ನಮಸ್ಕಾರ. ಲರ್ನ್ ಈಸಿ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾವ್ಯ. ಈ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಪ್ರಕಾಶದ ಮೊದಲನೇ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಈ ಪಾಠದ 2ನೇ ಭಾಗದ ಬಗ್ಗೆ ಚರ್ಚಿಸಲಿದ್ದೇವೆ. ಈ ವಿಡಿಯೋದಲ್ಲಿ 1.4ರಿಂದ 1.6ರವರೆಗೆ ಚರ್ಚಿಸಲಿದ್ದೇವೆ, ಅಂದರೆ ಪಾಠದ ಕೊನೆಯವರೆಗೆ. ಮೊದಲಿಗೆ 1.4 ನಿಖರ ಮತ್ತು ಅಂದಾಜು ಬೆಲೆಗಳು, ಹೌದಲ್ವಾ? ಈ ಎರಡರ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಸ್ಕೂಲಲ್ಲಿ 197 ಮಕ್ಕಳು ಇದ್ದರು ಅಂದ್ಕೊಳ್ಳೋಣ. ಇದು ನಿಖರವಾಗಿ ಆ ಶಾಲೆಯಲ್ಲಿರುವ ಮಕ್ಕಳ ಸಂಖ್ಯೆ. ಅದೇ ಆ ಶಾಲೆಯಲ್ಲಿರೋ ಒಂದು ಅಂದಾಜು ಮಕ್ಕಳ ಸಂಖ್ಯೆನ ಹೇಳಬೇಕು ಅಂದರೆ ಒಂದು 200 ಅಂತ ಹೇಳ್ಬೋದು, ಹೌದಲ್ವಾ? ಈಗ ಹೊರಗಡೆಯಿಂದ ನೋಡುವಂಥ ವ್ಯಕ್ತಿಗಳಿಗೆ ಆ ಶಾಲೆಯಲ್ಲಿ ಎಷ್ಟು ಮಕ್ಕಳಿರ್ಬೋದು ಅಂತ ನಿಖರವಾಗಿ ಗೊತ್ತಿರೋದಿಲ್ಲ. ಆವಾಗ ಅವರು ಒಂದು 200 ಮಕ್ಕಳಿರ್ಬೋದು ಅಂತ ಹೇಳ್ತಾರೆ, 200 ಅಥವಾ 250 ಮಕ್ಕಳಿರ್ಬೋದು ಅಂತ ಹೇಳ್ತಾರೆ, ಇಲ್ಲ 150ರಿಂದ 200 ಮಕ್ಕಳಿರ್ಬೋದು ಅಂತ ಹೇಳ್ತಾರೆ. ಅದು ಅದರ ಅಂದಾಜು ಬೆಲೆ. ಆದರೆ ಅಲ್ಲಿರುವಂತಹ ಮಕ್ಕಳಿಗೆ ಅಥವಾ ಶಿಕ್ಷಕರಿಗೆ ಗೊತ್ತಿರುತ್ತೆ ಅಲ್ಲಿ ನಿಖರವಾಗಿ 197 ಮಕ್ಕಳಿರ್ತಾರೆ ಅಂತ, ಹೌದಲ್ವಾ? ಇದು ನಿಖರ ಮತ್ತು ಅಂದಾಜು ಬೆಲೆಗಿರುವಂತಹ ವ್ಯತ್ಯಾಸ. ಇಲ್ಲಿ ರೋಕ್ಸಿ ಮತ್ತು ಇಷ್ಟು ಏನೋ ಮಾತಾಡ್ತಾ ಇದ್ದಾರೆ. ಇಷ್ಟು ದಿನಪತ್ರಿಕೆಯನ್ನು ತೋರಿಸಿ ಅಲ್ಲಿ ಏನೋ ಬರ್ತಿದೆ ಅದನ್ನು ಹೇಳ್ತಾ ಇದ್ದಾನೆ. 1,00,000 ಜನ ಪುಸ್ತಕ ಮೇಳಕ್ಕೆ ಭೇಟಿ ನೀಡಿದ್ದರು. ಅಷ್ಟು ಜನ ಅಂತ ಅವಳು ಆಶ್ಚರ್ಯಪಡ್ತಾ ಇದ್ದಾಳೆ. ಅದಕ್ಕೆ ಅವನು ಮತ್ತೆ ಹೇಳ್ತಾ ಇದ್ದಾನೆ, ನಾನು ಅಲ್ಲಿಗೆ ಹೋಗಿಲ್ಲದಿದ್ದರೆ ಅವರು ಅದನ್ನು 99,999 ಜನ ಕಳೆದ ವಾರ ಪುಸ್ತಕ ಮೇಳಕ್ಕೆ ಭೇಟಿ ನೀಡಿದ್ದರು ಎಂದು ಬರೆಯುತ್ತಿದ್ದರು. ಅಂದರೆ ಆ ಪುಸ್ತಕ ಮೇಳಕ್ಕೆ ಇಷ್ಟು ಸಹ ಭೇಟಿ ನೀಡಿದ್ದಾನೆ. ಅವನ ಪ್ರಕಾರ ಅವನು ಹೋಗಿಲ್ಲ ಅಂದರೆ 1ರಷ್ಟು ಜನಸಂಖ್ಯೆ ಕಡಿಮೆ ಆಗ್ತಾ ಇತ್ತು ಅನ್ನೋದು ಅವನ ಅಭಿಪ್ರಾಯ. ಹೌದಾ? ಹಾಗಿದ್ರೆ ದಿನಪತ್ರಿಕೆಯಲ್ಲಿ ಅವರು ಜನಗಳನ್ನು ಎಣಿಸಿ ಅವರು ಬರೆದಿರ್ತಾರಾ? ಇಲ್ಲ ಅಲ್ವಾ? ಅವರು ಒಂದು ಅಂದಾಜಿನಲ್ಲಿ ಸುಮಾರು 1,00,000 ಜನ ಸೇರಿದ್ದರು ಅಂತ ಬರೆದಿರ್ತಾರೆ. ಆದರೆ ಅವರು ಕೌಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಹತ್ತಿರದ ನೆರೆಹೊರೆಯ ಸಂಖ್ಯೆಯನ್ನು ಕಂಡುಹಿಡಿಯುವ ಕ್ರಮ ಅಥವಾ ಅಂದಾಜು ಬೆಲೆಯನ್ನು ಕಂಡುಹಿಡಿಯುವ ಕ್ರಮ. ಆವಾಗಲೇ ಹೇಳಿದಾಗೆ ಒಂದು ಶಾಲೆಯಲ್ಲಿ 190 ಮಕ್ಕಳಿದ್ದಾಗ ಅದನ್ನು 200 ಅಂತ ಹೇಳಬೇಕಾ ಅಥವಾ 100 ಅಂತ ಹೇಳಬೇಕಾ ಅಂತ ಗೊತ್ತಾಗಲ್ಲ. ಯಾವ ರೀತಿ ಅದನ್ನು ಅಂದಾಜು ಮಾಡಬೇಕು, ಚಿಕ್ಕ ಸಂಖ್ಯೆಯನ್ನಾಗಿ ಅಂದಾಜು ಮಾಡಬೇಕಾ, ದೊಡ್ಡ ಸಂಖ್ಯೆಯಾಗಿ ಅಂದಾಜು ಮಾಡಬೇಕಾ ಅಂದರೆ ಅದಕ್ಕೆ ಕೆಲವೊಂದು ಕ್ರಮ ಇದೆ. ಆ ಕ್ರಮಗಳನ್ನು ನೋಡ್ತಾ ಹೋದರೆ ನಾವು ಯಾವ ರೀತಿ ಅಂದಾಜು ಬೆಲೆಯನ್ನು ಕಂಡುಹಿಡಿಯೋದು ಅಂತ ಗೊತ್ತಾಗುತ್ತೆ. ಈಗ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಒಂದು ಸಂಖ್ಯೆ 1320 ಅಂತ ಇದೆ ಅಂತ ಅಂದ್ಕೊಳ್ಳೋಣ, ಹೌದಲ್ವಾ? ಈಗ ಇದನ್ನು ಸಮೀಪದ ಸಾವಿರಕ್ಕೆ ಯಾವ ರೀತಿ ನಾವು ಅಂದಾಜು ಬೆಲೆಯನ್ನು ಕಂಡುಹಿಡಿಯೋದು? ಸಮೀಪದ 100, ಸಮೀಪದ 10, 1000, ಸಮೀಪದ 10,000, ಸಮೀಪದ ಲಕ್ಷ, ಸಮೀಪದ 10 ಲಕ್ಷ, ಸಮೀಪದ ಕೋಟಿ, ಈ ರೀತಿ ಯಾವ ಸ್ಥಾನ ಬೆಲೆಗಾದರೂ ನಾವು ಅಂದಾಜು ಬೆಲೆಯನ್ನು ಕಂಡುಹಿಡಿಬೋದು. ಈ ನಮ್ಮ ಚಿಕ್ಕ ತರಗತಿಯಲ್ಲಿ ನಾವು ಸಮೀಪದ 10 ಮತ್ತು 100 ಆಲ್ರೆಡಿ ಕಂಡು ಹಿಡಿದಿರ್ತೀವಿ. ಇವಾಗ 1000ವನ್ನು ನೋಡೋಣ. ಈಗ ಇಲ್ಲಿ 1320 ಇದೆ. ಇದು 1000ಕ್ಕೆ ಹತ್ತಿರ ಇದೆಯಾ ಅಥವಾ 2,000ಕ್ಕೆ ಹತ್ತಿರ ಇದೆಯಾ ಅಂತ ನೀವು ಹಾಗೆ ನೋಡೋದಾದರೆ ಇದು ಯಾವುದಕ್ಕೆ ಹತ್ತಿರ ಇದೆ? 1000ಕ್ಕೆ ಹತ್ತಿರ ಇದೆ. ಇದನ್ನು ನಾವು ಕ್ರಮವಾಗಿ ಕಂಡುಹಿಡಿತಾ ಹೋಗೋದಾದರೆ ಮೊದಲ ಸ್ಟೆಪ್ ಏನಂದರೆ ನಮ್ಮ ಗುರಿಯ ಅಂಕಿಯನ್ನು ಗುರುತು ಮಾಡಿಕೊಳ್ಳಬೇಕು. ನಮ್ಮ ಗುರಿಯ ಅಂಕಿ ಯಾವುದು ಅಂದರೆ ಸಮೀಪದ 1000 ಮಾಡ್ತಾ ಇದ್ದೀವಿ ಅಂದರೆ 1000 ಸ್ಥಾನದಲ್ಲಿ ಯಾವ ಅಂಕಿ ಇದೆ? ಬಿಡಿ 10, 100, 1000. ಇದು 1000 ಸ್ಥಾನದಲ್ಲಿ ಇರುವಂತಹ ಅಂಕಿ. ಈಗ ಇದರ ಎಡಭಾಗದಲ್ಲಿರುವ ಅಂಕಿಗಳನ್ನು ನೋಡಬೇಕು. ಇಲ್ಲಿ ಯಾವುದು ಎಡಭಾಗದಲ್ಲಿರುವ ಅಂಕಿಗಳಿಲ್ಲ, ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇವಾಗ ಈ 1ರ ತಕ್ಷಣದ ಬಲಭಾಗದ ಸಂಖ್ಯೆಯನ್ನು ನೋಡೋಣ. ಯಾವುದಿದೆ? ಇಲ್ಲಿ 3 ಇದೆ, ಹೌದಲ್ವಾ? ಈಗ ಈ 3 ಏನಿದೆ ಇದು ಇದ್ದಾಗ ನಾವು ಏನು ಮಾಡಬೇಕು? ಈಗ ತಕ್ಷಣದ ಬಲಭಾಗದ ಸಂಖ್ಯೆ 0ಯಿಂದ 4ರವರೆಗೆ ಇದ್ದರೆ ನಾವು ನಮ್ಮ ಗುರಿಯ ಸಂಖ್ಯೆಯನ್ನು ಎಷ್ಟಿದೆ ಅಷ್ಟೇ ಬರಿಬೇಕು, ಅಂದರೆ 1ನ್ನೇ ಬರಿಬೇಕು. ನಂತರ ಬಲಭಾಗದಲ್ಲಿ ಉಳಿದ ಸಂಖ್ಯೆಗಳು 3ಅನ್ನು ಸೇರಿಸ್ಕೊಂಡು 1, 2, 3 ಅಂಕಿ ಇದೆಯಲ್ಲ, 3 ಅಂಕಿಯ ಬದಲಾಗಿ 3 0ಯನ್ನು ಹಾಕಬೇಕು. ಈಗ ಇದು ನೋಡ್ಬೋದು 1320ಕ್ಕಿಂತ 1000 ಚಿಕ್ಕದಾಯಿತು, ಹಾಗಾಗಿ ಇದರ ಬೆಲೆ ಕಮ್ಮಿ ಆಯಿತು. ಹಾಗಾಗಿ ಇದನ್ನು ಸಮೀಪದ ಚಿಕ್ಕ ಸಂಖ್ಯೆಯನ್ನಾಗಿ ಮಾರ್ಪಡಿಸುವುದು ಅಂತ ಕರಿತೀವಿ, ಅಥವಾ ಇದನ್ನು ರೌಂಡ್ ಡೌನ್ ಅಂತ ಕರಿತೀವಿ. ಈಗ ನಾವು ಮತ್ತೊಂದು ಉದಾಹರಣೆಯನ್ನು ನೋಡೋದಾದರೆ 18,910 ಅಂತ ಇದೆ ಅಂತ ಅಂದ್ಕೊಳ್ಳೋಣ. ಈಗ ನಾವು ನಮ್ಮ ಗುರಿಯ ಸಂಖ್ಯೆಯನ್ನು ಗುರುತಿಸ್ಕೋಬೇಕು. ಈಗ ಸಮೀಪದ 1000 ಮಾಡ್ತಿರೋದ್ರಿಂದ ನಾವು 1000 ಸ್ಥಾನದಲ್ಲಿ 8 ಇದೆ ಅಲ್ವಾ, ಇದನ್ನು ಗುರುತು ಮಾಡ್ಕೋತೀವಿ. ಈಗ ಇದರ ಎಡಭಾಗದಲ್ಲಿರುವ ಅಂಕಿಗಳನ್ನು ಎಷ್ಟಿದೆ ಹಾಗೆ ಬರ್ಕೋಬೇಕು. 1 ಇದೆ, 1 ಬರ್ಕೋತೀನಿ. ಈಗ ನಮ್ಮ ಗುರಿಯ ಸಂಖ್ಯೆಯ ತಕ್ಷಣದ ಬಲಭಾಗದಲ್ಲಿ 9 ಇದೆ, ಹೌದಲ್ವಾ? ಈಗ ಇದು 9 ಇರೋದ್ರಿಂದ ನಾವು ಏನು ಮಾಡಬೇಕು? ಈಗ ನಾವು ನಿಯಮ ನೋಡೋಕ್ಕಾದ್ರೆ 5, 6, 7, 8, 9 ಇದ್ದಾಗ ನಾವೇನು ಮಾಡಬೇಕು? ನಮ್ಮ ಗುರಿಯ ಸಂಖ್ಯೆಯನ್ನು 1ರಷ್ಟು ಹೆಚ್ಚಿಸಬೇಕು. 1ರಷ್ಟು ಅಂದರೆ ಇಲ್ಲಿ 8 ಇದೆ, 8ಕ್ಕೆ 1ನ್ನು ಹೆಚ್ಚಿಸಿದರೆ ಎಷ್ಟಾಯ್ತು? ಇದು
9 ನಂತರ ಬಲಭಾಗದಲ್ಲಿ ಉಳ್ಕೊಂಡಂತಹ ಎಲ್ಲ ಅಂಕಿಗಳನ್ನು ನಾವು 0ಯಿಂದ ಬದಲಾಯಿಸಬೇಕಾಗತ್ತೆ. ಈಗ ಈ ಅಂದಾಜು ಬೆಲೆ ಎಷ್ಟು ಬಂದಿದೆ? 19,000. 19,000 ಅನ್ನೋದೀಗ ಸಮೀಪದ ಸಾವಿರ ಆಯಿತು. ಅಂದಾಜು ಬೆಲೆ ಮಾಡುವಾಗ ಇದರ ಬೆಲೆ ಹೆಚ್ಚಾಯ್ತಲ್ವಾ, ಹಾಗಾಗಿ ಇದನ್ನು ರೌಂಡ್ ಅಪ್ ಮಾಡೋದು ಅಂತ ಕರಿತೀವಿ. ರೌಂಡ್ ಅಪ್ ಅಂದರೆ ಅದರ ಬೆಲೆ ಜಾಸ್ತಿ ಆಗಿದೆ ಅಥವಾ ಸಮೀಪದ ದೊಡ್ಡ ಸಂಖ್ಯೆಯನ್ನಾಗಿ ಮಾರ್ಪಡಿಸುವುದು ಅಂತ ಕರಿತೀವಿ. ಈಗ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಅದನ್ನು ನೋಡೋದಾದರೆ ಇಲ್ಲಿ 6,72,85,182 ಇದೆ. ಇದರ ಸಮೀಪದ ಸಾವಿರವನ್ನು ಕಂಡುಹಿಡಿಯೋದಾದರೆ ನಾವು ಮೊದಲಿಗೆ ಏನು ಮಾಡಬೇಕು? ನಮ್ಮ ಗುರಿಯ ಸಂಖ್ಯೆಯನ್ನು ಹುಡುಕಬೇಕು. ಯಾವುದದು? 5 ಅಲ್ವಾ? 5 ನಮ್ಮ ಗುರಿಯ ಸ್ಥಾನದಲ್ಲಿದೆ, ಅಂದರೆ ಸಾವಿರ ಸ್ಥಾನದಲ್ಲಿದೆ. ಈಗ ಇದರ ಎಡಭಾಗದಲ್ಲಿರುವ ಅಂಕಿಗಳನ್ನು ಹಾಗೆ ಬರಿಬೇಕು. ಅಂದರೆ 6, 7, 2, 8 ಹಾಗೆ ಬರ್ಕೋಬೇಕು. ಹಾಗೆ ಬರೆದಿದ್ದೀವಲ್ವ. ನಂತರ ಈ 5ರ ಬಲಭಾಗದಲ್ಲಿರುವ ಅಂಕಿ ಯಾವುದು? 1. ಈಗ 1 ಇರೋದ್ರಿಂದ ನಾವು ಇದನ್ನು ರೌಂಡ್ ಅಪ್ ಮಾಡಬೇಕಾ, ರೌಂಡ್ ಡೌನ್ ಮಾಡಬೇಕಾ? ಎಸ್, 1 ಇದ್ದರೆ ಅದನ್ನು ರೌಂಡ್ ಡೌನ್ ಮಾಡಬೇಕಾಗತ್ತೆ. ಹಾಗಾಗಿ 5 ಹೇಗಿದೆ ಹಾಗೆ ಬರೆದು ಈ 5ರ ಮುಂದೆ ಇರುವಂತಹ 3 ಅಂಕಿಯ ಬದಲು ನಾವು 3 0ಯನ್ನು ಹಾಕ್ತೀವಿ. ಹಾಗಾದರೆ ಸಮೀಪದ ಸಾವಿರ ಎಷ್ಟು? 6,72,85,000. ಹೌದಲ್ವಾ? ಈಗ ಇದೇ ಸಂಖ್ಯೆಗೆ ಸಮೀಪದ 10,000ನ ಕಂಡು ಹಿಡಿಯೋದಾದರೆ ಮೊದಲು 10,000 ಸ್ಥಾನದಲ್ಲಿ ಯಾವ ಅಂಕಿ ಇದೆ? 8 ಇದೆ. ಹೌದಲ್ವಾ? ಹಾಗಾದರೆ ಈ 8ರ ಎಡಭಾಗದಲ್ಲಿರುವ ಅಂಕಿಗಳನ್ನು ಹಾಗೆ ಬರ್ಕೋಬೇಕು. 6, 7, 2 ಹಾಗೆ ಬರೆದು ಈಗ ಈ 8ರ ತಕ್ಷಣದ ಬಲಭಾಗದ ಅಂಕಿ ಯಾವುದು? 5. ಹೌದಲ್ವಾ? ಈ 5 ಇದ್ದರೆ ನಾವು ಏನು ಮಾಡಬೇಕು? 5 ಇದ್ದರೆ ನಾವು ಎರಡನೇ ನಿಯಮ ಏನಿದೆ ಇದರಲ್ಲಿ? ರೌಂಡ್ ಅಪ್ ಮಾಡಬೇಕು. ರೌಂಡ್ ಅಪ್ ಅಂದರೆ ನಮ್ಮ ಗುರಿಯ ಸಂಖ್ಯೆಯನ್ನು 1ರಷ್ಟು ಹೆಚ್ಚಿಸಬೇಕು. ಹೌದಲ್ವಾ? ಈ 8 ಇತ್ತು, 8ಕ್ಕೆ 1 ಹೆಚ್ಚಿಸಿದರೆ ಎಷ್ಟಾಯಿತು? 9 ಆಯಿತು. ಮತ್ತೀಗ ಈ 8ರ ಮುಂದೆ ಇರುವಂತಹ ಎಲ್ಲ ಅಂಕಿಗಳನ್ನು 0ಯಿಂದ ಬದಲಾಯಿಸಬೇಕು. ಅಂದರೆ 4 0ಯನ್ನು ಹಾಕಬೇಕು. ಹಾಗಾದರೆ ಸಮೀಪದ 10,000 ಎಷ್ಟು? 6,72,90,000. ನೆಕ್ಸ್ಟ್ ಈಗ ಸಮೀಪದ ಲಕ್ಷವನ್ನು ನಾವು ಕಂಡುಹಿಡಿಯೋದಾದರೆ ಸಮೀಪದ ಲಕ್ಷ ಅಂದರೆ ಇಲ್ಲಿ ಲಕ್ಷ ಸ್ಥಾನದಲ್ಲಿ ಯಾವ ಅಂಕಿ ಇದೆ? ಬಿಡಿ 10 100, 1000 10,000, ಲಕ್ಷ 2 ಇಲ್ಲಿ ಲಕ್ಷ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲನೇ ಸ್ಟೆಪ್ ಏನು? ಈ ಲಕ್ಷ ಸ್ಥಾನದಿಂದ ಎಡಕ್ಕಿರುವಂತಹ ಎಲ್ಲ ಅಂಕಿಗಳನ್ನು ಹಾಗೆ ಬರಿಬೇಕು. ಅಂದರೆ 6, 7 ಹಾಗೆ ಬರೆಯೋಣ. ಈಗ ನಮ್ಮ ಗುರಿಯ ಅಂಕಿಯ ಬಲಭಾಗದಲ್ಲಿರುವ ಅಂಕಿ ಯಾವುದು? 8. 8 ಇದ್ದರೆ ನಾವೇನು ಮಾಡ್ತೀವಿ? ರೌಂಡ್ ಡೌನ್ ಮಾಡ್ತೀವಾ, ರೌಂಡ್ ಅಪ್ ಮಾಡ್ತೀವಾ? ಎಸ್, ರೌಂಡ್ ಅಪ್ ಮಾಡ್ತೀವಿ. ಹಾಗಾದರೆ ಈ ನಮ್ಮ ಗುರಿಯ ಅಂಕಿ 2ನ್ನು 1ರಿಂದ ಹೆಚ್ಚಿಸಬೇಕು. ಅಂದರೆ ನಾವು 3ನ್ನು ಬರಿಬೇಕಾಗತ್ತೆ. ಮತ್ತು ಈಗ ಅದರ ಮುಂದೆ ಇರುವಂತಹ ಎಲ್ಲ ಅಂಕಿಗಳನ್ನು 0ಯಿಂದ ಬದಲಾಯಿಸಬೇಕು. ಒಟ್ಟು 5 0ಯನ್ನು ಹಾಕಬೇಕು. ಹಾಗಾದರೆ ಸಮೀಪದ ಲಕ್ಷ ಎಷ್ಟು? 6,73,00,000. ಇದೇ ರೀತಿ ಸಮೀಪದ 10 ಲಕ್ಷವನ್ನು ನಾವು ನೋಡೋದಾದರೆ 10 ಲಕ್ಷದ ಸ್ಥಾನ 7. ಹೌದಲ್ಲ? ಈಗ 7 ಇದೆ. ಈ 7ರ ಎಡಭಾಗದಲ್ಲಿ ಒಂದೇ ಒಂದು ಅಂಕಿ ಇದೆ, 6. ಅದನ್ನು ಹಾಗೆ ಬರೆದು ಈಗ 7ರ ಬಲಭಾಗದ ಅಂಕಿ 2 ಇದೆ. 2 ಇದ್ದರೆ ನಾವು ಏನು ಮಾಡ್ತೀವಿ? ರೌಂಡ್ ಡೌನ್ ಮಾಡ್ತೀವಿ. ಅಂದರೆ ಹೇಗಿದೆ ಹಾಗೆ ಬರಿತೀವಿ. 7ನ್ನು ಹಾಗೆ ಬರಿಬೇಕು. ಮತ್ತು ಮುಂದೆ ಬಲಭಾಗದಲ್ಲಿ ಮುಂದೆ ಇರುವ ಎಲ್ಲ ಅಂಕಿ ಬದಲು ನಾವು 0ಯನ್ನು ಹಾಕಬೇಕು. ಒಟ್ಟು ಎಷ್ಟು? 6 0ಯನ್ನು ಹಾಕ್ತೀವಿ. ಹಾಗಾದರೆ ಸಮೀಪದ 10 ಲಕ್ಷ ಎಷ್ಟು? 6,70,00,000 ಆಗುತ್ತೆ. ನೆಕ್ಸ್ಟ್ ಸಮೀಪದ ಕೋಟಿಗೆ ಏನು ಮಾಡ್ತೀರಾ? ಕೋಟಿ ಸ್ಥಾನ ಯಾವುದು? 6 ಕೋಟಿಯ ಸ್ಥಾನದಲ್ಲಿದೆ. ಇದರ ಎಡಭಾಗದಲ್ಲಿ ಯಾವ ಅಂಕಿನೂ ಇಲ್ಲ, ಹಾಗಾಗಿ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈ ಅಂಕಿಯ ಬಲಭಾಗದಲ್ಲಿ 7 ಇದೆ. 7 ಇದ್ದರೆ ಏನು ಮಾಡ್ತೀವಿ? ರೌಂಡ್ ಅಪ್ ಮಾಡ್ತೀವಾ, ರೌಂಡ್ ಡೌನ್ ಮಾಡ್ತೀವಾ? ಎಸ್, ರೌಂಡ್ ಅಪ್ ಮಾಡಬೇಕು. ರೌಂಡ್ ಅಪ್ ಮಾಡೋದಾದರೆ ಈ 6ನ್ನು ನಾವು 1ರಿಂದ ಹೆಚ್ಚಿಸಬೇಕು. ಅಂದರೆ 7 ಆಯಿತು. ಇನ್ನು ಉಳಿದ ಎಲ್ಲ ಅಂಕಿಗಳ ಬದಲಾಗಿ 0ಯನ್ನು ಬರೆದ್ರೆ ಎಷ್ಟಾಯಿತು? 7 ಕೋಟಿ ಆಯಿತು. ಹೌದಲ್ವಾ? ಇಲ್ಲಿ ನಾವೇನು ಮಾಡಿದ್ದೀವಿ? 6,72,85,182ರ ಸಮೀಪದ ಸಾವಿರ, 10,000, ಲಕ್ಷ, 10 ಲಕ್ಷ ಮತ್ತು ಕೋಟಿಗಳನ್ನು ಬರೆದಿದ್ದೀವಿ. ಹೌದಲ್ಲ? ಅದೇ ರೀತಿ ಮುಂದಿನ ಸಂಖ್ಯೆಗಳಿಗೆ 5 ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಬರೆಯಿರಿ. ಈಗ ಇಲ್ಲಿ 2 ಪ್ರಶ್ನೆಗಳಿದೆ. ಇದಕ್ಕೆ ನಾವು ಅದೇ ರೀತಿ ಉದಾಹರಣೆಯಲ್ಲಿದ್ದಾಗೆ ಎಲ್ಲ ಸಮೀಪದ ಸಂಖ್ಯೆಗಳನ್ನು ಬರೀಬೇಕಾಗತ್ತೆ. ಮೊದಲಿಗೆ ಸಮೀಪದ ಸಾವಿರವನ್ನು ನೋಡೋಣ. ಅಂದರೆ ಸಾವಿರದ ಸ್ಥಾನದಲ್ಲಿರುವ ಅಂಕಿಯನ್ನು ಗುರುತಿಸ್ಕೊಳ್ಳೋಣ. ಯಾವುದು? 9 ಇದೆ. ಹೌದಲ್ಲ? ಈಗ ಇಲ್ಲಿ ಇದರ ಬಲಭಾಗದಲ್ಲಿರುವ ಎಲ್ಲ ಅಂಕಿಗಳನ್ನು ಹಾಗೆ ಬರಿಬೇಕು. ಅಂದರೆ 3, 8, 7 ಮತ್ತು 6. ಹೌದಲ್ವಾ? ಈಗ ಈ 9ರ ತಕ್ಷಣದ ಬಲಭಾಗದಲ್ಲಿರೋ ಅಂಕಿ ಎಷ್ಟು? 9. ಹೌದಲ್ವಾ? 9 ಇದ್ದರೆ ನಾವು ಏನು ಮಾಡಬೇಕು? ರೌಂಡ್ ಅಪ್ ಮಾಡ್ತೀವಾ, ರೌಂಡ್ ಡೌನ್ ಮಾಡ್ತೀವಾ? ಎಸ್, ರೌಂಡ್ ಅಪ್ ಮಾಡ್ತೀವಲ್ವಾ? ಈಗ ರೌಂಡ್ ಅಪ್ ಮಾಡ್ತಾ ಇದ್ದೀವಿ ಅಂದರೆ ಏನು ಮಾಡಬೇಕು?
ನಮ್ಮ ಗುರಿಯ ಅಂಕಿ ಏನಿದೆ ಅದನ್ನು ನಾವು 1ರಿಂದ ಹೆಚ್ಚಿಸಬೇಕು. ಇಲ್ಲಿ 9 ಇದೆ, 9ನ್ನು ಹೆಚ್ಚಿಸಿದರೆ ಎಷ್ಟಾಗುತ್ತೆ? 10 ಆಗುತ್ತೆ. 10 ಆದರೆ ಇಲ್ಲಿ ನಾವು 0ಯನ್ನು ಬರೆದು ಈ ಪಕ್ಕದಲ್ಲಿರುವ 6ಕ್ಕೆ 1ನ್ನು ಕೊಡಬೇಕಾಗತ್ತೆ, ಹೌದಲ್ವಾ? ದಶಕ ಕೊಟ್ಟಾಗ ಇದು ಎಷ್ಟಾಗುತ್ತೆ? ಇದೆರಡೂ ಸೇರಿ 7 ಆಗುತ್ತೆ, ಹೌದಲ್ಲ? ಈಗ ಈ ಬಲಭಾಗದಲ್ಲಿರುವ ಎಲ್ಲ ಅಂಕಿಗಳನ್ನು ನಾವು 0ಯಿಂದ ಬದಲಾಯಿಸಬೇಕು. ಎಷ್ಟು 0 ಹಾಕ್ತೀವಿ? 1, 2, 3. ಹಾಗಾಗಿ ಉತ್ತರ ಏನಾಗುತ್ತೆ? 3,87,70,000 ಆಗುತ್ತೆ. ಈಗ ಸಮೀಪದ 10,000ವನ್ನು ನೋಡೋದಾದರೆ ನಮ್ಮ ಗುರಿಯ ಅಂಕಿ ಯಾವುದು? 6. 6 ಈಗ 10,000 ಸ್ಥಾನದಲ್ಲಿದೆ. ಅದರ ಎಡಭಾಗದಲ್ಲಿರುವ ಎಲ್ಲ ಅಂಕಿಯನ್ನು ಬರೆಯೋದಾದರೆ 3, 8, 7, ಹೌದಲ್ಲ? ಈಗ 6ರ ಮುಂದೆ ಇರುವಂತಹ ಅಂಕಿ ನೋಡೋದಾದರೆ ಎಷ್ಟಿದೆ? 9 ಇದೆ. 9 ಇದ್ದರೆ ನಾವು ಏನು ಮಾಡಬೇಕು? ರೌಂಡ್ ಅಪ್ ಮಾಡ್ತೀವ, ರೌಂಡ್ ಡೌನ್ ಮಾಡ್ತೀವ? ರೌಂಡ್ ಅಪ್ ಮಾಡ್ತೀವಿ. ಹಾಗಾದರೆ ಈಗ ಇಲ್ಲಿ ರೌಂಡ್ ಅಪ್ ಮಾಡಿದರೆ ನಮ್ಮ ಗುರಿಯ ಅಂಕಿಗೆ 1ರಿಂದ ಹೆಚ್ಚಿಸಬೇಕಾಗತ್ತೆ. ಅಂದರೆ 6 ಇರೋದೇನಾಯಿತು? 7 ಆಯಿತು. ಈಗ ಈ ನಮ್ಮ ಗುರಿಯ ಅಂಕಿಯಿಂದ ಮುಂದೆ ಎಷ್ಟು ಅಂಕಿಗಳಿದೆ? 1, 2, 3, 4. ಹಾಗಾಗಿ ಇಲ್ಲಿ ನಾನು ಎಷ್ಟು 0 ಹಾಕ್ತೀನಿ? 4 0ಯನ್ನು ಹಾಕ್ತೀನಿ. ಹಾಗಾದರೆ ಉತ್ತರ ಎಷ್ಟು ಬಂತು? 3,87,70,000. ಸಮೀಪದ 1000 ಮತ್ತು 10,000 ಎರಡೂ ಒಂದೇ ಬಂದಿದೆ, ಆದರೆ ತಪ್ಪು ಅಂತ ಭಾವಿಸಬೇಡಿ. ಅದೇ ರೀತಿ ನಾವು ಸಮೀಪದ ಲಕ್ಷವನ್ನು ನೋಡೋದಾದರೆ ಮೊದಲಿಗೆ ಲಕ್ಷದ ಸ್ಥಾನವನ್ನು ಗುರುತಿಸ್ಕೋಬೇಕು. ಯಾವುದಿಲ್ಲಿ? 7 ಲಕ್ಷದ ಸ್ಥಾನದಲ್ಲಿದೆ. ಅದರ ಎಡಭಾಗದಲ್ಲಿರುವ ಅಂಕಿಗಳನ್ನು ಹಾಗೆ ಬರೆದರೆ 3, 8 ಅದನ್ನು ಹಾಗೆ ಬರಿಬೇಕು. ಈಗ ಈ 7ರ ಮುಂದೆ ಇರುವಂತಹ ಅಂಕಿಯನ್ನು ನೋಡೋಣ. 6 ಇದೆ. 6 ಇದ್ದರೆ ನಾವು ಇದನ್ನು ರೌಂಡ್ ಅಪ್ ಮಾಡಬೇಕಾ, ರೌಂಡ್ ಡೌನ್ ಮಾಡಬೇಕಾ? ಎಸ್, 5, 6, 7, 8, 9 ಇದ್ದಾಗ ನಾವು ರೌಂಡ್ ಅಪ್ ಮಾಡಬೇಕು. ಅಂದರೆ ನಮ್ಮ ಗುರಿಯ ಅಂಕಿಯನ್ನು ನಾವು 1ರಿಂದ ಹೆಚ್ಚಿಸಬೇಕು. ಅಂದರೆ 7ನ್ನು ನಾವು 8 ಮಾಡಬೇಕಾಗತ್ತೆ. ಮತ್ತು ಈಗ 7ರ ಮುಂದೆ ಎಷ್ಟು ಅಂಕಿದೆ ಅದರ ಬದಲಾಗಿ ಅಷ್ಟೇ 0ಗಳನ್ನು ಹಾಕಬೇಕು. 5 0ಗಳನ್ನು ಹಾಕಬೇಕಾಗತ್ತೆ. ಅದೇ ರೀತಿ ಸಮೀಪದ 10,000 ನೋಡೋದಾದರೆ ಇಲ್ಲಿ ಸಮೀಪದ 10 ಲಕ್ಷಕ್ಕೆ 10 ಲಕ್ಷದ ಸ್ಥಾನದಲ್ಲಿ 8 ಇದೆ. ಈಗ 8ರ ಎಡಭಾಗದಲ್ಲಿರೋ 3ನ್ನು ನಾನು ಹಾಗೆ ಬರಿತೀನಿ. ಮತ್ತು ಈ 8ರ ಬಲಭಾಗದಲ್ಲಿರುವಂಥ ಅಂಕಿ ನೋಡೋಣ. 7 ಇದೆ. 7 ಇದ್ದರೆ ನಾವು ರೌಂಡ್ ಅಪ್ ಮಾಡ್ತೀವಿ, ಹೌದಲ್ವಾ? ಹಂಗಾದರೆ ಈ 8ನ್ನು ನಾವು 9 ಮಾಡಬೇಕಾಗತ್ತೆ. ಮತ್ತು ಈ 8ರ ಮುಂದೆ ಎಷ್ಟು ಅಂಕಿ ಇದೆ? 1, 2, 3, 4, 5, 6. ಈಗ ನಾನು 6 0ಗಳನ್ನು ಹಾಕಬೇಕು. 1, 2, 3, 4, 5, 6 0ಗಳನ್ನು ಹಾಕಬೇಕಾಗತ್ತೆ. ಈಗ ಅದೇ ರೀತಿ ಸಮೀಪದ ಕೋಟಿಯನ್ನು ಬರೆಯೋದಾದರೆ ಇಲ್ಲಿ ಕೋಟಿ ಸ್ಥಾನ ಯಾವುದು? 3. ಈಗ 3ರ ಎಡಭಾಗದಲ್ಲಿ ಏನೂ ಇಲ್ಲ, ಏನು ಬರೆಯೋ ಅವಶ್ಯಕತೆ ಇಲ್ಲ. ಈ 3ರ ತಕ್ಷಣದ ಬಲಭಾಗದಲ್ಲಿ 8 ಇದೆ. 8 ಇದ್ದರೆ ನಾವು ಏನು ಮಾಡ್ತೀವಿ? ರೌಂಡ್ ಅಪ್ ಮಾಡಬೇಕು. ಅಂದರೆ ನಮ್ಮ ಗುರಿಯ ಅಂಕಿಯನ್ನು 1ರಿಂದ ಹೆಚ್ಚಿಸಬೇಕು. ಅಂದರೆ ಇದನ್ನು 4 ಅಂತ ಬರಿಬೇಕು. ಈಗ ಈ 3ರ ಮುಂದೆ ಇರುವಂಥ ಅಂಕಿ ಎಷ್ಟು? ನಾವು 0ಯನ್ನು ಹಾಕಬೇಕಾಗತ್ತೆ. ಒಟ್ಟು ಎಷ್ಟು 0? 7 0ಗಳು. 1, 2, 3, 4, 5, 6, 7 0ಗಳನ್ನು ಹಾಕಬೇಕಾಗತ್ತೆ. ಹಾಗಾದರೆ ಸಮೀಪದ ಕೋಟಿ ಎಷ್ಟು? 4 ಕೋಟಿ ಆಗುತ್ತೆ. ಈಗ ಅದೇ ರೀತಿ ಎರಡನೇ ಪ್ರಶ್ನೆ ಬಿ, 29,05,32,481ರ ಸಮೀಪದ 1000 ಎಷ್ಟಾಗುತ್ತೆ ಅಂದರೆ ಇಲ್ಲಿ 1000ದ ಸ್ಥಾನದಲ್ಲಿ 2 ಇದೆ, ಹೌದಲ್ವಾ? ಹಾಗಾದರೆ ಇದರಿಂದ ಹಿಂದೆ ಇರುವಂತಹ ಎಲ್ಲ ಅಂಕಿಗಳನ್ನು ಹಾಗೆ ಬರಿಬೇಕು. 2, 9, 0, 5. ಈಗ ಮತ್ತು 3. ಈಗ ಈ 1000 ಸ್ಥಾನದ 2ರ ಮುಂದೆ 4 ಇದೆ. 4 ಇದೆ, ನಾವು ಏನು ಮಾಡ್ತೀವಿ? 0, 1, 2, 3, 4 ಇದ್ದರೆ ನಾವು ರೌಂಡ್ ಡೌನ್ ಮಾಡ್ತೀವಿ. ಅಂದರೆ ನಮ್ಮ ಗುರಿಯ ಅಂಕಿ ಎಷ್ಟಿದೆ ಅಷ್ಟನ್ನೇ ಬರಿತೀವಿ. ಮತ್ತು ಈ 2ರ ಮುಂದೆ ಇರುವಂತಹ ಅಂಕಿಗಳನ್ನು ಬದಲಾಗಿ ನಾವು 0ಗಳನ್ನು ಹಾಕ್ತೀವಿ. 3 0. ಹಾಗಾದರೆ ಸಮೀಪದ 1000 ಎಷ್ಟಾಗುತ್ತೆ? 29,05,32,000 ಆಗುತ್ತೆ. ಈಗ ಸಮೀಪದ 10,000 ನೋಡೋದಾದರೆ ಇಲ್ಲಿ 10,000 ಸ್ಥಾನದಲ್ಲಿ 3 ಇದೆ. ಈಗ ಈ 3ರ ಎಡಭಾಗದಲ್ಲಿರುವಂತಹ ಅಂಕಿಗಳನ್ನು ಹಂಗೆ ಬರೆಯೋಣ. 2, 9, 0, 5. ಈಗ ಈ ನಮ್ಮ ಗುರಿಯ ಅಂಕಿಯ ತಕ್ಷಣದ ಬಲಭಾಗದಲ್ಲಿ 2 ಇದೆ. ಈ 2 ಇದ್ದರೆ ನಾವು ಏನು ಮಾಡಬೇಕು? 0, 1, 2, 3, 4 ಈ ಅಂಕಿಗಳಿದ್ರೆ ನಾವು ರೌಂಡ್ ಡೌನ್ ಮಾಡ್ತೀವಿ. ಹಾಗಾಗಿ 3ನ್ನು ಹಾಗೇ ಬರಿಬೇಕು. ಮತ್ತು 3ರ ಮುಂದೆ 4 ಅಂಕಿ ಉಳ್ಕೊಂಡಿದೆ, ಅದನ್ನು ನಾವು 4 0ಗಳಾಗಿ ಬದಲಾಯಿಸ್ತೀವಿ. ಹಾಗಾದರೆ ಸಮೀಪದ 10,000 ಎಷ್ಟು? 29,05,30,000. ಅದೇ ರೀತಿ ಸಮೀಪದ ಲಕ್ಷವನ್ನು ಬರೆಯೋದಾದರೆ ಇಲ್ಲಿ ಲಕ್ಷ ಸ್ಥಾನದಲ್ಲಿ ಏನಿದೆ?
5 ಹೌದಲ್ವಾ? ಈಗ 5ರ ಎಡಭಾಗದಲ್ಲಿ 2 9 0 ಇದೆ, ಅದನ್ನು ಹಾಗೆ ಬರೆಯೋಣ. ಈಗ ಈ 5ರ ತಕ್ಷಣದ ಬಲಭಾಗದಲ್ಲಿ 3 ಇದೆ. 3 ಅಂದರೆ ನಾವು ಮತ್ತೆ ರೌಂಡ್ ಡೌನ್ ಮಾಡ್ತೀವಿ. ಹಾಗಾಗಿ ಇಲ್ಲಿ 5ಅನ್ನು ಹಾಗೇ ಬರಿಬೇಕು. ರೌಂಡ್ ಡೌನ್ ಅಂದರೆ ನಮ್ಮ ಗುರಿಯ ಅಂಕಿಯನ್ನು ಹೇಗಿದೆ ಹಾಗೆ ಬರಿಬೇಕು. ರೌಂಡ್ ಅಪ್ ಅಂದರೆ ನಮ್ಮ ಗುರಿಯ ಅಂಕಿಗೆ 1ಅನ್ನು ಸೇರಿಸಬೇಕು. ಈಗ 5 ಬರೆದು 5ರ ಮುಂದೆ 5 ಅಂಕಿ ಇದೆ ಬಲಭಾಗಕ್ಕೆ, ಹಾಗಾಗಿ 5 ಸೊನ್ನೆಗಳನ್ನು ಹಾಕ್ತೀನಿ. ಹಾಗಾದರೆ ಸಮೀಪದ ಲಕ್ಷ ಎಷ್ಟು? 29,05,00,000 ಹೌದಲ್ವಾ? ಈಗ ಸಮೀಪದ 10 ಲಕ್ಷ ನೋಡೋದಾದರೆ ಇಲ್ಲಿ 10 ಲಕ್ಷದ ಸ್ಥಾನದಲ್ಲಿ 0 ಇದೆ ಹೌದಲ್ವಾ? ಹಾಗಾಗಿ 0 ಇದೆ ಅಂತ ನಾವು ಬಿಡಕ್ಕೆ ಹೋಗಬಾರ್ದು. ಈ 0ಯ ಎಡಭಾಗದಲ್ಲಿರುವಂತಹ ಅಂಕಿಗಳು ಯಾವುದು? 2 9, ಅದನ್ನು ಹಾಗೆ ಬರೆಯೋಣ. ಈಗ ಈ 0ಯ ಬಲಭಾಗದಲ್ಲಿ 5 ಇದೆ ಅಲ್ವಾ? 5 ಇದ್ದಾಗ ನಾವು ಏನು ಮಾಡ್ತೀವಿ? ರೌಂಡ್ ಅಪ್ ಮಾಡ್ತೀವಿ ಹೌದಲ್ವಾ? ಹಾಗಾಗಿ ರೌಂಡ್ ಅಪ್ ಅಂದರೆ ಈ 0ಗೆ ನಾವು 1ಅನ್ನು ಕೂಡಿಸಬೇಕು. ಎಷ್ಟಾಗುತ್ತೆ? 0 + 1 1 ಆಗುತ್ತೆ. ಈಗ ಈ 0 ಮುಂದೆ ಎಷ್ಟು ಅಂಕಿಗಳಿದೆ ಅಂದರೆ ಬಲಭಾಗಕ್ಕೆ ಎಷ್ಟು ಅಂಕಿಗಳಿದೆ? 6 ಅಂಕಿಗಳಿದೆ. ಹಾಗಾಗಿ ಈಗ ನಾನು 6 ಸೊನ್ನೆಗಳನ್ನು ಹಾಕಬೇಕಾಗತ್ತೆ. ಹಾಗಾದರೆ ಸಮೀಪದ 10 ಲಕ್ಷದ ಬೆಲೆ ಎಷ್ಟು? 29,10,00,000 ಹೌದಲ್ವಾ? ಈಗ ಅದೇ ರೀತಿ ಸಮೀಪದ ಕೋಟಿಯನ್ನು ಬರೆಯೋದಾದರೆ ಕೋಟಿ ಸ್ಥಾನದಲ್ಲಿ 9 ಇದೆ. 9ರ ಎಡಭಾಗಕ್ಕೆ ಒಂದೇ ಒಂದು ಅಂಕಿ ಇದೆ, 2, ಹಾಗೆ ಬರೆಯೋಣ. ಈಗ 9ರ ಮುಂದೆ 0 ಇರೋದ್ರಿಂದ ನಾವು ರೌಂಡ್ ಡೌನ್ ಮಾಡಬೇಕು. ಹಾಗಾಗಿ 9ಅನ್ನು ಹಾಗೇ ಬರಿಬೇಕು. 9ರ ಬಲಭಾಗದಲ್ಲಿರುವ ಅಂಕಿಗಳ ಬದಲಾಗಿ 0ಯನ್ನು ಬರೆದರೆ ಒಟ್ಟು ಎಷ್ಟು 0? 7 ಸೊನ್ನೆಗಳನ್ನು ಹಾಕಬೇಕು. 1 2 3 4 5 6 7 ಸೊನ್ನೆಗಳು. ಹಾಗಾಗಿ ಸಮೀಪದ ಕೋಟಿ ಎಷ್ಟಾಗುತ್ತೆ? 29 ಕೋಟಿ. ನಾವು ಬೇಕಿದ್ರೆ ಸಮೀಪದ 10 ಕೋಟಿಯನ್ನು ಸಹ ಬರಿಬೋದು. ಆವಾಗ ಏನು ಮಾಡ್ತೀವಿ? 10 ಕೋಟಿಯ ಸ್ಥಾನವನ್ನು ನೋಡಬೇಕು. 2 ಇದೆ, ಎಡಭಾಗಕ್ಕೆ ಯಾವ ಅಂಕಿನೂ ಇಲ್ಲ, ಮತ್ತು ಬಲಭಾಗದಲ್ಲಿ 9 ಇದೆ. 9 ಇದ್ದರೆ ರೌಂಡ್ ಅಪ್ ಮಾಡಬೇಕು. ಹಾಗಾಗಿ 2ಕ್ಕೆ 1ಅನ್ನು ಕೂಡಿಸಿದರೆ 3 ಆಗುತ್ತೆ. ಮತ್ತು ಮುಂದಿನ ಎಲ್ಲ ಅಂಕಿಗಳ ಬದಲಾಗಿ ಸೊನ್ನೆಗಳನ್ನು ಹಾಕಬೇಕು. ಹಾಗಾದರೆ ಸಮೀಪದ 10 ಕೋಟಿ ಎಷ್ಟಾಗುತ್ತೆ ಅಂದರೆ 30 ಕೋಟಿ ಆಗುತ್ತೆ. ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ. ನನ್ನಲ್ಲಿ ಒಂದು ಸಂಖ್ಯೆ ಇದ್ದು ಅದರ ಎಲ್ಲ ಸಮೀಪದ 5 ನೆರೆಹೊರೆಯವುಗಳು 5 ಕೋಟಿ. ಆ ಸಂಖ್ಯೆ ಯಾವುದಾಗಿರಬಹುದು? ಅಂತಹ ಎಷ್ಟು ಸಂಖ್ಯೆಗಳಿವೆ? ಈ ಪ್ರಶ್ನೆ ಅರ್ಥ ಏನು ಅಂದರೆ, ಯಾವುದೋ ಒಂದು ಸಂಖ್ಯೆ ಇದೆ, ಅದರ ಎಲ್ಲ ಸಮೀಪದ 5ಗಳು ಅಂದರೆ ಸಮೀಪದ 1000, 10,000 ಇಂದ ಹಿಡಿದು ಕೋಟಿವರೆಗೂ ಸಮೀಪದ ಬೆಲೆಯನ್ನು ಕಂಡು ಹಿಡಿದಾಗ ಉತ್ತರ 5 ಕೋಟಿನೇ ಬರ್ತಾ ಇದೆ. ಹಾಗಾದರೆ ಆ ಸಂಖ್ಯೆ ಯಾವುದಾಗಿರ್ಬೋದು ಮತ್ತು ಆ ಥರದ ಸಂಖ್ಯೆ ಎಷ್ಟಿರ್ಬೋದು ಅಂತ ಕೇಳ್ತಾ ಇದ್ದಾರೆ. ಅಂಥ ಸಂಖ್ಯೆಗಳು ಯಾವ್ದು ಅಂದರೆ 4,99,99,500ರಿಂದ 5,499,000ವರೆಗೆ. ಅಂತಹ ಸಂಖ್ಯೆಗಳು ಒಟ್ಟು ಎಷ್ಟಿದೆ ಅಂದರೆ 1000 ಇದೆ. ಹೇಗಪ್ಪ ಅಂದರೆ, ಈಗ ನಾನು ಸಮೀಪದ 1000 ತಗೊಂಡ್ರೆ ಇಲ್ಲಿ 1000 ಸ್ಥಾನವನ್ನು ಗುರುತು ಮಾಡ್ತೀನಿ, ಮತ್ತು ಇದರ ಪಕ್ಕದಲ್ಲಿರುವ ಅಂಕಿಯನ್ನು ನೋಡ್ತೀನಿ ಹೌದಲ್ವಾ? 5 ಇದ್ರೆ ನಾವು ರೌಂಡ್ ಅಪ್ ಮಾಡ್ತೀವಿ. ಆಗ ಇಲ್ಲಿಂದ ಇಲ್ಲಿಗೆ ಒಂದು ಹೆಚ್ಚು ಮಾಡಬೇಕಂದ್ರೆ 9 ಇದ್ದಿದ್ದು 10 ಆಗುತ್ತೆ. 10 ಇದ್ದಾಗ 0 ಬರೆದು 1 ದಶಕ ಇಲ್ಲಿ ಕೊಡ್ತೀವಿ. ಮತ್ತೆ 9 + 1 10 ಆಗುತ್ತೆ. ಮತ್ತೆ 1 ದಶಕ ಇಲ್ಲಿ ಕೊಡ್ತೀವಿ. ಮತ್ತೆ ಇಲ್ಲಿಂದ ಇಲ್ಲಿಗೆ 10 ಆಗುತ್ತೆ. ಮತ್ತೆ ಇಲ್ಲಿಗೆ ಕಳಿಸ್ತೀವಿ, ಇದು 10 ಆಗುತ್ತೆ. ಇಲ್ಲಿಂದ ಇಲ್ಲಿಗೆ 1 ದಶಕ ಕೊಡ್ತೀವಿ, ಆಗ ಇದು 5 ಆಗುತ್ತೆ ಹೌದಲ್ವಾ? 1000ದಿಂದ ಹಿಡಿದು ಕೋಟಿವರೆಗೂ ಇದು 5 ಕೋಟಿ ಆಗಬೇಕು ಅಂತ ಅಂದರೆ ನಾವೇನು ಮಾಡಬೇಕು? ಇಲ್ಲಿ 100ರ ಸ್ಥಾನದಲ್ಲಿ ರೌಂಡ್ ಅಪ್ ಮಾಡೋ ಹಾಗಿರಬೇಕು. ಮತ್ತು ಇಲ್ಲಿ 1000 ಸ್ಥಾನದಲ್ಲಿ 8 ಏನಾದರೂ ಇದ್ದಿದ್ದರೆ ಇದು 9 ಆಗೋಗ್ತಿತ್ತು. ಆದರೆ ಇಲ್ಲಿವರೆಗೆ ಅದು ಕ್ಯಾರಿಯಾಗಿ 5 ಆಗ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿ 9 9 9 ಇದ್ದರೆ ಇದು 5 ಕೋಟಿ ಆಗೋದಕ್ಕೆ ಅವಕಾಶ ಇದೆ. ಹಾಗಾಗಿ 4,99,99,500ರಿಂದ ಶುರುವಾಗಿ 5,499,000ರವರೆಗೆ. ಅಂದರೆ ಇವಾಗ ಇಲ್ಲಿ ಸಮೀಪದ 1000ನ ತಗೊಂಡ್ರೆ ಇಲ್ಲಿ 0 ಇದೆ. ಇದರ ಬಲಭಾಗದ ಅಂಕಿ 4 ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ನಾವು 1ಅನ್ನು ಹೆಚ್ಚಿಸೋದಕ್ಕಾಗಲ್ಲ. ಅಂದರೆ ಇಲ್ಲಿ 1ರಷ್ಟು ಏರಿಕೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಸಮೀಪದ 1000 ಇದು 0ನೇ ಉಳ್ಕೊಳ್ಳುತ್ತೆ. ಹಾಗಾಗಿ ಅಂತಹ ಸಂಖ್ಯೆಗಳು ಒಟ್ಟು 1000 ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್, ರೋಕ್ಸಿ ಮತ್ತು ಈಸ್ಟು ಸರಳ ಬೀಜೋಕ್ತಿಗಳ ಬೆಲೆಗಳನ್ನು ಅಂದಾಜಿಸುತ್ತಿದ್ದಾರೆ. ಅಂದರೆ ಇವಾಗ ಅವ್ರು ಏನು ಮಾಡ್ತಾ ಇದ್ದಾರೆ? ಸರಳ ಬೀಜೋಕ್ತಿಗಳು ಅಂದರೆ 2 ಸಂಖ್ಯೆಗಳನ್ನು ತಗೊಂಡು ಅವರು ಇದನ್ನು ಕೂಡಿಸಿ ಅದರ ಅಂದಾಜು ಬೆಲೆಯನ್ನು ಹೇಳ್ತಾ ಇದ್ದಾರೆ.
ಈಗ ನಾವು ಮೊದಲಿಗೆ ಮುಂದಿನ ಪ್ರಶ್ನೆ ನೋಡೋದಕ್ಕಿಂತ ಮುಂಚೆ ಇವೆರಡನ್ನ ಕೂಡಿಸೋಣ. ಕೂಡಿಸಿದರೆ ಎಷ್ಟು ಮೊತ್ತ ಬರುತ್ತೆ? 8,82,813 ಬರುತ್ತೆ, ಹೌದಲ್ವಾ? ಇದನ್ನು ನಾವು ಸಮೀಪದ ಲಕ್ಷದಲ್ಲಿ ಬರೆದರೆ ಇಲ್ಲಿ ಲಕ್ಷ ಸ್ಥಾನದಲ್ಲಿ 8 ಇದೆ ಮತ್ತು ಅದರ ಬಲಭಾಗದಲ್ಲಿ 8 ಇರೋದ್ರಿಂದ ಇದನ್ನು ನಾವು ರೌಂಡ್ ಅಪ್ ಮಾಡ್ತೀವಿ. ಅಂದರೆ 8ಅನ್ನು 1ರಿಂದ ಹೆಚ್ಚಿಸಿದರೆ ಏನಾಗುತ್ತೆ? 9 ಆಗುತ್ತೆ. 9 ಉಳಿದ 5 ಅಂಕಿಯನ್ನು 0ಯಿಂದ ಬದಲಾಯಿಸ್ತೀವಿ ಅಂದರೆ 9 ಲಕ್ಷ ಆಗುತ್ತೆ, ಹೌದಲ್ವಾ? ಈಗ ಪ್ರಶ್ನೆ ನೋಡೋಣ. ರೋಕ್ಸಿ ಹೇಳ್ತಾಳೆ, ಮೊತ್ತ 8 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು ಅದು 8 ಲಕ್ಷಕ್ಕಿಂತ ಹೆಚ್ಚಾಗಿದೆ, ಹೌದಲ್ವಾ? ಈಗ ಇಷ್ಟು ಹೇಳ್ತಾ ಇದ್ದಾನೆ, ಮೊತ್ತ 9 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು ಅದು 9 ಲಕ್ಷಕ್ಕಿಂತ ಕಡಿಮೆ ಇದೆ. ಹಾಗಾದರೆ ಈ ಅಂದಾಜುಗಳು ಸರಿ ಇವೆಯೇ? ಈ ಎರಡೂ ಅಂದಾಜುಗಳು ಸರಿ ಇದೆ. ಯಾರ ಅಂದಾಜು ಮೊತ್ತಕ್ಕೆ ಸಮೀಪದಲ್ಲಿದೆ? ಇವರಿಬ್ಬರ ಅಂದಾಜಲ್ಲಿ ಯಾರ ಅಂದಾಜು ಬಹಳ ಸಮೀಪದಲ್ಲಿದೆ ಅಂತ ನೋಡೋದಾದರೆ ಇಲ್ಲಿ ರೋಕ್ಸಿ ಹೇಳ್ತಾ ಇದ್ದಾಳೆ 8 ಲಕ್ಷಕ್ಕೆ ಸಮೀಪ ಇದೆ, ಇಷ್ಟು ಹೇಳ್ತಾ ಇದ್ದಾನೆ 9 ಲಕ್ಷಕ್ಕೆ ಸಮೀಪ ಇದೆ. ನೀವೇ ಇಲ್ಲಿ ನೋಡ್ಬೋದು, ಸಮೀಪದ ಲಕ್ಷ ಎಷ್ಟಾಯಿತು? 9 ಲಕ್ಷ ಆಯಿತು. ಹಾಗಾದರೆ ಇಷ್ಟು ಹೇಳಿದ್ದು ಮೊದಲನೇ ಹೇಳಿಕೆ ಸರಿ ಇದೆ. ಮತ್ತು 9 ಲಕ್ಷಕ್ಕಿಂತ ಕಮ್ಮಿ ಇದೆ ಅಂತ ಇವನು ಹೇಳ್ತಾ ಇದ್ದಾನೆ, ರೋಕ್ಸಿ ಹೇಳ್ತಾ ಇದ್ದಾಳೆ 8 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಇದು ಇಬ್ಬರದು ಉತ್ತರ ಸರಿ ಇದೆ. 8 ಲಕ್ಷಕ್ಕಿಂತ ಹೆಚ್ಚಿದೆ, 9 ಲಕ್ಷಕ್ಕಿಂತ ಕಮ್ಮಿ ಇದೆ. ಆದರೆ ಮೊದಲನೇ ಹೇಳಿಕೆ ಗಮನಿಸಿದಾಗ ಇಷ್ಟುವಿನ ಹೇಳಿಕೆ ಸರಿಯಾಗಿದೆ, ಅಂದರೆ ಸಮೀಪದಲ್ಲಿದೆ, ಹೌದಲ್ವಾ? ನೆಕ್ಸ್ಟ್ ಈಗ ಬಿ ಪ್ರಶ್ನೆ, ಮೊತ್ತ 8,50,000ಕ್ಕಿಂತ ಹೆಚ್ಚು ಅಥವಾ 8,50,000ಕ್ಕಿಂತ ಕಡಿಮೆ ಇದೆಯೇ? ನೀವು ಏಕೆ ಹಾಗೆ ಯೋಚಿಸುವಿರಿ? ಈಗ ಇಲ್ಲಿ ಮೊತ್ತ ನಾವು ಆಲ್ರೆಡಿ ಬರೆದಿದ್ದೀವಿ. ಈಗ ಇದು 8,50,000ಕ್ಕಿಂತ ಹೆಚ್ಚಿದೆಯಾ ಕಡಿಮೆ ಇದೆಯಾ? ಅಂದರೆ ಉತ್ತರ ಏನಾಗಿದೆ? ಹೆಚ್ಚಿದೆ, ಹೌದಲ್ವಾ? ಹೆಚ್ಚಿದೆ. ಆಮೇಲೆ ಸಿ ಪ್ರಶ್ನೆ, 8,83,128ಕ್ಕಿಂತ ಹೆಚ್ಚು ಅಥವಾ 8,83,120ಕ್ಕಿಂತ ಕಡಿಮೆ ಇದೆಯೇ? ನೀವು ಏಕೆ ಹಾಗೆ ಯೋಚಿಸುವಿರಿ? ಈಗ ನಮ್ಮ ಮೊತ್ತ 8,83,128ಕ್ಕಿಂತ ಏನಾಗಿದೆ? ಹೆಚ್ಚಿದೆ, ಹೌದಲ್ವಾ? ಹೆಚ್ಚಿದೆ. ಹಾಗಾದರೆ ಇದರ ನಿಖರ ಬೆಲೆ ಎಷ್ಟು? ಕೂಡಿಸಿದಾಗ ಬರೋ ಉತ್ತರ 8,82,813, ಹೌದಲ್ವಾ? ಎರಡನೇ ಪ್ರಶ್ನೆ, 14,63,128 ಮೈನಸ್ 4,90,000, ಹೌದಲ್ವಾ? ಇದರ ವ್ಯತ್ಯಾಸವನ್ನು ಕಂಡುಹಿಡಿದರೆ ಏನು ಬರುತ್ತೆ? 9,73,728 ಬರುತ್ತೆ. ಇದರ ಸಮೀಪದ ಲಕ್ಷವನ್ನು ಕಂಡುಹಿಡಿಯೋದಾದರೆ ಲಕ್ಷ ಸ್ಥಾನದಲ್ಲಿ 9 ಇದೆ. 9ರ ತಕ್ಷಣದ ಬಲಭಾಗದಲ್ಲಿ 7 ಇರೋದ್ರಿಂದ ಇದನ್ನು ನಾವು ರೌಂಡ್ ಅಪ್ ಮಾಡ್ತೀವಿ. ಅಂದರೆ 1ರಷ್ಟು ಇದನ್ನು ಹೆಚ್ಚಿಸ್ತೀವಿ. 1ರಷ್ಟು 9ಅನ್ನು ಹೆಚ್ಚಿಸಬೇಕು ಅಂದರೆ ಇದು 10 ಆಗುತ್ತೆ. ಹಾಗಾಗಿ 10 ಬರೆದು 9ರ ಮುಂದೆ ಇರುವ 5 ಅಂಕಿಯ ಬದಲಾಗಿ 5 0ಯನ್ನು ಹಾಕ್ತೀವಿ. ಹಾಗಾಗಿ ಸಮೀಪದ ಲಕ್ಷ ಎಷ್ಟಾಯಿತು? 10 ಲಕ್ಷ ಆಯಿತು. ಈಗ ಪ್ರಶ್ನೆ ನೋಡೋಣ. ರೋಕ್ಸಿ ಮತ್ತು ಇಷ್ಟುವಿನ ಹೇಳಿಕೆ ಹೀಗಿದೆ, ವ್ಯತ್ಯಾಸವು 10 ಲಕ್ಷಕ್ಕೆ ಸಮೀಪದಲ್ಲಿದೆ, ಹೌದಾ? ಹೌದು. ಮತ್ತು 10 ಲಕ್ಷಕ್ಕಿಂತ ಕಡಿಮೆ ಇದೆ, ಹೌದಲ್ವಾ? ವ್ಯತ್ಯಾಸ 10 ಲಕ್ಷಕ್ಕೆ ಸಮೀಪ ಇದೆ ಮತ್ತು 10 ಲಕ್ಷಕ್ಕಿಂತ ಕಡಿಮೆ ಇದೆ. ಅವಳ ಹೇಳಿಕೆ ಸರಿಯಾಗಿದೆ. ಮತ್ತು ಇಷ್ಟು ಹೇಳ್ತಾ ಇದ್ದಾನೆ, ವ್ಯತ್ಯಾಸವು 9 ಲಕ್ಷಕ್ಕೆ ಸಮೀಪದಲ್ಲಿದೆ ಮತ್ತು 9 ಲಕ್ಷಕ್ಕಿಂತ ಹೆಚ್ಚಿದೆ, ಹೌದಾ? 9 ಲಕ್ಷಕ್ಕೆ ಸಮೀಪ ಇದೆಯಾ? ಇದು 9,73,000 ಇರೋದ್ರಿಂದ ಅದು 10 ಲಕ್ಷಕ್ಕೆ ಸಮೀಪ ಇರೋದು, 9 ಲಕ್ಷಕ್ಕಲ್ಲ. ಮತ್ತು ಅದು 9 ಲಕ್ಷಕ್ಕಿಂತ ಹೆಚ್ಚಿದೆ ಅನ್ನೋದು ಸರಿಯಾಗಿದೆ. ಈ ಅಂದಾಜುಗಳು ಸರಿ ಇವೆಯೇ? ಇಬ್ಬರ ಅಂದಾಜು ಸರಿ ಇದೆ. ಯಾರ ಅಂದಾಜು ವ್ಯತ್ಯಾಸಕ್ಕೆ ಸಮೀಪದಲ್ಲಿದೆ ಅಂತ ಅಂದರೆ ಯಾರ ಅಂದಾಜಿಗೆ ಹತ್ತಿರದಲ್ಲಿದೆ? ಇದು ರೋಕ್ಸಿ. ಈ ಸಾರಿ ರೋಕ್ಸಿಯ ಹೇಳಿಕೆ ರೋಕ್ಸಿಯ ಅಂದಾಜು ಸಮೀಪದಲ್ಲಿದೆ, ಹೌದಲ್ವಾ? ನೆಕ್ಸ್ಟ್, ವ್ಯತ್ಯಾಸವು 9,50,000ಕ್ಕಿಂತ ಹೆಚ್ಚಿದೆಯಾ ಕಡಿಮೆ ಇದೆಯಾ? ಅಂದರೆ 9,50,000ಕ್ಕಿಂತ ಹೆಚ್ಚಿದೆ, ಹೌದಲ್ವಾ? ನೆಕ್ಸ್ಟ್, ವ್ಯತ್ಯಾಸವು 9,63,128ಕ್ಕಿಂತ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ? ಅಂದರೆ ಜಾಸ್ತಿ ಇದೆ, ಹೌದಲ್ವಾ? ನೆಕ್ಸ್ಟ್, ಇದರ ನಿಖರವಾದ ಬೆಲೆ ಎಷ್ಟು? ಇದು ತಪ್ಪಾಗಿದೆ, 10 ಲಕ್ಷ ಅಲ್ಲ. ನಿಖರವಾದ ಬೆಲೆ 9,73,728, ಹೌದಲ್ವಾ? ನೆಕ್ಸ್ಟ್ ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಏನದು? ನಗರಗಳ ಜನಸಂಖ್ಯೆ. ಮುಂದಿನ ಕೋಷ್ಟಕದಲ್ಲಿ ನೀಡಿರುವ ಕೆಲವು ಭಾರತ ನಗರಗಳ ಜನಸಂಖ್ಯೆಗಳನ್ನು ಗಮನಿಸಿ. ಇಲ್ಲಿ ಕೆಲವು ನಗರಗಳನ್ನು ಕೊಟ್ಟಿದ್ದಾರೆ ಮತ್ತು ಜನಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಎಲ್ಲಿ? 2011ರಲ್ಲಿನ ಜನಸಂಖ್ಯೆ ಮತ್ತು 2001ರಲ್ಲಿನ ಜನಸಂಖ್ಯೆಯನ್ನು ಕೊಟ್ಟಿದ್ದಾರೆ.
ಈಗ ನಾವು 2011 ಮತ್ತು 2001ರಲ್ಲಿನ ಜನಸಂಖ್ಯೆಯನ್ನು ಸಮೀಪದ ಲಕ್ಷಕ್ಕೆ ಬರಿತಾ ಹೋಗೋಣ. ಇದು 1,24,00,000 ಆಗಿರೋದ್ರಿಂದ ನಾವು ಇದನ್ನು 124 ಲಕ್ಷ ಅಂತ ತಗೊಳ್ಳೋಣ. ಇದು 110 ಲಕ್ಷ, 84 ಲಕ್ಷ, 68 ಲಕ್ಷ. ಇಲ್ಲಿ ನೋಡಿ, ಇಲ್ಲಿ ಸಮೀಪದ ಲಕ್ಷ ಮಾಡ್ತಾ ಇರೋದ್ರಿಂದ ಅದರ ಬಲಭಾಗದ ಅಂಕಿಯನ್ನು ನೋಡಿದಾಗ ಇದು 4ಕ್ಕಿಂತ ಹೆಚ್ಚಿದೆ. ಅಂದರೆ ನಾವು ಇದನ್ನು 1ರಷ್ಟು ಏರಿಸಬೇಕು. ಹಾಗಾಗಿ 56 ಲಕ್ಷ. ಅದೇ ರೀತಿ ಇಲ್ಲೂ ಅಷ್ಟೇ, ಇಲ್ಲಿ ಸಮೀಪದ ಲಕ್ಷ ಮಾಡ್ತಾ ಇರೋದ್ರಿಂದ ಮುಂದಿನ ಬಲಭಾಗದ ಅಂಕಿ 7 ಆಗಿರೋದ್ರಿಂದ 9ಅನ್ನು 1ರಿಂದ ಹೆಚ್ಚಿಸಬೇಕು. ಆಗ ಇದೆಷ್ಟಾಗುತ್ತೆ? 120 ಲಕ್ಷ. ಇದು ಅಷ್ಟೇ 99 ಲಕ್ಷ, 43 ಲಕ್ಷ, 36 ಲಕ್ಷ, ಇದು 35 ಲಕ್ಷ. ಅದೇ ರೀತಿ ಈಗ 10 ವರ್ಷಗಳಲ್ಲಿ ಜನಸಂಖ್ಯೆ ಎಷ್ಟು ಏರಿಕೆಯಾಗಿದೆ ಅಂತ ನೋಡೋದಾದರೆ, ಮುಂಬೈನಲ್ಲಿ 124 ಮೈನಸ್ 120 4 ಲಕ್ಷದಷ್ಟು ಏರಿಕೆಯಾಗಿದೆ. ನವದೆಹಲಿಯಲ್ಲಿ 11 ಲಕ್ಷದಷ್ಟು ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ 41 ಲಕ್ಷ, ಅಂದರೆ 10 ವರ್ಷದಲ್ಲಿ ಜನಸಂಖ್ಯೆ ದ್ವಿಗುಣ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಹೈದರಾಬಾದ್ನಲ್ಲಿ 32 ಲಕ್ಷದಷ್ಟು ಜನಸಂಖ್ಯೆ ಏರಿಕೆಯಾಗಿದೆ. ಅಹಮದಾಬಾದ್ನಲ್ಲಿ 21 ಲಕ್ಷ ಜನಸಂಖ್ಯೆ ಏರಿಕೆಯಾಗಿದೆ. ಅದೇ ರೀತಿ ನಾವು ಉಳಿದ ನಗರಗಳಿಗೆ ಸಮೀಪದ ಲಕ್ಷಗಳನ್ನು ಬರಿತಾ ಹೋದರೆ ಇವುಗಳ ವ್ಯತ್ಯಾಸ ಎಷ್ಟು ಬರುತ್ತೆ ಅನ್ನೋದನ್ನು ನಾನು ಇಲ್ಲಿ ಬರೆದಿದ್ದೀನಿ, ನೀವು ನೋಡ್ಬೋದು. ಆದರೆ ಇದರಲ್ಲಿ ಒಂದು ಎಕ್ಸೆಪ್ಷನಲ್ ಕೇಸ್ ಅಂದರೆ ಕೋಲ್ಕತ್ತಾ ನೋಡ್ಬೋದು ನೀವು. ಇದು 2001ರಲ್ಲಿ 46 ಲಕ್ಷ ಇದ್ದಿದ್ದು 2011ರಲ್ಲಿ 45 ಲಕ್ಷ ಆಗಿದೆ. ಅಂದರೆ ಇದು 1 ಲಕ್ಷದಷ್ಟು ಇಳಿಕೆಯಾಗಿದೆ ಜನಸಂಖ್ಯೆ, ಹೌದಲ್ವಾ? ಈಗ ಮೇಲಿನ ಕೋಷ್ಟಕದಲ್ಲಿ ನೀಡಿರುವ ಮಾಹಿತಿಯಿಂದ ಮುಂದಿನ ಪ್ರಶ್ನೆಗಳಿಗೆ ಅಂದಾಜಿಸುವುದರಿಂದ ಉತ್ತರಿಸಿ. ಅಂದರೆ ಈಗ ನಾವು ಕೋಷ್ಟಕದಲ್ಲಿ ನಗರಗಳಲ್ಲಿನ ಜನಸಂಖ್ಯೆಗಳನ್ನು ನೋಡಿದ್ವಿ, ಹೌದಲ್ವಾ? ಈಗ ಆ ಜನಸಂಖ್ಯೆಗಳ ಆಧಾರದ ಮೇಲೆ ನಾವು ಇವಾಗ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗುತ್ತೆ. ಈ ದತ್ತಾಂಶದ ಬಗ್ಗೆ ನಿಮ್ಮ ಸಾಮಾನ್ಯ ವೀಕ್ಷಣೆ ಏನು ಅದನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ. ಅಂದರೆ ಈ ಕೋಷ್ಟಕದಲ್ಲಿ ನಾವು ಏನನ್ನು ಅಬ್ಸರ್ವ್ ಮಾಡಿದ್ದೀವಿ, ಇಲ್ಲಿ 2001ರಿಂದ 2011ರವರೆಗೆ ಎಷ್ಟು ಜನಸಂಖ್ಯೆ ಏರಿಕೆಯಾಗಿದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. 10 ವರ್ಷಗಳ ಅಂತರದಲ್ಲಿ ಎಲ್ಲ ನಗರಗಳಲ್ಲಿಯೂ ಜನಸಂಖ್ಯೆ ಹೆಚ್ಚಾಗಿದೆ, ಹೌದಲ್ವಾ? ಆದರೆ ಕೋಲ್ಕತ್ತಾ ನಗರದಲ್ಲಿ ಮಾತ್ರ ಜನಸಂಖ್ಯೆ ಇಳಿಕೆಯಾಗಿದೆ. ಎಷ್ಟು ಇಳಿಕೆಯಾಗಿದೆ? 1 ಲಕ್ಷದಷ್ಟು ಇಳಿಕೆಯಾಗಿದೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಮೇಲಿನ ಕೋಷ್ಟಕಕ್ಕೆ ಸೂಕ್ತವಾದ ಶೀರ್ಷಿಕೆ ಏನು? ಇದಕ್ಕೆ ಏನು ಶೀರ್ಷಿಕೆ ಕೊಡ್ಬೋದು? ಭಾರತದಲ್ಲಿನ ಕೆಲವು ನಗರಗಳ ಜನಸಂಖ್ಯೆಗಳ ಕೋಷ್ಟಕ ಅಂತ ನಾವು ಶೀರ್ಷಿಕೆ ಕೊಡಬಹುದು. ನೆಕ್ಸ್ಟ್ 3ನೇ ಪ್ರಶ್ನೆ, 2011ರಲ್ಲಿ ಪುಣೆಯ ಜನಸಂಖ್ಯೆ ಎಷ್ಟಿತ್ತು? 2001ಕ್ಕೆ ಹೋಲಿಸಿದರೆ ಅಂದಾಜು ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ? ಈಗ 2011ರಲ್ಲಿ ಪುಣೆಯ ಜನಸಂಖ್ಯೆ ಎಷ್ಟಿತ್ತು? 31,15,431 ಇತ್ತು. 2001ಕ್ಕೆ ಹೋಲಿಸಿದರೆ ಅಂದಾಜು ಜನಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಅಂದರೆ 6 ಲಕ್ಷದಷ್ಟು ಹೆಚ್ಚಾಗಿದೆ, ಹೌದಲ್ವಾ? ನೀವು ಕೋಷ್ಟಕವನ್ನು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ, 2001 ಮತ್ತು 2011ರ ನಡುವೆ ಯಾವ ನಗರದ ಜನಸಂಖ್ಯೆ ಹೆಚ್ಚು ಏರಿಕೆಯಾಗಿದೆ? ಎಲ್ಲಿ ಅಂದರೆ ಬೆಂಗಳೂರಿನಲ್ಲಿ, ಹೌದಲ್ವಾ? ಬೆಂಗಳೂರಿನಲ್ಲಿ ಅಂದಾಜು ಜನಸಂಖ್ಯೆ 2001ರಲ್ಲಿ 43 ಲಕ್ಷ ಇತ್ತು. 2011ರಷ್ಟರಲ್ಲಿ 84 ಲಕ್ಷ ಆಗಿದೆ. ಅಂದರೆ ಎಷ್ಟು ಏರಿಕೆಯಾಗಿದೆ ಅಂದರೆ 41 ಲಕ್ಷದಷ್ಟು ಏರಿಕೆಯಾಗಿದೆ. ಅಂದರೆ ಅಂದಾಜು ಡಬ್ಬಲ್ ಆಗಿದೆ, ಹೌದಲ್ವಾ? 2ರಷ್ಟು ಏರಿಕೆಯಾಗಿದೆ. ಎಲ್ಲಿ? ಬೆಂಗಳೂರು ನಗರದಲ್ಲಿ 41 ಲಕ್ಷದಷ್ಟು ಏರಿಕೆಯಾಗಿದೆ. ಜನಸಂಖ್ಯೆ ಬಹುತೇಕ ದ್ವಿಗುಣಗೊಂಡಿರುವ ಯಾವುದಾದರೂ ನಗರಗಳು ಇವೆಯೇ? ಅವು ಯಾವುವು? ಹೌದು, ಬಹಳಷ್ಟು ನಗರಗಳಲ್ಲಿ 10 ವರ್ಷದ ಅವಧಿಯಲ್ಲಿ ದ್ವಿಗುಣಗೊಂಡಿದೆ ಜನಸಂಖ್ಯೆ. ಎಲ್ಲಿ ಅಂದರೆ ಬೆಂಗಳೂರು, ಹೈದರಾಬಾದ್, ಸೂರತ್, ವಡೋದರ, ಅಹಮದಾಬಾದ್, ಹೌದಲ್ವಾ? ನೆಕ್ಸ್ಟ್, ಪಾಟ್ನಾದ ಜನಸಂಖ್ಯೆಯನ್ನು ಯಾವ ಸಂಖ್ಯೆಯಿಂದ ಗುಣಿಸಿ ಮುಂಬೈ ನಗರಕ್ಕೆ ಸಮೀಪವಾದ ಸಂಖ್ಯೆ ಅಥವಾ ಜನಸಂಖ್ಯೆಯನ್ನು ಪಡೆಯಬಹುದು? ಅಂದರೆ ಪಾಟ್ನಾದ ಅಂದಾಜು ಜನಸಂಖ್ಯೆ ಎಷ್ಟಿದೆ? 17 ಲಕ್ಷ ಇದೆ. ಮತ್ತು ಈ ಮುಂಬೈನ ಜನಸಂಖ್ಯೆ ಎಷ್ಟಿದೆ ಅನ್ನೋದಾದರೆ 120 ಲಕ್ಷ ಇದೆ. ಅಂದರೆ 1,20,00,000 ಅಥವಾ 120 ಲಕ್ಷ ಇದೆ. ಈಗ ಈ 17 ಲಕ್ಷದಿಂದ ಯಾವ ಸಂಖ್ಯೆಯನ್ನು ಗುಣಿಸಿದರೆ ನಮಗೆ 120ಕ್ಕೆ ಹತ್ತಿರ ಆಗುತ್ತೆ ಅಂದರೆ 7ರಿಂದ. 17 × 7 ಎಷ್ಟು? 119. ಅಂದರೆ ಪಾಟ್ನಾದ ಅಂದಾಜು ಜನಸಂಖ್ಯೆ 17 ಲಕ್ಷನ 7ರಿಂದ ಗುಣಿಸಿದರೆ 119 ಲಕ್ಷ ಆಗುತ್ತೆ. ಇದು ಮುಂಬೈನ
124 ಲಕ್ಷಕ್ಕೆ ಹತ್ತಿರವಿದೆ. ಅಂದರೆ 120 ಅನ್ನೋದು 2001ರ ಜನಸಂಖ್ಯೆ, 124 ಅನ್ನೋದು 2011ರ ಜನಸಂಖ್ಯೆ. ನೆಕ್ಸ್ಟ್ 1.5 ಗುಣಲಬ್ಧಗಳಲ್ಲಿ ವಿನ್ಯಾಸ. ರೋಕ್ಸಿ ಮತ್ತು ಈಸ್ಟು ಗುಣಾಕಾರದೊಂದಿಗೆ ಆಟವಾಡುತ್ತಿದ್ದಾರೆ. ಒಂದು ಸಂಖ್ಯೆಯನ್ನು 10, 100, 1000 ಇತ್ಯಾದಿಗಳಿಂದ ಗುಣಿಸುವ ಒಂದು ಆಸಕ್ತಿದಾಯಕ ತಂತ್ರವನ್ನು ಅವರು ಕಂಡುಕೊಂಡರು. ಅಂದರೆ ಇಲ್ಲಿ ಏನು ಹೇಳಕ್ಕೆ ಓಡ್ತಾ ಇದ್ದಾರೆ ಅಂತ ಅಂದರೆ, ನಾವು ಗುಣಾಕಾರ ಮಾಡಬೇಕಾದ್ರೆ ಬಹಳಷ್ಟು ನಮಗೆ ಒಂದೊಂದು ಸರಿ ಸಮಸ್ಯೆ ಆಗುತ್ತೆ, ಹೌದಲ್ವಾ? ಈಗ ದಶಕ ಬರುತ್ತೆ, ಅದನ್ನು ಕೂಡಿಸುವಾಗ ಗುಣಾಕಾರ ಮಾಡುವಾಗ ಏನು ಮಾಡ್ತೀವಿ, ಬಹಳಷ್ಟು ತಪ್ಪುಗಳು ಹಾಗೇ ಆಗುತ್ತೆ. ಅದನ್ನು ನಾವು ದೂರ ಮಾಡೋದಕ್ಕೆ ಒಂದು ಸುಲಭ ಮಾರ್ಗವನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಏನಂದರೆ ಇಲ್ಲಿ ರೋಕ್ಸಿ 116 × 5ರ ಬೆಲೆಯನ್ನು ಹೀಗೆ ಕಂಡುಹಿಡಿದಳು. ಯಾವ ರೀತಿ ಕಂಡುಹಿಡಿತಾ ಇದ್ದಾಳು ಅವಳು? ಈಗ 116 × 5ಅನ್ನು ನಾವು 5 30 ಅದೆಲ್ಲ ಬರೆದು ಮಾಡೋದಕ್ಕಿಂತ ಗುಣಾಕಾರನೇ ಮಾಡದೆ ಯಾವ ರೀತಿ ಕಂಡುಹಿಡಿಯೋದು ಅಂದರೆ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 116 ಬರೆದು ಈ 5ರ ಬದಲು 2ನೇ 10ಅನ್ನು ಬರೆದ್ರೆ ಈಗ 2 ಮತ್ತು 116ಅನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು, ಹೌದಲ್ವಾ? ಯಾವ ಸಂಖ್ಯೆಗಳಿದ್ದರೆ ನಾವು 10, 100, 1000ದಿಂದ ಬದಲಾಯಿಸ್ಬೇಕಂತ ನೋಡೋದಾದರೆ 5 ಇದ್ದಾಗ 2ನೇ 10ರಿಂದ, 25ಅನ್ನು 4ನೇ 100ರಿಂದ, 50ಅನ್ನು 2ನೇ 100ರಿಂದ, 125ಅನ್ನು 8ನೇ 1000ದಿಂದ, ಅದೇ ರೀತಿ 250 ಇದ್ದಾಗ 4ನೇ 1000ದಿಂದ, 500 ಇದ್ದಾಗ 2ನೇ 1000ದಿಂದ ಮತ್ತು 2500 ಅಂದರೆ 2500 ಇದ್ದಾಗ 10,000 ಕೆಳಗಡೆ 4 ಅಂದರೆ 4ನೇ 10,000ದಿಂದ ಬದಲಾಯಿಸಬೇಕಾಗುತ್ತೆ. ನೆಕ್ಸ್ಟ್ ಗುಣಾಕಾರ ಮತ್ತು ಭಾಗಾಕಾರದ ಅರ್ಥವನ್ನು ಉಪಯೋಗಿಸಿಕೊಂಡು 5ರಿಂದ ಗುಣಿಸುವುದು ಅಥವಾ 2ರಿಂದ ಭಾಗಿಸುವುದು ಮತ್ತು 10ರಿಂದ ಗುಣಿಸುವುದು ಒಂದೇ ಎಂಬುದನ್ನು ನೀವು ವಿವರಿಸಬಲ್ಲಿರಾ? ಅಂದರೆ ನಾವಿಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ತ್ವರಿತಗತಿಯಲ್ಲಿ ಗುಣಾಕಾರವನ್ನು ಮಾಡಬೇಕಾಗತ್ತೆ. ಕಂಡುಹಿಡಿಯಿರಿ. ಮುಂದಿನ ಗುಣಲಬ್ಧಗಳನ್ನು ಲೆಕ್ಕ ಮಾಡಲು ತ್ವರಿತ ಮಾರ್ಗಗಳನ್ನು ಕಂಡುಹಿಡಿಯಿರಿ. ಈ ಮೊದಲಿಗೆ ಎ ಪ್ರಶ್ನೆಯನ್ನು ನೋಡೋಣ. ಈಗ ಎ ಲೆಕ್ಕ ಹೀಗಿದೆ: 2 × 1768 × 50. ಈ 3 ಸಂಖ್ಯೆಗಳನ್ನು ಯಾವ ರೀತಿ ಸುಲಭವಾಗಿ ಗುಣಾಕಾರ ಮಾಡೋದಂದರೆ, ನಾನಿವಾಗ 2ಅನ್ನು ಹಾಗೆ ಬರ್ಕೋತೀನಿ. ನಾವು ಮೊದಲು ಏನು ನೋಡಬೇಕಂತಂದರೆ, ಇಲ್ಲಿ ನಾನು ಆಗಲೇ ಹೇಳ್ದಂಗೆ 5, 25, 50, 125, 250, 500 ಅಥವಾ 2500 ಈ ರೀತಿಯ ಸಂಖ್ಯೆಗಳನ್ನು ಗುರುತಿಸ್ಕೋಬೇಕಾಗತ್ತೆ. ಇಲ್ಲಿರೋದು 50. ಈಗ 50ರ ಬದಲಾಗಿ ನಾವು ಏನು ಬರ್ಕೋಬೇಕು, ಹೌದಲ್ವಾ? ನಾವಿಲ್ಲಿ 2ನೇ 100ಅನ್ನು ಬರಿಬೇಕು. ಈಗ ನಾವು ಕ್ಯಾನ್ಸಲೇಷನ್ ಮಾಡೋದಾದರೆ ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಇದು ನಮಗೆ ಛೇದ ಆಗತ್ತೆ, ಇದು ಅಂಶ ಆಗತ್ತೆ, ಹೌದಲ್ವಾ? ಹಾಗಾಗಿ ನಾವು ಈ 2 ಮತ್ತು 2ಅನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಉಳಿದಿದ್ದೇನು? 1768 × 100 ಉಳಿತಲ್ವಾ? ಈಗ ನಾವು ಸುಲಭವಾಗಿ ಗುಣಾಕಾರ ಮಾಡ್ಬೋದು. 1768 × 100 ಅಥವಾ ನಾವು ಏನು ಮಾಡ್ಬೋದು, 1ರಿಂದ ಮೊದಲು ಗುಣಾಕಾರ ಮಾಡಿದರೆ ಎಷ್ಟು ಬರುತ್ತೆ? ಸೇಮ್ ಅದೇ ಸಂಖ್ಯೆನೇ ಬರುತ್ತೆ. ಆಮೇಲೆ ಉಳಿದ 2 0ಗಳನ್ನು ಹಾಗೆ ಬರ್ಕೊಂಡ್ರೆ ಆಯಿತು. ಉತ್ತರ ಎಷ್ಟು ಬಂತು? 1,76,800, ಹೌದಲ್ವಾ? ನೆಕ್ಸ್ಟ್ ಬಿ ನೋಡೋದಾದರೆ 72 × 125. ಇಲ್ಲಿ ನಾವು ಯಾವ ಸಂಖ್ಯೆಯನ್ನು ಬದಲಾಯಿಸಬೇಕು? ಹೌದು, 125ಅನ್ನು ಬದಲಾಯಿಸಬೇಕು. ಯಾವುದರಿಂದ ಬದಲಾಯಿಸ್ಬೋದು? 8ನೇ 1000ದಿಂದ, ಹೌದಲ್ವಾ? ಈಗ 72ಅನ್ನು ನಾನು ಹಾಗೆ ಬರಿತೀನಿ. 125ರ ಬದಲಾಗಿ 8ನೇ 1000ವನ್ನು ಬರಿತೀನಿ. ಈಗ ನೀವು ಗಮನಿಸ್ಬೋದು, ಇಲ್ಲಿ 8 ಇದೆ, ಇಲ್ಲಿ 72 ಇದೆ. ಈ 1000ವನ್ನು ನಾವು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ 8, 72 ಇದೆ. 8 ಮತ್ತು 72 ಎರಡೂ 8ನೇ ಮಗಿಲೇ ಬರುತ್ತಲ್ವ? ಹೌದು. ಹಾಗಾಗಿ ಕ್ಯಾನ್ಸಲ್ ಮಾಡೋಣ. 8 1 8, 8 9 72, ಹೌದಲ್ವಾ? ಉಳ್ಕೊಂಡಿದ್ದೇನು? 9 × 1000. ಈಗ 9 ಮತ್ತು 1000ವನ್ನು ಗುಣಿಸಿದರೆ ಎಷ್ಟು ಬರುತ್ತೆ? 9000, ಹೌದಲ್ವಾ? ಈ ಸಿ ಲೆಕ್ಕವನ್ನು ನೋಡಿ, ಇಲ್ಲಿ 4 ಸಂಖ್ಯೆಗಳಿದೆ. ಇಷ್ಟನ್ನು ನಾವು ಗುಣಾಕಾರ ಮಾಡಬೇಕಂದ್ರೆ ತುಂಬ ಸಮಯ ಹಿಡಿಯುತ್ತೆ. ಅದರ ಬದಲು ಸುಲಭ ಮಾರ್ಗದಲ್ಲಿ ಗುಣಾಕಾರ ಮಾಡೋದಾದರೆ ಮೊದಲು ಗಮನಿಸಿ ಯಾವ ಸಂಖ್ಯೆಯನ್ನು ನಾವು ಬದಲಾಯಿಸಬೇಕು. ಹೌದು, ಇಲ್ಲಿ 125 ಇದೆ ಮತ್ತು 25 ಇದೆ. ಎರಡನ್ನೂ ಸಹ ನಾವು ಇವಾಗ ಬದಲಾಯಿಸೋಣ. 125ರ ಬದಲು ನಾವು ಏನು ಬರಿಬಹುದು? ಎಸ್, 8ನೇ 1000 ಬರಿಬಹುದು. ನಂತರ 40ಅನ್ನು ಹಾಗೆ ಬರ್ಕೊಳ್ಳಿ, 8ಅನ್ನು ಹಾಗೆ ಬರ್ಕೊಳ್ಳಿ. 25ರ ಬದಲಾಗಿ ನಾವು ಏನು ಬರಿಬೋದು? 4ನೇ 100ಅನ್ನು ಬರಿಬಹುದು. ಇವಾಗ ನೋಡಿ ಯಾವ ಸಂಖ್ಯೆಗಳನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲೂ 8 ಇದೆ, ಇಲ್ಲೂ 8 ಇದೆ. 8 8 ಕ್ಯಾನ್ಸಲ್ ಮಾಡ್ಬೋದಲ್ಲ. 8 1 8 1
8 ಹೋಯಿತು. ಇನ್ನು 40 ಮತ್ತು 4 ಇರಬಾರ್ದು. ಆವಾಗ ನಮಗೆ ಸುಲಭವಾಗಿ ಗುಣಾಕಾರ ಮಾಡೋದಕ್ಕೆ ಆಗುತ್ತೆ. ಇಲ್ಲಿ 4 ಮತ್ತು 40ನ್ನು 4ನೇ ಮಗ್ಗಿಯಿಂದ ಕ್ಯಾನ್ಸಲ್ ಮಾಡ್ಬೋದಲ್ಲ. ಹೌದು, 4 4, 4 40. ಹಾಗಾದರೆ ಇಲ್ಲಿ ಉಳ್ಕೊಂಡಿದ್ದು ಯಾವ್ಯಾವುದು? 1000 ಇಂಟು 10 ಇಂಟು 100. ಈಗ ಈ 3 ಸಂಖ್ಯೆಗಳನ್ನು ಗುಣಾಕಾರ ಮಾಡೋದು ಈಸಿಯಾಗಿ ಮಾಡ್ಬೋದು. ಎಲ್ಲ 1 1 ಇರೋದ್ರಿಂದ 1 ಅಂತ ಬರೀರಿ. ಆಮೇಲೆ ಎಷ್ಟು ಸೊನ್ನೆಗಳಿದೆ? 1 2 3 4 5 6 6 ಸೊನ್ನೆಗಳನ್ನು ಹಾಕಿದರೆ ಆಯಿತು. ಉತ್ತರ ಎಷ್ಟು? 10 ಲಕ್ಷ. ನೆಕ್ಸ್ಟ್ ಎರಡನೇ ಮೈನಲ್ಲಿ ಮೊದಲನೇದು ಎ 25 ಇಂಟು 12. ಇದನ್ನು ಯಾವ ರೀತಿ ಮಾಡ್ತೀರಾ? ಈಗ ಯಾವುದನ್ನು ಬದಲಾಯಿಸಬೇಕು? 25ನ್ನು ಬದಲಾಯಿಸೋಣ. ಯಾವುದರಿಂದ ಬದಲಾಯಿಸೋಣ? 4ನೇ 100ರಿಂದ ಬದಲಾಯಿಸೋಣ. 12ನ್ನು ಹಾಗೆ ಬರೆಯೋಣ. ಇವಾಗ ನಿಮ್ಗಾಗಲೇ ಗೊತ್ತಾಗಿದೆ 4 ಮತ್ತು 12 4ನೇ ಮಗ್ಗಿಯಲ್ಲೇ ಬರುತ್ತೆ ಅಂತ, ಹೌದಲ್ವಾ? 4 1 4, 4 3 12. ಹಾಗಾದರೆ ಉಳ್ಕೊಂಡಿದ್ದು 100 ಇಂಟು 3. 100 ಇಂಟು 3 ಎಷ್ಟು? 300. ಹಾಗಾದರೆ ಉತ್ತರ ಎಷ್ಟು? 300, ಹೌದಲ್ವಾ? ನೆಕ್ಸ್ಟ್ ಬಿ 15 ಇಂಟು 240. ಇಲ್ಲಿ ಒಂದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಏನಂದರೆ ಇದು 15 ಅಲ್ಲ 25 ಆಗಬೇಕು. ನೆಕ್ಸ್ಟ್ ಇವಾಗ ಯಾವುದನ್ನು ಬದಲಾಯಿಸ್ಬೇಕು ನಾವು? 25ನ್ನು, ಹೌದಲ್ವಾ? 25 ಇಂಟು 240. ಈ 25ನ್ನು ಬದಲಾಯಿಸಿದರೆ 4ನೇ 100 ಇಂಟು 240. ಯಾಕೆ ನಾನು ಈ 15ನ್ನು 25 ಅಂತ ಬದಲಾಯಿಸಿದ್ದೀನಂದರೆ ಇಲ್ಲಿ 25 ಬರಬೇಕಿತ್ತು. ನೀವು ಇಂಗ್ಲೀಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ತೊಗೊಂಡು ನೋಡಿದರೆ ಅದರಲ್ಲಿ 25 ಅಂತಲೇ ಇದೆ. ಅದು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಇಲ್ಲಿ 15 ಅಂತ ಆಗಿದೆ ಅಷ್ಟೇ. ಈಗ ಯಾವ್ಯಾವುದನ್ನು ಕ್ಯಾನ್ಸಲ್ ಮಾಡಬೇಕು ನಾವು? 4 ಮತ್ತು 240ನ್ನು. 4 4, 4 6 24, 4 0ಗೆ 0. ಹಾಗಾದರೆ ಉಳ್ಕೊಂಡಿದ್ದು 100 ಇಂಟು 60. 100 ಇಂಟು 60 ಅಂದರೆ 1 6 ಬರೀರಿ ಮತ್ತು 3 0. ಉತ್ತರ 6000. ಉತ್ತರ ಎಷ್ಟು? 6000 ಆಗುತ್ತೆ. ನೆಕ್ಸ್ಟ್ 250 ಇಂಟು 120. ಇಲ್ಲಿ ಯಾವುದನ್ನು ಬದಲಾಯಿಸಬೇಕು? 250ನ್ನು ಬದಲಾಯಿಸಬೇಕು. ಯಾವುದರಿಂದ ಅಂದರೆ 4ನೇ 1000ದಿಂದ. ಯಾಕಂದರೆ 1000ನ 4 ಭಾಗ ಮಾಡಿದರೆ ನಮಗೆ ವಾಪಸ್ 250 ಸಿಗುತ್ತೆ, ಹೌದಲ್ವಾ? ಇಂಟು 120ನ್ನು ಹಾಗೆ ಬರೆಯೋಣ. ಈಗ ಯಾವುದನ್ನು ಕ್ಯಾನ್ಸಲ್ ಮಾಡ್ತೀರಾ? 4 ಮತ್ತು 12. 4 1 4, 4 3 12, 4 0 0. ಉಳ್ಕೊಂಡಿದ್ದು 1000 ಇಂಟು 30. ಈಗ ಸೊನ್ನೆಗಳನ್ನು ಬಿಡಿ. 3 1 3. ಈಗ ಸೊನ್ನೆಗಳನ್ನು ಎಣಿಸಿ. 1 2 3 4. 1 2 3 4. ಹಾಗಾದರೆ ಉತ್ತರ ಎಷ್ಟು? 30,000. ನೆಕ್ಸ್ಟ್ ಡಿ 2500 ಇಂಟು 12. ಇಲ್ಲಿ ಯಾವುದನ್ನು ಬದಲಾಯಿಸ್ತೀರಾ? 2500ನ್ನು ಬದಲಾಯಿಸಬೇಕು. ಇದನ್ನು ನಾವು 10,000ದ ರೂಪದಲ್ಲಿ ಬರಿಬೋದು, ಹೌದಲ್ವಾ? ಈಗ 2500 ಬದಲು 10,000 ಡಿವೈಡೆಡ್ ಬೈ 4 ಅಥವಾ 4ನೇ 10,000 ಅಂತ ಬರಿತೀವಿ. ಇಂಟು 12ನ್ನು ಹಾಗೆ ಬರೆಯೋಣ. ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ 4 ಮತ್ತು 12 ಎರಡನ್ನು ಕ್ಯಾನ್ಸಲ್ ಮಾಡ್ಬೋದು. 4 1 4, 4 3 12. ಉಳ್ಕೊಂಡಿದ್ದು 10,000 ಇಂಟು 3. ಇವಾಗ 3 1 3, 4 0ನ ಹಾಗೆ ಹಾಕಿ. ಉತ್ತರ ಮತ್ತೆ 30,000ನೇ ಬಂತು. ನೆಕ್ಸ್ಟ್ ಈ ಪ್ರಶ್ನೆ ಡ್ಯಾಶ್ ಇಂಟು ಡ್ಯಾಶ್ ಈಕ್ವಲ್ಸ್ 12 ಕೋಟಿ. ಈಗ ನಮಗೆ ಇದು ಯಾವುದೇ 2 ಸಂಖ್ಯೆಯನ್ನು ಗುಣಾಕಾರ ಮಾಡಿದರೆ 12 ಕೋಟಿ ಬರಬೇಕು. ಇದಕ್ಕೆ ಒಂದು ಉತ್ತರ ಅಲ್ಲ, ಬೇಕಾದಷ್ಟು ಉತ್ತರನ ನಾವು ಬರಿಬೋದು. ಉದಾಹರಣೆಗೆ 3 ಕೋಟಿ ಇಂಟು 4, ಅಥವಾ 4 ಕೋಟಿ ಇಂಟು 3, ಅಥವಾ 6 ಕೋಟಿ ಇಂಟು 2, ಅಥವಾ 2 ಕೋಟಿ ಇಂಟು 6, ಅಥವಾ 12 ಕೋಟಿ ಇಂಟು 1, ಅಥವಾ 1 ಇಂಟು 12 ಕೋಟಿ. ಈ ರೀತಿಯಾಗಿ ನಾವು ಬೇಕಾದಷ್ಟು ಉತ್ತರಗಳನ್ನು ಈ ಪ್ರಶ್ನೆಗೆ ನಾವು ಬರೀಬಹುದು. ನೆಕ್ಸ್ಟ್ ಗುಣಲಬ್ಧವು ಎಷ್ಟು ಉದ್ದವಿದೆ? ಮುಂದಿನ ಪ್ರತಿ ಬಾಕ್ಸ್ನಲ್ಲಿ ಗುಣಲಬ್ಧಗಳು ಆಸಕ್ತಿಕರ ವಿನ್ಯಾಸಗಳನ್ನು ಉಂಟು ಮಾಡುತ್ತವೆ. ಅವುಗಳನ್ನು ಮೌಲ್ಯಾಂಕನ ಮಾಡಿ ವಿನ್ಯಾಸವನ್ನು ಕಂಡುಹಿಡಿಯಿರಿ. ವೀಕ್ಷಿಸಿದ ವಿನ್ಯಾಸವನ್ನು ಆಧರಿಸಿ ಗುಣಲಬ್ಧಗಳನ್ನು ವಿಸ್ತರಿಸಿ. ಈಗ ಇಲ್ಲಿ ಗುಣಲಬ್ಧದಲ್ಲಿ ನಾವು ವಿನ್ಯಾಸವನ್ನು ನೋಡೋದಾದರೆ ಇಲ್ಲಿ 11 ಇಂಟು 11 ಇದರ ಗುಣಲಬ್ಧ ಎಷ್ಟು? 121. ಈಗ ಇಲ್ಲಿ 2 ಬಾರಿ 1 1 ಅಂತ ಇದೆ. ಇಲ್ಲಿ 111 111 ಅಂದರೆ 1 3 ಬಾರಿ ಇದೆ, 1 3 ಬಾರಿ ಇದೆ. ಇವೆರಡರ ಗುಣಲಬ್ಧ ಎಷ್ಟು ಬಂತು? 12,321. ನೀವು ಈ ಎರಡೂ ಸಂಖ್ಯೆಗಳಲ್ಲಿನ ವಿನ್ಯಾಸ ನೋಡ್ತಾ ಇದ್ರೆ 1 2 ಮತ್ತು 1 ಅಂದರೆ
ಸಂಖ್ಯೆ ಏರಿಕೆಯಾಗಿದೆ ಮತ್ತು ಮಧ್ಯದಲ್ಲಿ ಇಳಿಕೆಯಾಗಿದೆ. ಇಂಥ ಸಂಖ್ಯೆಗಳನ್ನು ನಾವು ಏರಿಕೆ ಮತ್ತು ಇಳಿಕೆ ಎಣಿಕೆ ಸಂಖ್ಯೆಗಳು ಅಂತ ಕರಿತೀವಿ, ಅಥವಾ ಅಪ್ ಆ್ಯಂಡ್ ಡೌನ್ ಕೌಂಟಿಂಗ್ ನಂಬರ್ ಅಂತ ಕರಿತೀವಿ. ಈಗ ಇಲ್ಲಿ 1 2 ಆಯಿತು, ಆಮೇಲೆ ಮತ್ತೆ 1 ಆಯಿತು. ಅದೇ ರೀತಿ ಇಲ್ಲಿ 1 2 3 ಆಯಿತು, ಮತ್ತೆ 2 1 ಇಳೀತು. ಅದೇ ರೀತಿ ಈಗ 4 ಬಾರಿ 1 ಬರ್ಕೊಂಡು ಗುಣಾಕಾರ ಮಾಡಿದರೆ ನಾವು ಗುಣಾಕಾರ ಮಾಡೋ ಅವಶ್ಯಕತೆನೇ ಇಲ್ಲ. 1 2 3 4 ಆಗುತ್ತೆ, ಮತ್ತೆ 3 2 1 ಕೆಳಗೆ ಬರುತ್ತೆ, ಹೌದಲ್ವಾ? ಈಗ ನಾನೇನಾದರೂ 5 ಬಾರಿ 1ಗಳನ್ನು ಬರೆದ್ರೆ ಇದರ ಗುಣಲಬ್ಧ ಎಷ್ಟು ಬರ್ಬೋದು ಅನ್ನೋದನ್ನು ನಾವು ಗುಣಾಕಾರ ಮಾಡ್ದೇ ಬರಿಬೋದು. ಏನು ಬರುತ್ತೆ? 1 2 3 4 5, 4 3 2 1. ಇಲ್ಲಿ ಎಷ್ಟು ಬಾರಿ 1 ಪುನರಾವರ್ತನೆ ಆಗಿರುತ್ತೆ ಅಷ್ಟರವರೆಗೆ ಅಂಕಿ ಏರಿಕೆ ಆಗುತ್ತೆ. ಇಲ್ಲಿ 2 ಅಂಕಿ ಇದೆ, ಮಧ್ಯದಲ್ಲಿ 2 ಬಂತು. ಇಲ್ಲಿ 3 ಅಂಕಿ ಇದೆ, ಮಧ್ಯದಲ್ಲಿ 3 ಇದೆ. 4 ಅಂಕಿ ಇದೆ, 4ರವರೆಗೆ ಹೋಗಿದೆ. 5 ಅಂಕಿ ಇದ್ದರೆ 5ರವರೆಗೆ ಏರಿಕೆಯಾಗಿ ಆಮೇಲೆ ಇಳಿಯುತ್ತೆ, ಹೌದಲ್ವಾ? ಅದೇ ರೀತಿ ಇಲ್ಲಿ 66 × 61 ಇದೆ. ಇದರ ಗುಣಲಬ್ಧ ಎಷ್ಟು? 4026. ಅದೇ ರೀತಿ ಇಲ್ಲಿ 6ಅನ್ನು ಹೆಚ್ಚಿಸ್ತಾ ಹೋಗ್ತಾ ಇದ್ದಾರೆ. 6ಗಳನ್ನು 3 ಸಾರಿ 6, 2 6 1 1. ಅಂದರೆ ಇಲ್ಲಿ ಏನಾಗ್ತಾ ಇದೆ ನೀವು ಗಮನಿಸಿದರೆ 0 ಹಾಗೆ ಇದೆ, 6 ಹಾಗೆ ಇದೆ. ಬಟ್ ಇಲ್ಲಿ ಏನು ವ್ಯತ್ಯಾಸ ಆಗಿದೆ? 1 ಬಾರಿ 4 ಇದ್ದಿದ್ದು 2 ಬಾರಿ 4 ಆಯಿತು. 2 4 6 8 ಆಗುತ್ತೆ. ನೆಕ್ಸ್ಟು 1 4 9 ಯಾವ ಸಂಖ್ಯೆಗಳಿದು? 1 4 9 ಅನ್ನೋದು ಯಾವ ಸಂಖ್ಯೆ? ನೀವು 6ನೇ ತರಗತಿಯಲ್ಲಿ ಓದಿರ್ತೀರಾ, ಸಂಖ್ಯಾ ವಿನ್ಯಾಸಗಳಲ್ಲಿ ಬರುತ್ತೆ. ಅಂದರೆ ಗಣಿತದಲ್ಲಿ ವಿನ್ಯಾಸಗಳು ಪಾಠದಲ್ಲಿ ನೀವು ಕಲ್ತಿದ್ರಿ. ಇದನ್ನು ವರ್ಗ ಸಂಖ್ಯೆಗಳು ಅಂತ ಕರಿತೀವಿ. 1 4 9 ಆದಮೇಲೆ 16 ಬರಬೇಕು. ವರ್ಗ ಸಂಖ್ಯೆಗಳು ಅಂದರೆ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸ್ತೀವಿ. 2 ಬಾರಿ 2 ಆಯಿತು. ಅದೇ ರೀತಿ ಮತ್ತೆ ಇಲ್ಲಿ 6ಅನ್ನು ಹೆಚ್ಚಿಸಿದರೆ ಇಲ್ಲಿ 0 ಹಾಗೆ ಇದೆ, 6 ಹಾಗೆ ಇದೆ. ಆದರೆ 4 ಇಲ್ಲಿ 1 ಬಾರಿ 2 ಬಾರಿ ಇಲ್ಲಿ 3 ಬಾರಿ ಆಯಿತು. ಇಲ್ಲಿ 2 1 ಬಾರಿ 2 ಬಾರಿ ಇಲ್ಲಿ 3 ಬಾರಿ ಆಯಿತು. ಈಗ ನಾನು ಮುಂದಿನ ಗುಣಲಬ್ಧ ನೋಡೋದಾದರೆ ಇಲ್ಲಿ 5 ಬಾರಿ ನಾನು 6ಅನ್ನು ಬರೆದ್ರೆ ಇಂಟು ಇಲ್ಲಿ 4 ಬಾರಿ 6 ಮತ್ತು 1, ಇದರ ಗುಣಲಬ್ಧ ಎಷ್ಟು ಬರುತ್ತೆ? ಈಗ ಇಲ್ಲಿ 4 ಬಾರಿ 4 ಬರಬೇಕು, 0. 2 ಎಷ್ಟು ಬಾರಿ ಬರುತ್ತೆ? 4 ಬಾರಿ 2 ಬರುತ್ತೆ, ಆಮೇಲೆ 6 ಬರುತ್ತೆ, ಹೌದಲ್ವಾ? ಈಗ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಗುಣಾಕಾರ ನೋಡೋದಾದರೆ 3 5 15 ಬರುತ್ತೆ. ಇಲ್ಲಿ ಮತ್ತೆ ಇಲ್ಲಿ 3ಅನ್ನು ಹೆಚ್ಚಿಸಿದ್ದಾರೆ, ಅದಕ್ಕೆ ಗುಣಲಬ್ಧ 1 1 5 5 ಬಂತು. ಹಾಗಾದರೆ ಇಲ್ಲಿ 3 ಬಾರಿ 3 ಹಾಕ್ಕೊಂಡ್ರೆ ಎಷ್ಟು ಬಂತು? 3 ಬಾರಿ 1 5 ಬಾರಿ 5. ಈಗ ನಾನು ಅದೇ ಥರ ಇಲ್ಲಿ 4 ಬಾರಿ 3 ಬರೆದು ಈ ಕಡೆ 3 ಬಾರಿ 3 5 ಬರೆದ್ರೆ ಎಷ್ಟು ಬರುತ್ತೆ? 4 ಬಾರಿ 1 ಬರುತ್ತೆ, 4 ಬಾರಿ 5 ಬರುತ್ತೆ, ಹೌದಲ್ವಾ? ಇದನ್ನು ನಾವು ಗುಣಲಬ್ಧದ ವಿನ್ಯಾಸಗಳು ಅಂತ ಕರಿತೀವಿ. ಒಂದು ಬಾರಿ ಗುಣಾಕಾರ ಮಾಡಿದರೆ ಸಾಕು, ನಿಮಗೆ ನೆಕ್ಸ್ಟ್ ಅದೇ ಗೊತ್ತಾಗ್ತಾ ಹೋಗುತ್ತೆ. ಪದೇ ಪದೇ ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಇಲ್ಲಿ ನೋಡಿದರೆ 101 101ಅನ್ನು ಗುಣಿಸಿದರೆ ಇಲ್ಲಿ 10,201. ನೆಕ್ಸ್ಟ್ 102 ಗುಣಾಕಾರ ಮಾಡಿದರೆ 10,404 ಬಂತು. ಇಲ್ಲಿ ನೀವು ಏನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಇಲ್ಲಿ 103 ಮತ್ತು 103ಅನ್ನು ನೋಡಿದರೆ ಇಲ್ಲಿ 10,609 ಇದೆ. ಇಲ್ಲಿ ಯಾವ ವಿನ್ಯಾಸವನ್ನು ಗಮನಿಸ್ತೀರಾ? ಮೊದಲನ ಅಂಕಿ ಸೇಮ್ ಇದೆ, 2ನೇ ಅಂಕಿನೂ ಸೇಮ್ ಇದೆ, 3ನೇ ಅಂಕಿ ನೋಡಿ 2 4 6 ಇದೆ, ಹೌದಲ್ವಾ? ನೆಕ್ಸ್ಟ್ 0 0 0ನೇ ಇದೆ. ನೆಕ್ಸ್ಟ್ ಅಂಕಿ 1 4 9 ಇದೆ. ಹಾಗಾದರೆ ಮುಂದೆ 104 104 ಆದರೆ ಎಷ್ಟು ಬರುತ್ತೆ? 1 1 1ನೇ ಬರುತ್ತೆ, 0ನೇ ಬರುತ್ತೆ, 1 1 1, 2 2 4, 3 3 9, ನೆಕ್ಸ್ಟ್ 4 4 16. ಹಾಗಾದರೆ ಇಲ್ಲಿ ಎಷ್ಟು ಬರಬೇಕು? 16 ಬರುತ್ತೆ, ಹೌದಲ್ವಾ? ಇಲ್ಲಿ 0 ಬರೋದಿಲ್ಲ, ಯಾಕೆಂದರೆ ಇಲ್ಲಿ 16 ಬಂದಾಗ ಒಂದು ದಶಕ ಹೋಗಿ 16 ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್ ಗುಣಿಸಿದ 2 ಸಂಖ್ಯೆಗಳಿಂದ ಪಡೆದ ಗುಣಲಬ್ಧದಲ್ಲಿನ ಅಂಕಿಗಳನ್ನು ಹಾಗೂ ಪ್ರತಿ ಸಂದರ್ಭದಲ್ಲಿ ಅವುಗಳ ಗುಣಲಬ್ಧವನ್ನು ಗಮನಿಸಿ. ಗುಣಿಸಿದ ಸಂಖ್ಯೆಗಳು ಮತ್ತು ಅವುಗಳ ಗುಣಲಬ್ಧದಲ್ಲಿನ ಅಂಕಿಗಳಿಗೂ ಯಾವುದಾದರೂ ಸಂಬಂಧವಿದೆಯೇ ಅಂದರೆ ಹೌದು, ಸಂಬಂಧ ಇದೆ ಅಲ್ವಾ? ನೆಕ್ಸ್ಟ್ 2 ಅಂಕಿ ಸಂಖ್ಯೆಗಳ ಗುಣಲಬ್ಧವು 3 ಅಂಕಿ ಅಥವಾ 4 ಅಂಕಿಗಳ ಸಂಖ್ಯೆಯಾಗಿರುತ್ತದೆ ಎಂದು ರೋಕ್ಸಿ ಹೇಳುತ್ತಾಳೆ. ಅವಳು ಹೇಳಿದ್ದು ಸರಿಯೇ? ಅಂದರೆ ಅವಳು ಹೇಳ್ತಾ ಇದ್ದಾಳೆ 2 ಅಂಕಿಯ ಸಂಖ್ಯೆಗಳನ್ನು ನಾವು ಅಂದರೆ ಅವುಗಳ ಗುಣಲಬ್ಧವನ್ನು ಕಂಡುಹಿಡಿದರೆ ಅದು 3 ಅಂಕಿ ಆಗಿರುತ್ತೆ, ಇಲ್ಲ 4 ಅಂಕಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾಳೆ. ಸರಿನಾ ಅಂದರೆ ಹೌದು. ರೋಕ್ಸಿಯ ಹೇಳಿಕೆ ಸರಿ ಎಂದು ಹೇಳಲು 2 ಅಂಕಿ ಸಂಖ್ಯೆಗಳ ಸಾಧ್ಯವಿರುವ ಎಲ್ಲ ಗುಣಲಬ್ಧಗಳನ್ನು ಪ್ರಯತ್ನಿಸಿ ನೋಡಬೇಕೆ ಅಥವಾ ಇನ್ಯಾವುದಾದರೂ ಉತ್ತಮ ಮಾರ್ಗವಿದೆಯೇ? ಅಂದರೆ ಇವಾಗ ನಾವು 2 ಅಂಕಿಯಿಂದ ಬರೋ ಎಲ್ಲ ಸಂಖ್ಯೆಗಳನ್ನು ಗುಣಿಸಿ ನೋಡಬೇಕಾ? ಇದಕ್ಕೆ ಹೌದು ಇಲ್ಲ ಅಂತ ಹೇಳೋದಕ್ಕೆ ಅಂದರೆ ಇಲ್ಲ, ಇದಕ್ಕೊಂದು ಒಳ್ಳೆ ಮಾರ್ಗ ಇದೆ. ಅದನ್ನು ಸಹ ಅವಳೇ ಹೇಳ್ತಾ ಇದ್ದಾಳೆ. ನಾವು 2 ಅಂಕಿ ಸಂಖ್ಯೆಗಳ ಗುಣಲಬ್ಧದಲ್ಲಿನ ಅಂಕಿಗಳ ಬಗ್ಗೆ ತಿಳಿಯಬೇಕಾದರೆ ಅಂತಹ ಒಂದು ಅತಿ ಚಿಕ್ಕ ಗುಣಲಬ್ಧದ ಬಗ್ಗೆ ತಿಳಿಯಲು ನಾನು 10 × 10ರ ಗುಣಲಬ್ಧವನ್ನು ತೆಗೆದುಕೊಂಡೆ. ಹಾಗಾಗಿ ಎಲ್ಲ ಇತರೆ ಗುಣಲಬ್ಧಗಳು 100ಕ್ಕಿಂತ ಹೆಚ್ಚಾಗಿರುತ್ತವೆ. ಅಂದರೆ 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆಗಳನ್ನು ತಗೊಂಡವಳು ನಾವಿವಾಗ 2 ಅಂಕಿಯ ಸಂಖ್ಯೆಗಳ ಗುಣಲಬ್ಧ ಕಂಡು ಹಿಡಿಯುತ್ತಿರೋದ್ರಿಂದ
10 ಇಂಟು ಅತಿ ಚಿಕ್ಕ ಸಂಖ್ಯೆ ಯಾವುದು? 10 ಇಂಟು 10, 10 ಇಂಟು 10 100 ಬಂತು. ಹಾಗಾದರೆ 2 ಅಂಕಿಯ ಸಂಖ್ಯೆ ಅತಿ ಚಿಕ್ಕದು ತಗೊಂಡ್ರೂ 100 ಬರ್ತಾ ಇದೆ ಅಂದರೆ 2 ಅಂಕಿಯ ಗುಣಲಬ್ಧ 3 ಅಂಕಿ ಆಗಿರುತ್ತೆ. 4 ಅಂಕಿ ಆಗಲ್ವಾ ಅಂತ ನೋಡಬೇಕಾದ್ರೆ ಅವಳು ಏನು ಮಾಡ್ತಾಳೆ, 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ತಗೊಂಡ್ಲು. 100 ಇಂಟು 100, ಈಗ 99 ಇಂಟು 99 ಅಂದರೆ 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ. ಇದನ್ನು ನಾವು ಗುಣಾಕಾರ ಮಾಡೋದ್ರ ಬದಲು ಇದರ ನೆಕ್ಸ್ಟ್ ಬರುವಂತಹ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ತಗೊಂಡಾಗ ಎಷ್ಟು ಅಂಕಿ ಬಂತು? 10,000ದಲ್ಲಿ 5 ಅಂಕಿ ಇದೆ. ಹಾಗಾದರೆ ಇದರ ಹಿಂದಕ್ಕೆ ಬಂದರೆ ಎಷ್ಟು? 1 ಅಂಕಿ ಕಡಿಮೆ ಇರುತ್ತೆ, ಅಂದರೆ 5 ಅಂಕಿ ಬದಲು 4 ಅಂಕಿ ಇರುತ್ತೆ ಅಂತ ಅವಳು ಇದರಿಂದ ಕಂಡುಕೊಂಡ್ಳು. ನೆಕ್ಸ್ಟ್ ಮುಂದಿನ ಗುಣಾಕಾರದ ಹೇಳಿಕೆಗಳನ್ನು ಗಮನಿಸಿ. ಯಾವುದಾದರೂ ವಿನ್ಯಾಸಗಳನ್ನು ನೀವು ಗಮನಿಸಿದರಾ? ಇದೇ ವಿನ್ಯಾಸವನ್ನು ಬೇರೆ ಸಂಖ್ಯೆಗಳಿಗೂ ವಿಸ್ತರಿಸಬಹುದೇ ಎಂಬುದನ್ನು ನೋಡಿ. ಇಲ್ಲಿ ಕೊಟ್ಟಿದ್ದಾರೆ, ಒಂದು ಅಂಕಿಯ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ ಏನು ಬರುತ್ತೆ? 1 ಅಂಕಿ ಬರುತ್ತೆ, ಇಲ್ಲ 2 ಅಂಕಿ ಬರುತ್ತೆ. ಉದಾಹರಣೆಗೆ 1 ಅಂಕಿ ಅಂದರೆ 1 ತಗೊಳ್ಳೋಣ. 1 ಒಂದೇ ಬರುತ್ತೆ, ಹೌದಲ್ವಾ? ಮತ್ತೆ ಇಲ್ಲ 1 ಅಂಕಿ ಅತಿ ದೊಡ್ಡ ಸಂಖ್ಯೆ ತಗೊಂಡ್ರೆ 9 ಇಂಟು 9, 9 ಇಂಟು 9 ಅಂದರೆ 81. ಇದು 2 ಅಂಕಿಯ ಸಂಖ್ಯೆ ಆಯಿತು. ಹಾಗಾಗಿ 1 ಅಂಕಿ ಬರ್ಬೋದು, ಇಲ್ಲ 2 ಅಂಕಿ ಬರ್ಬೋದು. 2 ಅಂಕಿ ಮತ್ತು 1 ಅಂಕಿಯನ್ನು ತಗೊಂಡ್ರೆ 2 ಅಂಕಿಲಿ ಅತಿ ಚಿಕ್ಕ ಸಂಖ್ಯೆ ಅಂದರೆ 10, 1 ಅಂಕಿಲಿ ಚಿಕ್ಕ ಸಂಖ್ಯೆ ಅಂದರೆ 1, 10 10, 2 ಅಂಕಿ ಬರುತ್ತೆ. ಈಗ 2 ಅಂಕಿನಲ್ಲೇ ದೊಡ್ಡ ಸಂಖ್ಯೆ ತಗೊಂಡ್ರೆ 99 ಇಂಟು 1 ಅಂಕಿಲಿ ದೊಡ್ಡ ಸಂಖ್ಯೆ ತಗೊಂಡ್ರೆ 9. ಇವೆರಡನ್ನ ಗುಣಾಕಾರ ಮಾಡಿದರೆ ಏನು ಬರುತ್ತೆ? 100ಕ್ಕಿಂತ ಜಾಸ್ತಿ ಬರುತ್ತಲ್ವಾ, ಅಂದರೆ 3 ಅಂಕಿಯ ಸಂಖ್ಯೆನೇ ಬರುತ್ತೆ. 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆಗಳು, ಇದನ್ನು ಆಲ್ರೆಡಿ ರೋಕ್ಸಿನೇ ಕಂಡು ಹಿಡಿದುಬಿಟ್ಟಿದ್ದಾಳೆ. 3 ಅಂಕಿಯಿಂದ 4 ಅಂಕಿ ಬರುತ್ತೆ ಅಂತ. 3 ಅಂಕಿ ಮತ್ತು 3 ಅಂಕಿ ಇವೆರಡನ್ನ ಗುಣಾಕಾರ ಮಾಡಿದ್ರೆ ಪಾಸಿಬಿಲಿಟೀಸ್ ಏನು ಬರುತ್ತೆ? 5 ಅಂಕಿ ಬರುತ್ತೆ ಅಥವಾ 6 ಅಂಕಿ ಬರುತ್ತೆ. ಅದೇ ರೀತಿ 5 ಅಂಕಿ ಮತ್ತು 5 ಅಂಕಿನ ಗುಣಾಕಾರ ಮಾಡಿದರೆ ಏನು ಬರುತ್ತೆ? ಇಲ್ಲಿ ನೀವು ಪಕ್ಕದಲ್ಲಿ ಗಮನಿಸ್ಬೋದು. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದರೆ 10,000 ಎಷ್ಟು ಬರುತ್ತೆ? 9 ಅಂಕಿಯ ಸಂಖ್ಯೆ ಬರುತ್ತೆ. ಅದು ಎಷ್ಟು? 10 ಕೋಟಿ, ಹೌದಲ್ವಾ? ಎಷ್ಟು ಅಂಕಿ ಇದೆ? 9 ಅಂಕಿ ಆಯಿತು. ಈಗ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ತಗೊಳ್ಳೋದು ಬದಲು 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ತಗೊಳ್ಳೋಣ. ಈಗ ಇಲ್ಲಿ 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ತಗೊಂಡು ಗುಣಾಕಾರ ಮಾಡಿದರೆ ಬರೋ ಗುಣಲಬ್ಧದಲ್ಲಿ ಎಷ್ಟು ಅಂಕಿ ಇರುತ್ತೆ? 11 ಅಂಕಿ ಇರುತ್ತೆ, ಹೌದಲ್ವಾ? ಈಗ ನೀವು ಇಲ್ಲಿ ಒಂದು ವಿನ್ಯಾಸವನ್ನು ಗಮನಿಸಿ. ಇಲ್ಲಿ 5 ಒಟ್ಟು 10 ಅಂಕಿ ಇದೆ. ಆದರೆ ಇಲ್ಲಿ 10 ಅಂಕಿಗಿಂತ 1 ಅಂಕಿ ಕಮ್ಮಿ ಆಗಬೇಕು. ಅದೇ ರೀತಿ 10 ಅಂಕಿಗಿಂತ 1 ಅಂಕಿ ಜಾಸ್ತಿ ಆಗಬೇಕು. ಈ ಎರಡರಲ್ಲೇ ಉತ್ತರ ಬರೋದು. ನೆಕ್ಸ್ಟ್ 8 ಅಂಕಿ ಮತ್ತು 3 ಅಂಕಿ. 8 ಅಂಕಿ 3 ಅಂಕಿ ಕೂಡಿಸಿದರೆ ಎಷ್ಟಾಗುತ್ತೆ? 11 ಅಂಕಿ ಆಗಬೇಕು. ಆದರೆ ಅದಕ್ಕಿಂತ 1 ಕಮ್ಮಿ 10 ಅಂಕಿ ಬರುತ್ತೆ. ಈಗ 8 ಅಂಕಿ ಮತ್ತು 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಗುಣಾಕಾರ ಮಾಡೋದು ಬದಲು 9 ಅಂಕಿ ಮತ್ತು 4 ಅಂಕಿ ಅತಿ ದೊಡ್ಡ ಚಿಕ್ಕ ಸಂಖ್ಯೆಯನ್ನು ತಗೊಳ್ಳೋಣ. ಇವಾಗ 9 4 ಎಷ್ಟು ಬರಬೇಕು? 13 ಬರಬೇಕು. ಆದರೆ ಇಲ್ಲಿ ಎಷ್ಟಿದೆ? 12 ಇದೆ, ಅಂದರೆ 1 ಕಮ್ಮಿ ಆಗಬೇಕು. ನಾವು ಇದನ್ನೆಲ್ಲ ಮಾಡೋದ್ರ ಬದಲು ಇಲ್ಲಿರೋ ಅಂಕಿಗಳನ್ನು ಕೂಡಿಸಿ ಅದಕ್ಕಿಂತ 1 ಕಮ್ಮಿ ಬರೆದ್ರೆ ಆಯಿತು, ಹೌದಲ್ವಾ? ಹಾಗಾದರೆ 8 3 ಎಷ್ಟು? 11 ಬರಬೇಕು. ಆದರೆ 10 ಬರೀರಿ, 10 ಅಂಕಿ ಬರುತ್ತೆ. ಮತ್ತು ಈಗ ಇದರ ನೆಕ್ಸ್ಟ್ ಅಂಕಿಯ ಅತಿ ಚಿಕ್ಕ ಸಂಖ್ಯೆಗಳನ್ನು ಗುಣಲಬ್ಧ ಮಾಡಿದರೆ, ಅಂದರೆ ಇಲ್ಲಿ 9, ಇಲ್ಲಿ 4 ಇದ್ದರೆ 9 4 13 ಆಗಬೇಕು. ಅದರಲ್ಲಿ 1 ಕಮ್ಮಿ ಮಾಡಿ 12. ಹಾಗಾದರೆ 8 ಮತ್ತು 3 ಅಂಕಿಯ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ ಗುಣಲಬ್ಧದಲ್ಲಿ 10 ಅಂಕಿ ಇರುತ್ತೆ, ಇಲ್ಲ 12 ಅಂಕಿ ಇರುತ್ತೆ. ಅದೇ ರೀತಿ ಇಲ್ಲಿ ನೋಡಿ, 12 ಅಂಕಿ ಇದೆ, 13 ಅಂಕಿ ಇದೆ. ಒಟ್ಟು 2 ಅಂಕಿಗಳನ್ನು ಕೂಡಿಸಿ ಎಷ್ಟು ಬರುತ್ತೆ? 25 ಬರುತ್ತೆ. ಆದರೆ 25ರಲ್ಲಿ 1 ಕಮ್ಮಿ ಮಾಡಿ 24 ಅಂಕಿ ಇರುತ್ತೆ. ಈಗ ಇದರಲ್ಲಿ 1 ಅಂಕಿ ಜಾಸ್ತಿ ಮಾಡೋಣ. 13 ಮತ್ತು ಇದು 14. 13 14 ಎಷ್ಟು ಬರುತ್ತೆ? 27 ಬರುತ್ತೆ. ಆದರೆ 1 ಅಂಕಿನ ಕಮ್ಮಿ ಮಾಡಿ 26. ಹಾಗಾದರೆ 17 ಅಂಕಿ ಮತ್ತು 13 ಅಂಕಿಯ ಗುಣಲಬ್ಧದಲ್ಲಿ ಎಷ್ಟು ಅಂಕಿ ಇರುತ್ತೆ ಅಂದರೆ 24ರಿಂದ 26 ಇರುತ್ತೆ, ಹೌದಲ್ವಾ? ಹಾಗಾದರೆ ಇಲ್ಲಿ ನಾವು ಒಂದು ವಿನ್ಯಾಸವನ್ನು ಗಮನಿಸಿದ್ದೇವೆ. ನೆಕ್ಸ್ಟ್ ದೊಡ್ಡ ಸಂಖ್ಯೆಗಳ ವಿಸ್ಮಯಕಾರಿ ಅಂಶಗಳು. ಇಲ್ಲಿ ಕೆಲವೊಂದು ದೊಡ್ಡ ಸಂಖ್ಯೆಗಳ ಬಗ್ಗೆ ಕೊಟ್ಟಿದ್ದಾರೆ. ಅಂದರೆ ದೊಡ್ಡ ಸಂಖ್ಯೆಗಳ ಬಗೆಗಿನ ಕೆಲವು ಆಸಕ್ತಿದಾಯಕ ಅಂಶಗಳು ಮುಂದೆ ಅಡಗಿವೆ. ಈ ಅಂಶಗಳನ್ನು ಪತ್ತೆ ಮಾಡಲು ಗುಣಲಬ್ಧ ಅಥವಾ ಭಾಗಲಬ್ಧವನ್ನು ಲೆಕ್ಕಾಚಾರ ಮಾಡಿ. ಗುಣಲಬ್ಧ ಅಥವಾ ಭಾಗಲಬ್ಧವನ್ನು ಕಂಡುಹಿಡಿದ ನಂತರ ಸಂಖ್ಯೆಯನ್ನು ಭಾರತೀಯ ಮತ್ತು ಅಮೆರಿಕ ಪದ್ಧತಿಯಲ್ಲಿ ಓದಿರಿ. ಪ್ರತಿ ಸಂಖ್ಯೆಯನ್ನು ಪರಿಶೋಧಿಸಿದ ನಂತರ ಅದಕ್ಕೆ ಸಂಬಂಧಿಸಿದ ಅಂಶಗಳ ಬಗೆಗೆ ನಿಮ್ಮ ಆಲೋಚನೆಗಳು ಮತ್ತು ಪ್ರಶ್ನೆಗಳನ್ನು ಹಂಚಿಕೊಳ್ಳಿ. ಈಗ ಇಲ್ಲಿ 1250 ಇಂಟು 380 ಏನಿದು? ಪುರಾಣಗಳ ಪ್ರಕಾರ ಇದು ಪುರಂದರದಾಸರು ರಚಿಸಿದ ಕೀರ್ತನೆಗಳ ಸಂಖ್ಯೆ. ಹಾಗಾದರೆ ನಾವಿವಾಗ ಇವೆರಡರ ಗುಣಲಬ್ಧವನ್ನು ಕಂಡುಹಿಡಿದರೆ ಎಷ್ಟು ಬಂದಿದೆ? ಇಲ್ಲಿ 4,75,000. ಇದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ. ಅಮೆರಿಕ ಪದ್ಧತಿಯಲ್ಲಿ ಓದಿದರೆ ಇದು 475,000, ಹೌದಲ್ವಾ? ಹಾಗಾದರೆ ಅವರು 4,75,000 ಕೀರ್ತನೆಗಳನ್ನು ರಚಿಸಿದ್ದಾರೆ ಪುರಂದರದಾಸರು. ಅಂದರೆ ಎಷ್ಟು ಅವರು ಕೀರ್ತನೆಯಲ್ಲಿ ತೊಡಗಿದ್ರು. ಪುರಂದರದಾಸರು 15ನೇ ಶತಮಾನದ ಒಬ್ಬ ಸಾಹಿತ್ಯ ರಚನಾಕಾರರು ಹಾಗೂ ಹಾಡುಗಾರರು. ಅವರ ಕೀರ್ತನೆಗಳು ಸಾಮಾಜಿಕ ಪರಿವರ್ತನೆ, ಭಕ್ತಿ ಮತ್ತು ವೇದಾಂತಗಳಿಗೆ ಸಂಬಂಧಿಸಿದ್ದವು. ಅವರು ನಾವು ಪ್ರಸ್ತುತ ಅನುಸರಿಸುತ್ತಿರುವ ಕರ್ನಾಟಕ ಸಂಗೀತದ ಬೋಧನೆಯ ವಿಧಾನಗಳನ್ನು ವ್ಯವಸ್ಥಿತಗೊಳಿಸಿದವರು. ಅವರು
ಕೀರ್ತನೆಗಳು ಮಾತ್ರ ಅಲ್ಲ, ಕರ್ನಾಟಕ ಸಂಗೀತದಲ್ಲೂ ಸಹ ಅವರ ಸಾಧನೆ ಅಪಾರವಾಗಿದ್ದು, ಇಲ್ಲಿ ಇವಾಗ ಆಶ್ಚರ್ಯ ಪಡ್ತಾ ಇದ್ದಾನೆ, ಅಷ್ಟೊಂದು ಹಾಡುಗಳನ್ನು ರಚಿಸಲು ಎಷ್ಟು ವರ್ಷಗಳ ಕಾಲ ಜೀವಿಸಿದ್ದರು. 4,75,000 ಅಂತ ಅಂದರೆ ಈ ಹಿಂದೆ ಡಿಸ್ಕಸ್ ಮಾಡ್ದಂಗೆ 1,00,000 ಅನ್ನದ ವಿಧಗಳನ್ನೇ ನಾವು ಜೀವಮಾನ ಪೂರ್ತಿ ತಿನ್ನೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ 4,75,000 ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಅಂದರೆ ಒಂದು ದಿನದಲ್ಲಿ ಎಷ್ಟು ರಚನೆ ಮಾಡಿರ್ಬೋದು, ಹೌದಲ್ವಾ? ಹಾಗಾದರೆ ಅವರು ಕೀರ್ತನೆಯಲ್ಲಿ ಎಷ್ಟು ತೊಡಗಿಸಿಕೊಂಡಿದ್ರು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ 2,100 × 70,000 ಇದು ಕಿಲೋಮೀಟರ್ಗಳಲ್ಲಿ ಸೂರ್ಯ ಮತ್ತು ಭೂಮಿಗಿರುವ ಅಂದಾಜು ದೂರ. ಸೊ ಎಷ್ಟು ದೂರ ಇದೆ ಗುಣಾಕಾರ ಮಾಡಿದರೆ ಎಷ್ಟು ಬರುತ್ತೆ ನೋಡಿ. ಇದನ್ನು ಅಮೆರಿಕ ಪದ್ಧತಿಯಲ್ಲಿ ಬರೆದಿದ್ದೀನಿ. ಇದು ಬಿಡಿ 10 ನೂರುಗಳು, ಇದು ಸಾವಿರಗಳು, ಇದು ಮಿಲಿಯನ್. 147 ಮಿಲಿಯನ್ ಇಷ್ಟು ಕಿಲೋಮೀಟರ್ ಅಂತರ ಇದೆ ಸೂರ್ಯ ಮತ್ತು ಭೂಮಿಗೆ. ಇದನ್ನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಹೇಳೋದಾದರೆ ಇಲ್ಲಿ ಒಂದು ಕಾಮ ಬರುತ್ತೆ, ಇಲ್ಲೊಂದು ಬರುತ್ತೆ, ಮತ್ತು ಇಲ್ಲಿ ಬರುತ್ತೆ. ಇದು ಬಿಡಿ 10 ನೂರು, ಸಾವಿರಗಳು, ಲಕ್ಷಗಳು. 14,70,000 ಕಿಲೋಮೀಟರ್ ದೂರದಲ್ಲಿದೆ. ಈ ದೂರವು ವರ್ಷವಿಡೀ ಬದಲಾಗುತ್ತಿರುತ್ತದೆ. ಅತ್ಯಂತ ಹೆಚ್ಚಿನ ದೂರವು ಸುಮಾರು 152 ಮಿಲಿಯನ್ ಕಿಲೋಮೀಟರ್. ಭೂಮಿ ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ಕೆಲವೊಮ್ಮೆ ಭೂಮಿ ಹತ್ತಿರಕ್ಕೆ ಹೋಗ್ಬೋದು, ಇಲ್ಲ ದೂರಕ್ಕೆ ಬರ್ಬೋದು, ಆವಾಗ ವ್ಯತ್ಯಾಸ ಆಗುತ್ತೆ. ಆದರೆ ಹೆಚ್ಚು ಅಂದರೆ 152 ಮಿಲಿಯನ್ ಕಿಲೋಮೀಟರ್ ಅಂತರ ಆಗ್ಬೋದು. ನೆಕ್ಸ್ಟ್ 6,400 × 62,500 ಇದು ಅಮೆಜಾನ್ ನದಿಯು ಅಟ್ಲಾಂಟಿಕ್ ಸಾಗರಕ್ಕೆ ಪ್ರತಿ ಸೆಕೆಂಡ್ಗೆ ಹರಿಯುವ ನೀರಿನ ಸರಾಸರಿ ಲೀಟರ್ಗಳಲ್ಲಿ. ಅಂದರೆ ಅಮೆಜಾನ್ ನದಿಯಿಂದ ಅಟ್ಲಾಂಟಿಕ್ ಸಾಗರಕ್ಕೆ ಪ್ರತಿ ಸೆಕೆಂಡ್ಗೆ ಎಷ್ಟು ನೀರು ಹರಿಯುತ್ತೆ, ಎಷ್ಟು ಲೀಟರ್ ನೀರು ಹರಿಯುತ್ತೆ ಅಂತಂದರೆ ಎಷ್ಟು ನೋಡಿ, ಇಲ್ಲಿ 400 ಮಿಲಿಯನ್ ಲೀಟರ್ ನೀರು ಸಮುದ್ರವನ್ನು ಸೇರ್ತಾ ಇದೆ. ಯಾವುದು? ಅಟ್ಲಾಂಟಿಕ್ ಸಾಗರಕ್ಕೆ ಸೇರ್ತಾ ಇದೆ. ಇದನ್ನು ಭಾರತೀಯ ಸಂಖ್ಯಾ ಪದ್ಧತಿ ಪ್ರಕಾರ ಬರೆದ್ರೆ ಇಲ್ಲಿ ಒಂದು ಕಾಮ ಇಡ್ತೀರಾ, ಅಂದರೆ ಅಲ್ಪ ವಿರಾಮ ಇಲ್ಲೊಂದಿರ್ತೀರಾ. ಅಂದರೆ ಬಿಡಿ 10 ನೂರು, ಸಾವಿರಗಳು, ಲಕ್ಷಗಳು, ಕೋಟಿ. 40 ಕೋಟಿ ಲೀಟರ್ ನೀರು ಪ್ರತಿ ಸೆಕೆಂಡ್ಗೆ ಅಟ್ಲಾಂಟಿಕ್ ಸಾಗರಕ್ಕೆ ಸೇರುತ್ತೆ. ಅಂದರೆ ಆ ನೀರಿನ ಪ್ರಮಾಣವನ್ನು ನೀವು ಅಂದಾಜು ಮಾಡ್ಕೊಳ್ಳಿ ಎಷ್ಟಿರುತ್ತೆ, ಹೌದಲ್ವಾ? ನದಿಯಿಂದ ಅಟ್ಲಾಂಟಿಕ್ಗೆ ಹರಿಯುವ ನೀರಿನ ಪ್ರಮಾಣವು ಇಷ್ಟಾಗಿದ್ದರೂ ಕುಡಿಯಲು ಯೋಗ್ಯವಾದ ಶುದ್ಧ ನೀರು ತೆರೆದ ಸಮುದ್ರದಲ್ಲಿ 160 ಕಿಲೋಮೀಟರ್ನಲ್ಲಿ ಇರುತ್ತದೆ. ಅಂದರೆ ಸಮುದ್ರದ ಎಷ್ಟು ದೂರದಲ್ಲಿರುತ್ತೆ? 160 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಇಷ್ಟೆಲ್ಲ ನೀರಿದ್ದರೂ ಕುಡಿಯುವ ನೀರು ಮಾತ್ರ ನಮಗೆ ಅಷ್ಟು ಇರೋದಿಲ್ಲ. ನೆಕ್ಸ್ಟ್, ಇದು ಪ್ರಪಂಚದಲ್ಲಿ ಏಕಮುಖ ಸಂಚಾರದ ರೈಲಿನ ಅತಿ ದೊಡ್ಡ ದೂರ. ಅಂದರೆ ನಾವು ರೈಲ್ವೆ ಹಳಿನ ನೋಡ್ತೀವಲ್ವಾ, ಅತಿ ಉದ್ದವಾದ ರೈಲು ಮಾರ್ಗ ಎಷ್ಟಿದೆ ಅಂದರೆ ಇವೆರಡನ್ನ ಅಂದರೆ 13,95,000 / 150 ಮಾಡಿ. ಅಂದರೆ ನಾವಿಲ್ಲಿ ಈಸಿಯಾಗಿ ಭಾಗಾಕಾರ ಮಾಡಬೇಕಂದ್ರೆ ಈ 0 ಮತ್ತು ಈ 0ನ ತೆಗಿಬೋದು. ಉಳ್ಕೊಂಡಿದ್ದೆಷ್ಟು ಅದನ್ನು 15ರಿಂದ ಭಾಗಿಸಿದ್ರೆ ನಮಗೆ 9,300 ಬರುತ್ತೆ. ಹಾಗಾದರೆ ಪ್ರಪಂಚದಲ್ಲಿ ಏಕಮುಖ ಸಂಚಾರದ ರೈಲಿನ ಅತಿ ದೊಡ್ಡ ದೂರ ಎಷ್ಟು ಕಿಲೋಮೀಟರ್ ಇದೆ? 9,300 ಕಿಲೋಮೀಟರ್. ಎಲ್ಲಿದೆ? ರಷ್ಯಾದ ಮಾಸ್ಕೋ ಮತ್ತು ವ್ಲಾಡಿವೋಸ್ಟೋಕ್ ನಡುವೆ ಸಂಚರಿಸುತ್ತದೆ. ಈ ಪ್ರಯಾಣದ ಅವಧಿ ಸುಮಾರು 7 ದಿನ. ಇಷ್ಟು ಕಿಲೋಮೀಟರ್ ಪ್ರಯಾಣ ಮಾಡಬೇಕಂದ್ರೆ 7 ದಿನಗಳು ತಗೊಳುತ್ತೆ. ಭಾರತದಲ್ಲಿ ಅತಿ ದೊಡ್ಡ ರೈಲು ಮಾರ್ಗ ಎಲ್ಲಿದೆ ಅಂದರೆ ಅಸ್ಸಾಮಿಂದ ದಿಬ್ರುಗಢದಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ ಇದೆ. ಇದು ಎಷ್ಟು ಕಿಲೋಮೀಟರ್ ಅಂದರೆ 4,219 ಕಿಲೋಮೀಟರ್. ಇದನ್ನು ಕ್ರಮಿಸೋದಕ್ಕೆ ಸುಮಾರು 76 ಗಂಟೆ ಬೇಕು. 76 ಗಂಟೆ ಅಂದರೆ ಎಷ್ಟು ದಿನ ಆಗುತ್ತೆ? 3 ದಿನ ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್, ವಯಸ್ಕ ನೀಲಿ ತಿಮಿಂಗಲಗಳು 10,50,00,000 / 700 ಕಿಲೋಗ್ರಾಂಗಳಿಗಿಂತಲೂ ಹೆಚ್ಚು ತೂಕವಿದೆ. ಅಂದರೆ ಇಲ್ಲಿ ನಾವು ಮತ್ತೆ ಸೊನ್ನೆಗಳನ್ನು ತೆಗಿಬೋದು. ಇಲ್ಲಿ 2 0, ಇಲ್ಲಿ 2 0 ತಗೊಂಡ್ರೆ ಇನ್ನು ಉಳಿದಿದ್ದಂತಹ ಸಂಖ್ಯೆನ 7ರಿಂದ ಭಾಗಾಕಾರ ಮಾಡಿದರೆ ಎಷ್ಟು ಬರುತ್ತೆ? 1.5 ಲಕ್ಷ ಬರುತ್ತೆ. ಹಾಗಾದರೆ ವಯಸ್ಕ ತಿಮಿಂಗಿಲದ ತೂಕ ಎಷ್ಟು? 1.5 ಲಕ್ಷ kg, ಹೌದಲ್ವಾ? ಇದನ್ನು ನಾವು ಅಮೆರಿಕ ಪದ್ಧತಿಯಲ್ಲಿ ಬರೆದ್ರೆ 150,000 kg. ಹೊಸದಾಗಿ ಜನಿಸಿದ ನೀಲಿ ತಿಮಿಂಗಲವು ಸುಮಾರು 2,700 ಕಿಲೋಗ್ರಾಂ ಇರುತ್ತೆ, ಹೌದಲ್ವಾ? ಆದರೆ ಮನುಷ್ಯರು ಹುಟ್ಟಿದಾಗ ಎಷ್ಟಿರ್ತಾರೆ? 2ರಿಂದ 3 kg ಅಷ್ಟೇ, ಹೌದಲ್ವಾ? ಇದು ಒಂದು ವಯಸ್ಕ ಹಿಪ್ಪೋಪಾಟಮಸ್ನ ತೂಕಕ್ಕೆ ಸಮವಾಗಿದೆ. ಹಿಪ್ಪೋಪಾಟಮಸ್ ನೀವು ನೋಡೇ ಇರ್ತೀರಲ್ವಾ, ಅದು ವಯಸ್ಕ ಸ್ಥಿತಿಗೆ ಬಂದಾಗ ಇಷ್ಟು ತೂಕ ಇರುತ್ತೆ. ಅದು ಈಗ ತಾನೇ ಹುಟ್ಟಿದ ನೀಲಿ ತಿಮಿಂಗಲಕ್ಕೆ ಸಮ ಇರುತ್ತೆ. ನೀಲಿ ತಿಮಿಂಗಲದ ಹೃದಯದ ತೂಕವು ಸುಮಾರು 700 ಕಿಲೋಗ್ರಾಂ ಇರುತ್ತೆ. ಹಾಗಾದರೆ ನೀಲಿ ತಿಮಿಂಗಲದ ಹೃದಯದ ಭಾರ ಎಷ್ಟು? 700 kg. ನೀಲಿ ತಿಮಿಂಗಲದ ನಾಲಿಗೆಯು ಒಂದು ಆನೆಯಷ್ಟೇ ತೂಕವನ್ನು ಹೊಂದಿರುತ್ತದೆ. ನೀವು ಅಂದಾಜು ಮಾಡ್ಕೊಳ್ಳಿ, ಒಂದು ಆನೆಯಷ್ಟು ತೂಕ ನೀಲಿ ತಿಮಿಂಗಲದ ನಾಲಿಗೆ ಇದೆ ಅಂದರೆ ಇದು ಎಷ್ಟು ದೊಡ್ಡದಿರಬಹುದು, ಹೌದಲ್ವಾ? ನೀಲಿ ತಿಮಿಂಗಲಗಳು ಪ್ರತಿದಿನ 3,500 ಕಿಲೋಗ್ರಾಂನಷ್ಟು ಆಹಾರ ಸೇವಿಸುತ್ತದೆ. ಭೂಮಿಯ ಮೇಲೆ ಇದುವರೆಗೆ ತಿಳಿದಿರುವಂತೆ ಅತಿ ದೊಡ್ಡ ಪ್ರಾಣಿ ಅರ್ಜೆಂಟಿನೋಸಾರಸ್. ಅದು ಎಷ್ಟು kg? 90,000 kg ಎಂದು ಅಂದಾಜಿಸಲಾಗಿದೆ. ಅಂದರೆ ಈಗ ಅದು ಡೈನಸಾರ್ನ ಒಂದು ವಿಧ. ಯಾವುದು? ಅರ್ಜೆಂಟಿನೋಸಾರಸ್. ಅದು ಎಷ್ಟು kg ಇತ್ತು? 90,000 kg ಇತ್ತು. ಆದರೆ ನೀಲಿ ತಿಮಿಂಗಲ ಅದಕ್ಕಿಂತಲೂ ಹೆಚ್ಚು ತೂಕ ಇದೆ, ಹೌದಲ್ವಾ? ಅಂದರೆ ನಾವು ಎಷ್ಟು ದೊಡ್ಡ ಸಂಖ್ಯೆಯನ್ನು ಅಂದಾಜು ಮಾಡ್ಕೋಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್,
ಇಲ್ಲಿ ಈ ದೊಡ್ಡ ಸಂಖ್ಯೆಯನ್ನು 130ರಿಂದ ಭಾಗಾಕಾರ ಮಾಡಬೇಕು. ಅದರ ಬದಲು ಇಲ್ಲಿ 0 ತೆಗೀರಿ. ಈಗ 13ರಿಂದ ಈ ಸಂಖ್ಯೆಯನ್ನು ಭಾಗಾಕಾರ ಮಾಡಿದರೆ ಎಷ್ಟು ಬರುತ್ತೆ ಅಂತಂದರೆ 400 ಮಿಲಿಯನ್. ಹೌದಲ್ವಾ? 400 ಮಿಲಿಯನ್ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟು ಬರುತ್ತೆ? ಇಲ್ಲೊಂದು ಇಟ್ಟರೆ 40 ಕೋಟಿ. ಹೌದಲ್ವಾ? ಏನಿದು 40 ಕೋಟಿ? 40 ಕೋಟಿ ಅಥವಾ 400 ಮಿಲಿಯನ್ ಟನ್ಗಳು. ಇದು 2021ನೇ ವರ್ಷದಲ್ಲಿ ಉತ್ಪತ್ತಿಯಾದ ಜಾಗತಿಕ ಪ್ಲಾಸ್ಟಿಕ್ ತ್ಯಾಜ್ಯದ ತೂಕ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. 2021ರಷ್ಟರಲ್ಲಿ 400 ಮಿಲಿಯನ್ ಕೆಜಿನೂ ಅಲ್ಲ, 400 ಮಿಲಿಯನ್ ಟನ್ಗಳಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಅಂದರೆ ಪ್ಲಾಸ್ಟಿಕ್ ವೇಸ್ಟು ಉತ್ಪತ್ತಿಯಾಗಿದೆ. ಅಂದರೆ ನಮ್ಮ ಭೂಮಿ ಏನಾಗಿದೆ ನೋಡಿ, ಭೂಮಿ ಪೂರ್ತಿ ಬರೀ ತ್ಯಾಜ್ಯದಿಂದನೇ ತುಂಬಿದೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡ್ಕೋಬೇಕು. ಹೌದಲ್ವಾ? ದೊಡ್ಡ ಸಂಖ್ಯೆಗೆ ಸಂಬಂಧಿಸಿದ ಅಂಶ, ಇಲ್ಲೊಂದು ಅಂಶ ಕೊಟ್ಟಿದ್ದಾರೆ. ಏನು? 1 ಗ್ರಾಮ್ ಆರೋಗ್ಯಕರ ಮಣ್ಣಿನಲ್ಲಿ 100 ಮಿಲಿಯನ್ನಿಂದ 1 ಬಿಲಿಯನ್ ಬ್ಯಾಕ್ಟೀರಿಯಾ ಮತ್ತು 1 ಲಕ್ಷದಿಂದ 1 ಮಿಲಿಯನ್ ಫಂಗಸ್ ಇರಬಹುದಾಗಿದ್ದು ಅದು ಸಸ್ಯಗಳ ಬೆಳವಣಿಗೆ ಮತ್ತು ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ಅಂದರೆ ಇಲ್ಲಿ ನೋಡಿ, 1 ಗ್ರಾಮ್ ಅನ್ನೋದು ಎಷ್ಟು ಚಿಕ್ಕ ಸಂಖ್ಯೆ. ಹೌದಲ್ವಾ? 1 ಗ್ರಾಮ್ ಅನ್ನೋದು ಅತಿ ಕಡಿಮೆ ತೂಕ. ಅದರಲ್ಲಿ 100ರಿಂದ 1 ಬಿಲಿಯನ್ 100 ಮಿಲಿಯನ್ನಿಂದ 1 ಬಿಲಿಯನ್ ಬ್ಯಾಕ್ಟೀರಿಯಾ ಇರುತ್ತೆ. ಅಂದರೆ ಬ್ಯಾಕ್ಟೀರಿಯಾಗಳು ಎಷ್ಟು ಸಣ್ಣದಾಗಿರುತ್ತೆ. ಹೌದಲ್ವಾ? ಮತ್ತು ಫಂಗಸ್ಗಳು ಎಷ್ಟು ಸಣ್ಣದಾಗಿರುತ್ತೆ. ಇದು ಒಂದು ಸಸ್ಯದ ಬೆಳವಣಿಗೆಗೆ ಕಾರಣ ಆಗಿರುತ್ತೆ. ಅಂದರೆ ಅದರ ಪಾತ್ರ ಕಡಿಮೆ ಏನೂ ಅಲ್ಲ. ಹೌದಲ್ವಾ? ನೆಕ್ಸ್ಟ್ ಕೊನೆ ಪಾಯಿಂಟು 1.6. ನೀವು ಯಾವಾಗಲೂ ಆಶ್ಚರ್ಯಪಡುತ್ತೀರಾ? ದೊಡ್ಡ ಸಂಖ್ಯೆಗಳಿಗೆ ಸಂಬಂಧಿಸಿದ ಈ ಎಲ್ಲ ಅಂಶಗಳಿಂದ ಇಷ್ಟು ಆಶ್ಚರ್ಯಚಕಿತನಾದನು. ನಾವು ಸಹ ಆಶ್ಚರ್ಯ ಆಯ್ತಲ್ವಾ? ನಿಮಗೂ ಆಶ್ಚರ್ಯ ಆಗಿದೆಯಾ? ಎಷ್ಟು ದೊಡ್ಡ ಸಂಖ್ಯೆಗಳಿದೆ ನಮ್ಮ ಸುತ್ತಮುತ್ತ ಅನ್ನೋದನ್ನು. ಇದೇ ಅಲ್ವಾ ನಾವು ಈ ಪಾಠದಲ್ಲಿ ಕಲ್ತ್ಕೋತಾ ಇರೋದು, ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಎಷ್ಟು ದೊಡ್ಡ ಸಂಖ್ಯೆಗಳನ್ನು ನೋಡಿದ್ದೀವಿ. ಇವುಗಳ ಬಗ್ಗೆ ಆಲೋಚಿಸುತ್ತಿರುವಾಗ ಅವನಿಗೆ ಒಂದು ಅಸಾಧಾರಣ ಪ್ರಶ್ನೆ ಎದುರಾಯಿತು. ಏನೆದುರಾಯಿತು? ಮುಂಬೈನ ಪೂರ್ಣ ಜನಸಂಖ್ಯೆಯಷ್ಟು ಜನರು 1 ಲಕ್ಷ ಬಸ್ಸಿನಲ್ಲಿ ಆಸೀನರಾಗಬಹುದೇ? ಅಂದರೆ ಮುಂಬೈನಲ್ಲಿ ಎಷ್ಟು ಲಕ್ಷ ಜನಸಂಖ್ಯೆ ಇದೆ ಅಂದರೆ 1,24,00,000 ಜನಸಂಖ್ಯೆ ಇದೆ. ಅವನು ಯೋಚನೆ ಮಾಡ್ತಾ ಇದ್ದಾನೆ, 1 ಲಕ್ಷ ಬಸ್ಗಳನ್ನು ತಗೊಂಡ್ರೆ ಅಷ್ಟು ಜನಗಳನ್ನು ಕೂರಿಸ್ಬೋದಾ ಅಂತ ಯೋಚನೆ ಮಾಡಿದ್ರೆ ನೋಡೋಣ. ಒಂದು ಬಸ್ಸಲ್ಲಿ 50 ಜನ ಕೂರಿಸ್ಬೋದಂದ್ರೆ 1 ಲಕ್ಷ ಬಸ್ಸಲ್ಲಿ ಅವನು 1 ಲಕ್ಷ ಇಂಟು 50 ಲಕ್ಷ ಜನರನ್ನು ಕೂರಿಸ್ಬೋದು. ಹಾಗಾದರೆ ಇಲ್ಲಿ ಅರ್ಧದಷ್ಟು ಜನರನ್ನು ಸಹ 1 ಲಕ್ಷ ಬಸ್ನಲ್ಲಿ ಕೂರಿಸೋದಕ್ಕೆ ಸಾಕಾಗೋದಿಲ್ಲ. ಹೌದಲ್ವಾ? ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. RMS ಟೈಟಾನಿಕ್ ಹಡಗು 2,500 ಜನರನ್ನು ಕೊಂಡೊಯ್ಯುತ್ತದೆ. ಮುಂಬೈನ ಜನಸಂಖ್ಯೆಗೆ ಅಂತಹ 500 ಹಡಗು ಸಾಕಾಗುತ್ತದೆಯೇ? ಈಗ ಒಂದು RMS ಟೈಟಾನಿಕ್ ಹಡಗಿದೆ. ಅದು ಒಂದು ಹಡಗು 2,500 ಜನರನ್ನು ಕೊಂಡೊಯ್ಯುತ್ತೆ. ಹಾಗಾದರೆ ಮುಂಬೈನ ಜನಸಂಖ್ಯೆಗೆ ಅಂತಹ 500 ಹಡಗುಗಳು ಸಾಕಾಗುತ್ತಾ? ಅಂದರೆ 1,24,00,000 ಜನರನ್ನು 500 ಹಡಗುಗಳಲ್ಲಿ ಕರ್ಕೊಂಡು ಹೋಗ್ಬೋದಾ? ಈಗ ಒಂದು ಹಡಗಿನಲ್ಲಿ ಎಷ್ಟು ಜನ ಇಡಿಸ್ತಾರೆ? 2,500. ಹೌದಲ್ವಾ? ಈಗ ಅಂತಹ 500 ಹಡಗುಗಳನ್ನು ತಗೊಂಡ್ರೆ ಎಷ್ಟು ಜನಸಂಖ್ಯೆ ಇಡಿಸ್ಬೋದು? ಈಗ ಸೊನ್ನೆಗಳನ್ನು ಈಗ ಸದ್ಯಕ್ಕೆ ಮರ್ತಿರೋಣ. 5 25, ಕ್ಯಾರಿ 2, 5 10, 10 + 2 12. ಹೌದಲ್ವಾ? ಈಗ ಮರ್ತಿರೋ ಸೊನ್ನೆನ ಮತ್ತೆ ನೆನಪು ಮಾಡ್ಕೊಳ್ಳೋಣ. ಎಷ್ಟು ಸೊನ್ನೆ? 4 ಸೊನ್ನೆ ಹಾಕೋಣ. ಈಗ ಎಷ್ಟಾಯ್ತಿದು? 12,50,000 ಆಯಿತು. ಹಾಗಾದರೆ 500 ಹಡಗುಗಳಲ್ಲಿ ಮುಂಬೈನ ಜನಗಳನ್ನು ಕರ್ಕೊಂಡು ಹೋಗೋದಕ್ಕೆ ಆಗುತ್ತಾ ಅಂದರೆ ಇಲ್ಲ. ನೆಕ್ಸ್ಟ್, ಇಂತಹ ವಿಚಿತ್ರ ಪ್ರಶ್ನೆಗಳಿಂದ ಪ್ರೇರಿತಳಾದ ರೋಕ್ಸಿಗೆ ಆಶ್ಚರ್ಯವಾಯಿತು. ನಾನು ಪ್ರತಿದಿನ 100 ಕಿಲೋಮೀಟರ್ ಪ್ರಯಾಣಿಸಿದರೆ ಚಂದ್ರನನ್ನು 10 ವರ್ಷಗಳಲ್ಲಿ ತಲುಪಬಹುದೇ? ಭೂಮಿ ಮತ್ತು ಚಂದ್ರನ ದೂರ ಕೊಟ್ಟಿದ್ದಾರೆ. ಎಷ್ಟು? 3,84,400 ಕಿಲೋಮೀಟರ್. ಈಗ ಅವಳು 1 ವರ್ಷದಲ್ಲಿ ಅವಳು ಎಷ್ಟು ದೂರ ಪ್ರಯಾಣಿಸುತ್ತಾಳೆ? ಈಗ ಒಂದು ದಿನಕ್ಕೆ 100 ಕಿಲೋಮೀಟರ್ ಆದರೆ 1 ವರ್ಷಕ್ಕೆ ಎಷ್ಟು? 1 ವರ್ಷಕ್ಕೆ ಎಷ್ಟು ದಿನ ಇದೆ? 365 ದಿನ. ಈಗ ಅವಳು 365 ದಿನ ಪ್ರತಿದಿನ 100 ಕಿಲೋಮೀಟರ್ನಂತೆ ನಡೆದರೆ ಒಟ್ಟು ಅವಳು 1 ವರ್ಷದಲ್ಲಿ ಎಷ್ಟು ಕಿಲೋಮೀಟರ್ ನಡೀತಾಳೆ? ಈ 100ರಿಂದ ಗುಣಾಕಾರ ಮಾಡೋದು ತುಂಬ ಸುಲಭ. ಹೌದಲ್ವಾ? 365 ಹಾಗೆ ಬರೆದು 2 ಸೊನ್ನೆ ಬರೆದ್ರೆ ಆಯಿತು. 36,000 ಕಿಲೋಮೀಟರ್ ನಡೀತಾಳೆ. ಹಾಗಾದರೆ 10 ವರ್ಷದಲ್ಲಿ ಎಷ್ಟು ನಡೀತಾಳೆ? 36,500 ಇಂಟು 10 ಎಷ್ಟಾಯಿತು? 3, 6, 5, 2 ಸೊನ್ನೆ, 10ರಿಂದ ಇನ್ನೊಂದು ಸೊನ್ನೆ, ಒಟ್ಟು ಎಷ್ಟಾಯಿತು? 3,65,000 ಕಿಲೋಮೀಟರ್ ಅಷ್ಟೇ ನಡೆಯೋದಕ್ಕಾಗತ್ತೆ. ಹಾಗಾದರೆ ಅವಳು 3 ಲಕ್ಷ ಕಿಲೋಮೀಟರ್ನ ಸಾಗೋದಕ್ಕೆ ಆಗೋದಿಲ್ಲ. ಈ ಲೆಕ್ಕಾಚಾರಗಳನ್ನು ಹಂತಗಳಲ್ಲಿ ಮಾಡುವುದು ಸುಲಭವಲ್ಲವೇ? ಈ ಕ್ರಮಗಳನ್ನು ಎಲ್ಲ ದೊಡ್ಡ ಲೆಕ್ಕಾಚಾರಗಳಿಗೆ ನೀವು ಬಳಸಬಹುದು. ಒಂದೇ ಬಾರಿ ನಾವು 10 ವರ್ಷಕ್ಕೆ ಎಷ್ಟು ಅಂತ ಯೋಚನೆ ಮಾಡೋದ್ರ ಬದಲು ಮೊದಲು 1 ದಿನಕ್ಕೆ ಎಷ್ಟು, ಆಮೇಲೆ 1 ವರ್ಷಕ್ಕೆ ಎಷ್ಟು, ಆಮೇಲೆ 10 ವರ್ಷಕ್ಕೆ ಎಷ್ಟು ಅಂತ ನಾವು ಸುಲಭವಾದ ಹಂತಗಳಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯುವುದು ಸೂಕ್ತ. ನೆಕ್ಸ್ಟ್, ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ. ಪ್ರತಿದಿನ 1000 ಕಿಲೋಮೀಟರ್ ಪ್ರಯಾಣಿಸಿದರೆ ನಿಮ್ಮ ಜೀವಮಾನದಲ್ಲಿ ಸೂರ್ಯನನ್ನು ತಲುಪಬಹುದೇ ಎಂಬುದನ್ನು ಕಂಡುಹಿಡಿಯಿರಿ. ಹಿಂದಿನ ಅಭ್ಯಾಸದಲ್ಲಿ ಭೂಮಿ ಮತ್ತು ಸೂರ್ಯನ ದೂರವನ್ನು ಬರೆದಿರುವಿರಿ. ಎಷ್ಟು? ಸೂರ್ಯ ಮತ್ತು ಭೂಮಿ ನಡುವೆ ಇರುವಂತಹ ದೂರ 14,70,00,000 ಕಿಲೋಮೀಟರ್. ಹೌದಲ್ವಾ? ಈಗ ಒಂದು ದಿನಕ್ಕೆ 1000 ಕಿಲೋಮೀಟರ್
ಪ್ರಯಾಣ ಮಾಡಿದರೆ ಜೀವಮಾನ ಪೂರ್ತಿ ಅಂದರೆ ಈಗ ನಾವು ಒಂದು 100 ವರ್ಷ ಅಂತ ಸುಮ್ಮನೆ ಅಂದಾಜು ತಗೊಳ್ಳೋಣ, ಹೌದಲ್ವಾ? 100 ವರ್ಷಕ್ಕೆ ಎಷ್ಟು ಕಿಲೋಮೀಟರ್ ನಡೀತೀವಿ ಅನ್ನೋದನ್ನ ಫಸ್ಟ್ ಚೆಕ್ ಮಾಡೋಣ. ಒಂದು ದಿನಕ್ಕೆ 1000 ಕಿಲೋಮೀಟರ್ ಆದರೆ ಒಂದು ವರ್ಷಕ್ಕೆ ಎಷ್ಟು ಕಿಲೋಮೀಟರ್? ಒಂದು ವರ್ಷದಲ್ಲಿ 365 ದಿನ ಇರುತ್ತೆ. 365 ಇಂಟು 1000 ಎಷ್ಟಾಯಿತು? 3,65,000 ಕಿಲೋಮೀಟರ್ ಆಯಿತು. ಈಗ ಒಂದು ವರ್ಷಕ್ಕೆ 3,65,000 ಕಿಲೋಮೀಟರ್ ಆದರೆ 10 ವರ್ಷಕ್ಕೆ ಎಷ್ಟಾಗುತ್ತೆ? 10 ವರ್ಷಕ್ಕೆ ಮತ್ತೆ 3,65,000ಕ್ಕೆ 100ರಿಂದ ಗುಣಿಸಿ ಉತ್ತರ ಎಷ್ಟು ಬಂತು? 3,65,000 ಕಿಲೋಮೀಟರ್ನ ಪ್ರಯಾಣ ಮಾಡ್ಬೋದು. ಹಾಗಾದರೆ ಈಗ ಭೂಮಿ ಮತ್ತು ಸೂರ್ಯನ ನಡುವೆ ಇರುವಂಥದ್ದು ಎಷ್ಟು? 14,70,000 ಕಿಲೋಮೀಟರ್. ಆದರೆ ಜೀವಮಾನ ಪೂರ್ತಿ ನಡೆದ್ರೂ 3,65,000 ಕಿಲೋಮೀಟರ್ ಅಷ್ಟೇ ಪ್ರಯಾಣಿಸೋದಕ್ಕೆ ಆಗುತ್ತೆ. ಹಾಗಾದರೆ ಅರ್ಧದಷ್ಟು ಸಹ ಪ್ರಯಾಣ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾದರೆ ನಮ್ಮ ಜೀವಮಾನದಲ್ಲಿ ಭೂಮಿಯಿಂದ ಹೊರಟು ಸೂರ್ಯನನ್ನು ತಲುಪಲು ಸಾಧ್ಯವೇ ಇಲ್ಲ. ನೆಕ್ಸ್ಟ್, ಅಗತ್ಯವಾದ ಸೂಕ್ತ ಊಹೆಗಳನ್ನು ಮಾಡಿ ಮತ್ತು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನೋಡ್ಬೋದು, ಇದರಲ್ಲಿ ಎ ಪ್ರಶ್ನೆ ಇದೆ. ಒಂದು ಪೇಪರ್ ಹಾಳೆ 5 ಗ್ರಾಂ ತೂಗಿದರೆ 1,00,000 ಪೇಪರ್ ಹಾಳೆಗಳನ್ನು ಒಮ್ಮೆಲೆ ನೀವು ಎತ್ತಬಹುದೇ? ಈಗ ಒಂದು ಪೇಪರು 5 ಗ್ರಾಂ ಇದೆ. ಒಂದು ಹಾಳೆಯ ತೂಕ ಎಷ್ಟು? 5 ಗ್ರಾಂ. ಈಗ 1,00,000 ಹಾಳೆಯ ತೂಕ ಎಷ್ಟು? ಒಂದು ಹಾಳೆಯ ತೂಕ 5 ಗ್ರಾಂ ಆದರೆ 1,00,000 ಹಾಳೆಯ ತೂಕ ಎಷ್ಟು? 5,00,000 ಗ್ರಾಂ. 5,00,000 ಗ್ರಾಮ್ನ ನಾವು ಅಂಕಿಯಲ್ಲಿ ಬರೆಯೋಣ. ಈಗ ನಮಗೆ ಗೊತ್ತು 1 kgಗೆ ಎಷ್ಟು ಗ್ರಾಮ್ ಅಂದರೆ 1000 ಗ್ರಾಮ್, ಹೌದಲ್ವಾ? ಈಗ ನಾವು ಈ ಗ್ರಾಮ್ನ kgಗೆ ಕನ್ವರ್ಟ್ ಮಾಡಿದರೆ 5,00,000 ಡಿವೈಡೆಡ್ ಬೈ 1000, ಹೌದಲ್ವಾ? ಈಗ 3 ಕ್ಯಾನ್ಸಲ್ ಆದರೆ ಉಳ್ಕೊಂಡಿದ್ದೇನು? 500. ಹಾಗಾದರೆ 500 kg. ಹಾಗಾದರೆ ನಾವು 500 kg ಪೇಪರನ್ನು ಒಮ್ಮೆಲೆ ಎತ್ತೋದಕ್ಕೆ ಆಗುತ್ತಾ ಅಂದರೆ ಇಲ್ಲ. ಹಾಗಾಗಿ 1,00,000 ಪೇಪರ್ ಹಾಳೆಯನ್ನು ಒಮ್ಮೆಲೆ ನಾವು ಎತ್ತಲು ಸಾಧ್ಯವಿಲ್ಲ. ನೆಕ್ಸ್ಟ್ ಬಿ ಪ್ರಶ್ನೆ. ಪ್ರಪಂಚಾದ್ಯಂತ ಪ್ರತಿ ನಿಮಿಷಕ್ಕೆ 250 ಮಕ್ಕಳು ಜನಿಸಿದರೆ ಒಂದು ದಿನದಲ್ಲಿ 1 ಮಿಲಿಯನ್ ಮಕ್ಕಳು ಜನಿಸಬಹುದೇ? ಅಂದರೆ ಇಡೀ ಪ್ರಪಂಚಾದ್ಯಂತ ತಗೊಂಡ್ರೆ ಒಂದು ನಿಮಿಷದಲ್ಲಿ 250 ಮಕ್ಕಳು ಹುಟ್ಟುತ್ತಾರೆ. ಹಂಗಾದರೆ ಒಂದು ದಿನಕ್ಕೆ ಎಷ್ಟು ಅಂತ ಮೊದಲು ಕಂಡುಹಿಡಿಯೋಣ. ಒಂದು ನಿಮಿಷದಲ್ಲಿ 250 ಮಕ್ಕಳಾದರೆ ಒಂದು ಗಂಟೆಯಲ್ಲಿ ಎಷ್ಟು ಜನ ಹುಡ್ತಾರೆ? ಒಂದು ಗಂಟೆಗೆ ನಮಗೆ ಗೊತ್ತು 60 ನಿಮಿಷ. ಹಾಗಾಗಿ 250 ಇಂಟು 60 ಮಾಡಿದರೆ 15,000 ಮಕ್ಕಳು ಒಂದು ಗಂಟೆಯಲ್ಲಿ ಹುಟ್ಟುತ್ತಾರೆ. ಹಾಗಾದರೆ ಒಂದು ದಿನದಲ್ಲಿ ಎಷ್ಟು? ಒಂದು ಗಂಟೆಗೆ 15,000 ಆದರೆ 24 ಗಂಟೆಗೆ ಎಷ್ಟು? 3,60,000 ಮಕ್ಕಳು. ಹಾಗಾದರೆ ಒಂದು ದಿನದಲ್ಲಿ ಹುಟ್ಟೋದು 3,60,000 ಮಕ್ಕಳಷ್ಟೇ. ಹಾಗಾದರೆ ಪ್ರಪಂಚಾದ್ಯಂತ ಒಂದು ದಿನದಲ್ಲಿ 1 ಮಿಲಿಯನ್ ಮಕ್ಕಳು ಜನಿಸುವುದಿಲ್ಲ, ಹೌದಲ್ವಾ? ನೆಕ್ಸ್ಟ್ ಸಿ ಪ್ರಶ್ನೆ ನೋಡೋಣ. ಒಂದು ದಿನದಲ್ಲಿ 1 ಮಿಲಿಯನ್ ನಾಣ್ಯಗಳನ್ನು ಎಣಿಸಬಲ್ಲಿರಾ? ಒಂದು ದಿನದಲ್ಲಿ 1 ಮಿಲಿಯನ್ ನಾಣ್ಯನ ಎಣಿಸೋದಕ್ಕಾಗತ್ತಾ? ಹಾಗಾದರೆ ಪ್ರತಿ ಸೆಕೆಂಡ್ಗೆ ಎಷ್ಟು ಎಣಿಸ್ತೀವಿ? ಪ್ರತಿ ಸೆಕೆಂಡ್ಗೆ ಒಂದು ನಾಣ್ಯವನ್ನು ಎಣಿಸಬಹುದು ಅಂತ ಊಹೆ ಮಾಡಿಕೊಂಡ್ರೆ ಉತ್ತರ ನೋಡೋಣ. 1 ಸೆಕೆಂಡ್ಗೆ 1 ನಾಣ್ಯ, 1 ನಿಮಿಷಕ್ಕೆ 60 ನಾಣ್ಯ. ಯಾಕೆಂದರೆ 1 ನಿಮಿಷದಲ್ಲಿ 60 ಸೆಕೆಂಡ್ ಇದೆ. ಹಾಗಾದರೆ 1 ಗಂಟೆಗೆ ಎಷ್ಟು ನಾಣ್ಯ? 1 ಗಂಟೆಗೆ 60 ನಿಮಿಷ ಇರೋದ್ರಿಂದ 60 ಇಂಟು 60, ಒಂದು ಗಂಟೆಯಲ್ಲಿ 3,600 ಅಷ್ಟೇ ಎಣಿಸೋದಕ್ಕಾಗೋದು. ಈಗಾಗಲೇ ನಿಮಗೆ ಉತ್ತರ ಗೊತ್ತಾಗಿರುತ್ತೆ. ಒಂದು ದಿನಕ್ಕೆ 3,600 ಇಂಟು 24 ಮಾಡಿದರೆ 1,22,400 ನಾಣ್ಯಗಳನ್ನಷ್ಟೇ ನಾವು ಎಣಿಸೋದಕ್ಕೆ ಆಗೋದು. ಹಾಗಾದರೆ 1 ಮಿಲಿಯನ್ ನಾಣ್ಯ ಎಣಿಸೋದಕ್ಕೆ ಸಾಧ್ಯ ಇದೆಯಾ ಅಂದರೆ ಇಲ್ಲ. ಹಾಗಾದರೆ ಒಂದು ದಿನದಲ್ಲಿ 1 ಮಿಲಿಯನ್ ನಾಣ್ಯಗಳನ್ನು ಎಣಿಸಲು ಸಾಧ್ಯವಿಲ್ಲ. ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ. 10 ಅಂಕಿಗಳ ಒಂದು ಸಂಖ್ಯೆಯನ್ನು ಸೃಜಿಸಲು 0ಯಿಂದ 9ರವರೆಗಿನ ಎಲ್ಲ ಅಂಕಿಗಳನ್ನು ಒಂದು ಬಾರಿ ಮಾತ್ರ ಬಳಸಿ. ಅಂದರೆ ನಾವಿವಾಗ 10 ಅಂಕಿಗಳ ಒಂದು ಸಂಖ್ಯೆಯನ್ನು ಸೃಜಿಸಬೇಕು ಅಂದರೆ ಬರೀಬೇಕು. ಅದರಲ್ಲಿ 0ಯಿಂದ 9ರವರೆಗೆ ಎಲ್ಲ ಅಂಕಿಗಳನ್ನು ಬಳಸಬೇಕು. ಆದರೆ ಒಂದು ಬಾರಿ ಮಾತ್ರ ಬಳಸಬೇಕು. ಆದರೆ ಒಂದನ್ನು ಬಳಸದೇನೂ ಕೂಡ ಇರಬಾರ್ದು. ಆದರೆ ಒಂದು ಕಂಡೀಷನ್ ಏನು? ಮೊದಲ ಅಂಕಿ 0 ಆಗಿರಬಾರದು. ಆದರೆ ಮೊದಲನೇ ಅಂಕಿ 0 ಆಗಿರಬಾರ್ದು. ಇವುಗಳನ್ನು ಬರೆಯಿರಿ. ಕೆಳಗಡೆ 2 ಪ್ರಶ್ನೆ ಕೊಟ್ಟಿದ್ದಾರೆ. ಈಗ ನಾವು ಮೊದಲು ಅಂಕಿಗಳನ್ನು ಬರೆಯೋಣ. ಅದರಲ್ಲಿ ಎ ಪ್ರಶ್ನೆ. 5ರ ಅತಿ ದೊಡ್ಡ ಗುಣಕ. ಈಗ ನಾವು ಇದರಲ್ಲಿ 5ರ ಅತಿ ದೊಡ್ಡ ಗುಣಕವನ್ನು ಬರೀಬೇಕು 0ಯಿಂದ 9 ಅಂಕಿಗಳನ್ನು ಬಳಸ್ಕೊಂಡು. ಓಕೆ, ಇವಾಗ 5ರ ಗುಣಕ ಅಂದರೆ ಯಾವ ರೀತಿ ಇರುತ್ತೆ? ನಿಮಗೆ ಹಿಂದಿನ ತರಗತಿಯಲ್ಲಿ ನೋಡಿರ್ತೀರಾ. 5ರ ಗುಣಕ ಅಂದರೆ ಯಾವ ಥರ ಇರಬೇಕಂದ್ರೆ ಬಿಡಿ ಸ್ಥಾನದಲ್ಲಿ ಯಾವಾಗಲೂ 5ರ ಗುಣಕದಲ್ಲಿ 5 0 5 0 5 0 ಇದೇ ರೀತಿ ಬರ್ತಾ ಇರುತ್ತೆ. ಬೇಕಿದ್ರೆ 5ರ ಗುಣಕ ಅಂದರೆ 5 10 15 20 ಇದೇ ರೀತಿ ಬರ್ಕೊಂಡು ಹೋಗ್ತೀವಲ್ವಾ? ಈಗ ಇದರಲ್ಲಿ ನೀವು ನೋಡ್ಬೋದು ಬಿಡಿ ಸ್ಥಾನದಲ್ಲಿ ಅಲ್ಲಿ 5 ಬರುತ್ತೆ, ಇಲ್ಲಾಂದರೆ 10 ಬರುತ್ತೆ, ಹೌದಲ್ವಾ? ಹಾಗಾದರೆ ನಾನು 10 ಅಂಕಿಯ ಒಂದು ಸಂಖ್ಯೆಯನ್ನು ಬರೀಬೇಕು, ಹೌದಲ್ವಾ? 10. ನಮಗೆ ತಿಳಿದಿರೋ ಪ್ರಕಾರ 5ರ ಗುಣಕದಲ್ಲಿ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಬಂದೇ ಬರುತ್ತೆ, ಹೌದಲ್ವಾ? ಈಗ ಉಳಿದ ಅಂಕಿಗಳನ್ನು ಇಲ್ಲಿ ತುಂಬಿಸೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಅತಿ ದೊಡ್ಡ ಸಂಖ್ಯೆ ಅಂದರೆ ಇಲ್ಲಿ ಅತಿ ದೊಡ್ಡ ಅಂಕಿ ಇರಬೇಕಾಗುತ್ತೆ, ಹೌದಲ್ಲ? ಅದಕ್ಕೆ ನಾನು 9 8 ದೊಡ್ಡ ಸ್ಥಾನ ಬೆಲೆಯಲ್ಲಿ ದೊಡ್ಡ ಸಂಖ್ಯೆ ಇದ್ದಷ್ಟು ಆ ಸಂಖ್ಯೆಯ ಬೆಲೆ ಹೆಚ್ಚಾಗುತ್ತೆ. ಹಾಗಾಗಿ 9 8 7 6 ಇಲ್ಲಿ 5 ಬರಬೇಕು. ಆದರೆ ನಾವು ಇಲ್ಲಿ 5 ಇಲ್ಲಿ ಬಳಸಬೇಕಾ ಗೊತ್ತಿಲ್ಲ. ಈಗ 5 ಇಲ್ಲಿ ನಾನು ಜಾಗ ಖಾಲಿ ಬಿಡ್ತೀನಿ. 4 3 2 1. ಈಗ ನೋಡ್ತಾ ಇದ್ದೀರಾ, ಇಲ್ಲಿ ನಾನು 5 ಬರೆದು ಇಲ್ಲಿ 0 ಬರಿಬೋದು, ಇಲ್ಲ ಇಲ್ಲಿ 0 ಬರೆದು ಇಲ್ಲಿ 5 ಬರಿಬೋದು. ಯಾವ
ಕಂಡೀಷನ್ನಲ್ಲಿ ನಮಗೆ ಸಂಖ್ಯೆ ದೊಡ್ಡದಾಗತ್ತೆ ಅಂತ ನೋಡೋದಾದರೆ ಇಲ್ಲಿ 5 ಬರೆದು ಕೊನೆಯಲ್ಲಿ 0 ಹಾಕಿದರೆ ನಮಗೆ ಅತಿ ದೊಡ್ಡ 5ರ ಗುಣಕ ಸಿಗುತ್ತೆ, ಹೌದಲ್ವಾ? ಅದೇ ರೀತಿ ಅತಿ ಕನಿಷ್ಠ ಸಮಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗಿದೆ. ಈಗ ಸಮಸಂಖ್ಯೆ ಅಂದರೆ ಏನು? ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಬಂದರೆ ಅದು ಎಷ್ಟೇ ದೊಡ್ಡ ಸಂಖ್ಯೆಯಾಗಿದ್ರೂ ಸಹ ಅದು ಕೂಡ ಸಮಸಂಖ್ಯೆ ಆಗುತ್ತೆ, ಹೌದಲ್ವಾ? ಹಾಗಾದರೆ ಬಿಡಿ ಸ್ಥಾನದಲ್ಲಿ ಏನು ಬರಬೇಕು? 0, 2, 4, 6, 8 ಬರಬೇಕು, ಹೌದಲ್ವಾ? ಇಲ್ಲಿ ಹೇಳಿರೋದು ಅತಿ ಕನಿಷ್ಠ ಸಮಸಂಖ್ಯೆ. ಕನಿಷ್ಠ ಸಂಖ್ಯೆ ಆಗಬೇಕು ಅಂದರೆ ದೊಡ್ಡ ಸ್ಥಾನ ಬೆಲೆಯಲ್ಲಿ ಚಿಕ್ಕ ಸಂಖ್ಯೆ ಇರಬೇಕು, ಹೌದಲ್ವಾ? ಆದರೆ ಕಂಡೀಷನ್ ಇದೆ, ಮೊದಲ ಅಂಕಿ 0 ಆಗಿರಬಾರ್ದು. ಹಾಗಾದರೆ ನಾನು ಇಲ್ಲಿ 0, 1, 2 ಅಂತ ಬರೆಯೋದ್ರ ಬದಲು ಇವೆರಡನ್ನು ನಾನು ಇಂಟರ್ಚೇಂಜ್ ಮಾಡ್ತೀನಿ. 1, 0 ಉಳಿದಂತೆ ಎಲ್ಲಾನು ಹಾಗೆ ಬರಿತೀನಿ. 2, 3, 4, 5, 6, 7 ಇಲ್ಲಿ 8 ಬರೆದು 9 ಕೊನೆಯಲ್ಲಿ ಬರೆದ್ರೆ ಇದು ಬೆಸ ಸಂಖ್ಯೆ ಆಗುತ್ತೆ. ಹಾಗಾಗಿ ನಾನು ಇವೆರಡನ್ನು ಇಂಟರ್ಚೇಂಜ್ ಮಾಡ್ತೀನಿ, ಅದಲು ಬದಲು ಮಾಡ್ತೀನಿ. 9 ಈ ಕಡೆ, ಈಗ 8. ಈಗ ಇದು ಅತಿ ಕನಿಷ್ಠ ಸಮಸಂಖ್ಯೆ ಆಯಿತು. ಎರಡನೇ ಪ್ರಶ್ನೆ, 10,30,285. ಈ ಸಂಖ್ಯೆ ಪದಗಳಲ್ಲಿ 10,30,285. ಇದರಲ್ಲಿ 43 ಅಕ್ಷರಗಳಿವೆ. ಗರಿಷ್ಠ ಸಂಖ್ಯೆಯ ಅಕ್ಷರಗಳಿರುವ 7 ಅಂಕಿಯ ಒಂದು ಸಂಖ್ಯೆಯನ್ನು ಹೆಸರಿಸಿ. ಅಂದರೆ ಇಲ್ಲೊಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಇದನ್ನು ಅಕ್ಷರಗಳಲ್ಲಿ ಬರೆದ್ರೆ, ಅಂದರೆ ಇದರಲ್ಲಿ ಕನ್ನಡ ಇದೆ, ಆದರೆ ಈ ಪೂರ್ಣ ಪ್ರಶ್ನೆಯನ್ನು ಓದಿದಾಗ ಅರ್ಥ ಆಗುತ್ತೆ. 43 ಅಕ್ಷರ ಬರಬೇಕಂದ್ರೆ ಅದು ಇಂಗ್ಲೀಷ್ನಲ್ಲಿ ಬರೆದ್ರೆ ಮಾತ್ರ. ಹಾಗಾಗಿ 10,30,285 ಅಂದರೆ 10,30,285, ಹೌದಲ್ವಾ? ಇದರಲ್ಲಿ 43 ಅಕ್ಷರ ಇದೆ. ಅದೇ ರೀತಿ ನಾವಿವಾಗ ಇನ್ನೊಂದು 7 ಅಂಕಿಯ ಸಂಖ್ಯೆಯನ್ನು ತಗೋಬೇಕು. ಅದರಲ್ಲಿ 43ಕ್ಕಿಂತ ಹೆಚ್ಚು ಅಕ್ಷರಗಳಿರಬೇಕು. ಉದಾಹರಣೆಗೆ 73,73,373. ಯಾಕೆ 7373 ರಿಪೀಟೆಡ್ ಆಗಿ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಜಾಸ್ತಿ ಅಕ್ಷರ ಇರುವಂಥ ಸಂಖ್ಯೆ ಅಂದರೆ 70 ಅಂದರೆ ಇಲ್ಲಿ ಎಷ್ಟು ಅಕ್ಷರ ಬಂತು? 1, 2, 3, 4, 5, 6, 7 ಬರುತ್ತೆ. 3ಯಲ್ಲಿ 5 ಬರುತ್ತೆ. ಹಾಗಾಗಿ ಒಟ್ಟು ಅಕ್ಷರಗಳ ಸಂಖ್ಯೆ 43ಕ್ಕಿಂತ ಹೆಚ್ಚಾಗುತ್ತೆ ಅಂತ ನಾನು 73 ಅಂತ ರಿಪೀಟ್ ಆಗೋ ಹಾಗೆ ಬರೆದಿದ್ದೀನಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಯಾವುದೇ 2 ಅಂಕಿಗಳನ್ನು ಪರಸ್ಪರ ಬದಲಾಯಿಸಿದಾಗ ಅತಿ ದೊಡ್ಡ ಸಂಖ್ಯೆ ಬರುವಂತೆ 9 ಅಂಕಿಯ ಒಂದು ಸಂಖ್ಯೆಯನ್ನು ಬರೆಯಿರಿ. ಅಂತಹ ಎಷ್ಟು ಸಂಖ್ಯೆಗಳಿವೆ? ಈಗ ಇಲ್ಲಿ ನೋಡಿ, ಈ ಪ್ರಶ್ನೆಯ ಅರ್ಥ ಏನು ಅಂದರೆ ನಾವು ಒಂದು 9 ಅಂಕಿಯ ಸಂಖ್ಯೆಯನ್ನು ಬರಿಬೇಕು. ಆ ಸಂಖ್ಯೆ ಯಾವ ರೀತಿ ಇರಬೇಕಂದ್ರೆ ಅದರಲ್ಲಿ ಯಾವುದೇ ಅಂಕಿಯನ್ನು ಅದಲು ಬದಲು ಮಾಡಿದರೂ ಅದು ದೊಡ್ಡ ಸಂಖ್ಯೆ ಆಗಬೇಕು. ಅದರ ಮುಂಚಿನ ಬೆಲೆಗಿಂತ ಅದು ದೊಡ್ಡದಾಗಬೇಕು. ಅಂದರೆ ನಾನು ಏನು ಮಾಡಬೇಕು? ಇವಾಗ ಇದನ್ನು ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆದ್ರೆ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಎಷ್ಟು ಅಂಕಿ ಇದೆ? 1, 2, 3, 4, 5, 6, 7, 8, 9 ಅಂಕಿ ಇದೆ, ಹೌದಲ್ವಾ? ಇದೇನಿದು 12,34,56,789 ಇದೆ. ಈಗ ಇದರಲ್ಲಿ ಯಾವುದೇ ಅಂಕಿಯನ್ನು ಅದಲು ಬದಲು ಮಾಡಿದರೂ ಈ ಸಂಖ್ಯೆಯ ಬೆಲೆ ದೊಡ್ಡದಾಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ. ಉದಾಹರಣೆಗೆ 1, 2ಅನ್ನು 2, 1 ಮಾಡಿದರೆ 21 ಕೋಟಿ ಆಗುತ್ತೆ. ಈ 2, 3ಅನ್ನು ಬದಲಾಯಿಸಿದರೆ ಇದು 13 ಕೋಟಿ 24 ಲಕ್ಷ ಆಗುತ್ತೆ. ಅದೇ ರೀತಿ ಕೊನೆಯಲ್ಲಿ 8, 9 ಬದಲಾಯಿಸಿದರೆ 89 ಇದ್ದಿದ್ದು 98 ಆಗುತ್ತೆ. ಅದೇ ರೀತಿ ಇಲ್ಲಿ ಯಾವುದೇ ಅಂಕಿಯನ್ನು ಬದಲಾಯಿಸಿ ಇದರ ಬೆಲೆ ಜಾಸ್ತಿ ಆಗುತ್ತೆ. ಈ ಥರದ್ದು ಎಷ್ಟು ಸಂಖ್ಯೆ ಇದೆ ಅಂತ ಹೇಳೋದಾದರೆ ಒಂದೇ ಸಂಖ್ಯೆ. ಯಾಕಂದರೆ ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೆಯೋದನ್ನು ಬಿಟ್ಟು ಬೇರೆ ಯಾವ ಕ್ರಮದಲ್ಲೂ ಬರೆದ್ರೂ ಅದು ಬದಲಾಯಿಸಿದಾಗ ಯಾವುದಾದರೂ ಒಂದು ಸಂಖ್ಯೆ ಅದರ ಬೆಲೆಯನ್ನು ಕಡಿಮೆ ಮಾಡೇ ಮಾಡುತ್ತೆ. ಹಾಗಾಗಿ ಇದು ಈ ಥರ ಎಷ್ಟು ಸಂಖ್ಯೆ ಇದೆ ಅಂದರೆ ಕೇವಲ ಒಂದು ಈ ರೀತಿಯ ಸಂಖ್ಯೆ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ 4ನೇ ಪ್ರಶ್ನೆ, ಇಲ್ಲಿ 1ರಿಂದ 5ರವರೆಗೆ 4 ಬಾರಿ ಅಂಕಿಗಳು ಪುನರಾವರ್ತನೆ ಆಗಿದೆ. ಈ ಸಂಖ್ಯೆಯಲ್ಲಿ ಉಳಿಯುವ ಸಂಖ್ಯೆಯು ಸಾಧ್ಯವಾದಷ್ಟು ದೊಡ್ಡ ಸಂಖ್ಯೆಯಾಗಿರುವಂತೆ 10 ಅಂಕಿಗಳನ್ನು ಹೊಡೆದು ಹಾಕಿ. ಇಲ್ಲಿ ಒಟ್ಟು 20 ಅಂಕಿಗಳಿದೆ. ಇದರಲ್ಲಿ ನಾವು ಏನು ಮಾಡಬೇಕು? ಕೇವಲ 10 ಅಂಕಿಗಳನ್ನು ಹೊಡೆದು ಹಾಕಿ ಇನ್ನು 10 ಅಂಕಿಗಳು ಉಳಿಯುವ ಹಾಗೆ ಮಾಡಬೇಕು. ಈ ಉಳಿಯುವಂಥ ಅಂಕಿಗಳು ಸೇರಿ ಅತಿ ದೊಡ್ಡ ಸಂಖ್ಯೆಯನ್ನು ಉಂಟು ಮಾಡಬೇಕು. ಇದರಲ್ಲಿ ಸಾಧ್ಯವಾದಷ್ಟು ಅತಿ ದೊಡ್ಡ ಸಂಖ್ಯೆಯನ್ನು ಉಂಟು ಮಾಡೋ ಹಾಗೆ ಅಂಕಿಯನ್ನು ಉಳಿಸಬೇಕು. ಓಕೆ, ಇಲ್ಲಿರುವಂಥ ಅಂಕಿಗಳು 1, 2, 3, 4, 5. ಹಾಗಾದರೆ ಇಲ್ಲಿ ಅತಿ ದೊಡ್ಡ ಅಂಕಿ ಯಾವುದಿದೆ? 5 ಇದೆ, ಹೌದಲ್ವಾ? ಹಾಗಾದರೆ ಮೊದಲ ಅಂಕಿ 5 ಬರಲೇಬೇಕಲ್ವಾ? ಹಾಗಾಗಿ ನಾನು ಏನು ಮಾಡ್ತೀನಿ? ಫಸ್ಟ್ 4 ಅಂಕಿಗಳನ್ನು ಹೊಡೆದಾಕ್ತೀನಿ, 5 ಉಳಿಯುತ್ತೆ. ಆಮೇಲೆ ಈಗ 10 ಅಂಕಿಯ ಸಂಖ್ಯೆಯಲ್ಲಿ ದೊಡ್ಡ ಸ್ಥಾನ ಬೆಲೆಯಲ್ಲಿ 5 ಇದೆ. ಅದರ ನೆಕ್ಸ್ಟ್ ಸ್ಥಾನ ಬೆಲೆಗೆ ಮತ್ತೆ 5ಅನ್ನು ಬರೆದ್ರೆ ಅದು ಇನ್ನೂ ದೊಡ್ಡದಾಗುತ್ತೆ, ಹೌದಲ್ವಾ? ಈಗ 1, 2, 3, 4, 5ರಲ್ಲಿ ಎರಡನೇ ಸ್ಥಾನ ಬೆಲೆನೂ 5 ಬರಲಿ ಅನ್ನೋದಕ್ಕೋಸ್ಕರ ಮೊದಲನೇ 5 ಆದಮೇಲೆ ಎರಡನೇ 5ರ ಮಧ್ಯೆ ಇರುವ ಮತ್ತೆ 1, 2, 3, 4 ಅಂಕಿಗಳನ್ನು ಹೊಡೆದಾಕಿದರೆ ಈಗ ಒಟ್ಟು 8 ಅಂಕಿಗಳನ್ನು ಹೊಡೆದಾಕಾಯಿತು. ಇನ್ನು 2 ಅಂಕಿಗಳು ಮಾತ್ರ ಹೊಡೆದಾಕೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ? ಈ 1, 2ಅನ್ನು ತೆಗೆದಾಕ್ತೀನಿ. ಯಾಕೆಂದರೆ 1 ಮತ್ತು 2 ಚಿಕ್ಕ ಅಂಕಿಗಳಾಗುತ್ತೆ. ಹಾಗಾಗಿ ಉಳಿದಂಥವುಗಳು 5, 5, 3, 4, 5, 1, 2, 3, 4, 5. ಈ ಸಂಖ್ಯೆಯನ್ನು ಓದೋದಾದರೆ ಬಿಡಿ 10 100, ಸಾವಿರಗಳು, ಲಕ್ಷಗಳು, ಕೋಟಿಗಳು, ಅರಬ್ 5 ಅರಬ್
53,45,12,345. 5ನೇ ಪ್ರಶ್ನೆ 0 ಮತ್ತು 1 ಈ ಪದಗಳಲ್ಲಿ ಓ ಮತ್ತು ಇ ಎರಡೂ ಪದಗಳಲ್ಲಿವೆ. ಅಂದರೆ ಇಲ್ಲಿ ಓ ಮತ್ತು ಇ, ಇಲ್ಲಿ ಓ ಎರಡರಲ್ಲೂ ಇದೆ, ಇನು ಎರಡರಲ್ಲೂ ಇದೆ, ಹೌದಲ್ವಾ? ಅದೇ ರೀತಿ 1 ಮತ್ತು 2 ಅಲ್ಲಿ ಓ ಇದೆ, 2 ಮತ್ತು 3 ಅಲ್ಲಿ ಟಿ ಇದೆ. ಅನುಕ್ರಮ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರಬೇಕಾದರೆ ನೀವು ಒಂದು ಇಂಗ್ಲಿಷ್ ಅಕ್ಷರವು ಎರಡು ಅನುಕ್ರಮ ಎಷ್ಟರವರೆಗೆ ಎಣಿಸಬೇಕು. ಅಂದರೆ ಈಗ ನಾವು ನೋಡಿದ ಹಾಗೆ ಇಲ್ಲಿ 0 1 ಅಂದರೆ 0 1 ಅಲ್ಲಿ ಓ ಮತ್ತು ಇ ಕಾಮನ್ ಆಗಿದೆ, 1 ಮತ್ತು 2 ಅಲ್ಲಿ ಓ ಇದೆ, 2 ಮತ್ತು 3 ಅಲ್ಲಿ ಟಿ ಕಾಮನ್ ಆಗಿದೆ, ಹೌದಲ್ವಾ? ಇದು ಟಿ ಆಗಬೇಕು. ಈಗ ಇಲ್ಲಿ ಗಮನಿಸಿ, ಆಗಲೇ ಹೇಳಿದಾಗೆ ಇವೆರಡರಲ್ಲಿ ಓ ಇದೆ, ಇವೆರಡರಲ್ಲಿ ಟಿ ಇದೆ, ಇವೆರಡರಲ್ಲಿ ಆರ್ ಇದೆ, 4 ಮತ್ತು 5 ಅಲ್ಲಿ ಎಫ್ ಇದೆ, 5 6 ಅಲ್ಲಿ ಐ ಇದೆ, 6 7 ಅಲ್ಲಿ ಎಸ್ ಇದೆ, 7 8 ಅಲ್ಲಿ ಇ ಇದೆ, ಅದೇ ರೀತಿ 8 ಮತ್ತು 9 ಅಲ್ಲಿ ಐ ಇದೆ, ಮತ್ತು 9 ಮತ್ತು 10 ಅಲ್ಲಿ ಎನ್ ಇದೆ, ಹೌದಲ್ವಾ? ಇದೇ ರೀತಿ 11 12 ಅಲ್ಲೂ 10 ಮತ್ತು 11 ಅಲ್ಲಿ ಎನ್ ಇದೆ, ಮತ್ತು 11 12 ಅಲ್ಲೂ ಕಾಮನ್ ಇದೆ. ಅದೇ ರೀತಿ ನೋಡ್ಕೊಂಡು ಹೋದರೆ 20ವರೆಗೂ ಅಷ್ಟೇ ಸಾಮಾನ್ಯವಾದ ಅಕ್ಷರಗಳು ಬಂದೇ ಬರ್ತದೆ. ಹಾಗಾದರೆ ಅಕ್ಷರಗಳು ಬರದೇ ಇರುವ, ಸಾಮಾನ್ಯ ಅಕ್ಷರಗಳು ಬರದೇ ಇರುವ ಅನುಕ್ರಮ ಸಂಖ್ಯೆಗಳು ಇದೆಯಾ ಅಂತ ನೋಡೋದಾದರೆ, ಈಗ 20ವರೆಗೆ ಎಣಿಸಿ ಆಯಿತು ಅಂದ್ಕೊಳ್ಳೋಣ. ನೆಕ್ಸ್ಟ್ ಬರೋದು ಯಾವುದು? 21 ಅಲ್ವಾ? 21 ಮತ್ತೆ 1 ಅನ್ನೋ ಪದ ಬಂದೇ ಬರುತ್ತೆ, ನೆಕ್ಸ್ಟು 2 ಅನ್ನೋ ಪದ ಬಂದೇ ಬರುತ್ತೆ, ನೆಕ್ಸ್ಟ್ 3 ಅನ್ನೋ ಪದ ಬಂದೇ ಬರುತ್ತೆ. ಆಗ ಮತ್ತೆ ಇದು ರಿಪೀಟ್ ಆಗುತ್ತೆ. ಅಂದರೆ ಪ್ರತಿ ಸಾಲಲ್ಲೂ 1 2 3 4 1 2 3 4 ಅಂತ ಬರ್ತಾ ಹೋದರೆ ಇಲ್ಲಿ ಸಾಮಾನ್ಯ ಅಕ್ಷರಗಳು ಬರದೇ ಇರುವ ಅನುಕ್ರಮ ಸಂಖ್ಯೆಗಳು ಸಿಗೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅನಂತದವರೆಗೂ ಹೋದರೂ ಕೂಡ ಕೊನೆಯಲ್ಲಿ 1 2 3 4 ಬರೋದ್ರಿಂದ ಇಲ್ಲಿ ಅನುಕ್ರಮ ಸಂಖ್ಯೆಗಳು, ಸಾಮಾನ್ಯ ಅಕ್ಷರಗಳು ಇರದೇ ಇರೋ ಥರದ್ದು ಸಂಖ್ಯೆಗಳು ಬರೋದೇ ಇಲ್ಲ. ಹಾಗಾಗಿ ಉತ್ತರನ ನಾವು ಅನಂತ ಅಂತನಾದರೂ ಬರಿಬೋದು, ಅಥವಾ ಇಲ್ಲವೇ ಇಲ್ಲ ಅಂತನಾದರೂ ಬರಿಬೋದು. ಅನಂತ ಅಂತ ಯಾವಾಗ ಬರಿತೀವಿ ಅಂದರೆ, ನಾವು ಹುಡುಕ್ತಾ ಹೋಗ್ತಾನೆ ಇದ್ದೀವಿ, ಆದರೆ ಕೊನೆಯನ್ನು ಇನ್ನೂ ಮುಟ್ಟಿಲ್ಲ, ಅದೆಲ್ಲೋ ಒಂದು ಕಡೆ ಸಿಗಬಹುದು ಅನ್ನೋ ಥರ ಅನಂತ ಅಂತ ನಾವು ಬರಿತೀವಿ. 6ನೇ ಪ್ರಶ್ನೆ 1 2 3 4 ಇತ್ಯಾದಿ 9 10 11 ಇತ್ಯಾದಿ ಹೀಗೆ ಎಲ್ಲ ಸಂಖ್ಯೆಗಳನ್ನು ಬರೆದರೆ ಸಂಖ್ಯೆ 10ರ ಭಾಗವಾಗಿ ನೀವು ಬರೆಯುವ 10ನೇ ಅಂಕಿ 1 ಮತ್ತು 11ನೇ ಅಂಕಿ 0 ಆಗಿರುತ್ತದೆ. ಅಂದರೆ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದರೆ, ನಾವು ಈ ಸಂಖ್ಯೆಗಳು ಬರಿತೀವಲ್ವಾ, ಮಧ್ಯದಲ್ಲಿ ಅಲ್ಪವಿರಾಮ ಏನು ಹಾಕಬಾರ್ದು. 1 2 3 4 5 6 7 8 9 10 11 12 13 14 ಈ ರೀತಿ ಹೋಗ್ತಾ ಇರುತ್ತಲ್ವಾ. ಈಗ ಅವರು ಹೇಳ್ತಾ ಇರೋದೇನೆಂದರೆ, ಇದರಲ್ಲಿ 10ನೇ ಅಂಕಿ ಯಾವುದು ಅಂದರೆ 1. ಅಂದರೆ 10ನೇ ಅಂಕಿನ ನಾವು 10 ಅಂತ ತಗೋಬಾರ್ದು. 10 ಅನ್ನೋದು ಒಂದು ಸಂಖ್ಯೆ, ಇದು 2 ಅಂಕಿಯ ಸಂಖ್ಯೆಯನ್ನು ಬರಿತಾ ಹೋದರೆ 10ನೇ ಅಂಕಿ ಯಾವುದಾಗಿರುತ್ತೆ ಅಂದರೆ 1 ಆಗಿರುತ್ತೆ. 11ನೇ ಅಂಕಿ ಯಾವುದಾಗಿರುತ್ತೆ ಅಂದರೆ 0 ಆಗಿರುತ್ತೆ, ಹೌದಲ್ವಾ? ಈ ರೀತಿ ಬರಿತಾ ಹೋದಾಗ 1000ನೇ ಅಂಕಿ ಯಾವುದಾಗಿರುತ್ತದೆ, ಇದು ಯಾವ ಸಂಖ್ಯೆಗೆ ಬರುತ್ತದೆ ಅಂತ ಕೇಳಿದ್ದಾರೆ. ಈಗ ಇದರಲ್ಲಿ 1000ನೇ ಅಂಕಿ ಯಾವ್ದು ಬರುತ್ತೆ ಅಂದರೆ 3 ಬರುತ್ತೆ. ಹಾಗಾದರೆ ಇದು ಎಷ್ಟನೇ ಸಂಖ್ಯೆಯಿಂದ ಬರುತ್ತೆ ಅಂದರೆ 370. ಈ 1 2 3 4 ಅಂತ ಬರಿತಾ ಹೋದಾಗ 370 ಬರಿತೀವಿ, ಅದರಲ್ಲಿ 3 1000ನೇ ಅಂಕಿ ಆಗಿರುತ್ತೆ. ನೆಕ್ಸ್ಟ್ ಬಿ, ಮಿಲಿಯನ್ನ ಅಂಕಿಯನ್ನು ಯಾವ ಸಂಖ್ಯೆ ಹೊಂದಿರುತ್ತದೆ? ಮಿಲಿಯನ್ ಅಂದರೆ ಇದೇ ರೀತಿ ಬರಿತಾ ಎಣಿಸ್ತಾ ಹೋದಾಗ ಮಿಲಿಯನ್ನೇ ಅಂಕಿ ಯಾವುದಾಗಿರುತ್ತೆ ಅಂದರೆ 185,185 ಇದರಲ್ಲಿ ಒಂದು ಅಂಕಿ ಆಗಿರುತ್ತೆ. 5000ನೇ ಬಾರಿ ಯಾವಾಗ ನೀವು ಅಂಕಿ 5ಅನ್ನು ಬರೆಯುತ್ತೀರಿ? 5000ನೇ ಬಾರಿ ಅಂದರೆ ಎಷ್ಟು ಬಾರಿ ನೀವು 5 ಬರಿತಾನೇ ಇರ್ತೀರಾ. ಇಲ್ಲೊಂದು ಬರಿತೀರಾ, 15 ಬಂದಾಗ ಅಲ್ಲೊಂದು 5 ಬರಿತೀರಾ, ಆಮೇಲೆ 25ರಲ್ಲಿ ಬರಿತೀರಾ. ಆ ರೀತಿ ಬರಿತಾ ಹೋದಾಗ 5000ನೇ ಬಾರಿ ನೀವು 5ಅನ್ನು ಬರೆಯೋದು ಯಾವಾಗ ಅಂತ ಅಂದರೆ, ಇಲ್ಲಿ 12,499 ಆದ ಮೇಲೆ ಬರುವಂತಹ 5000ನೇ 5 ಆಗಿರುತ್ತೆ. ಈ ಪ್ರಶ್ನೆ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣ ಅಂತ ಭಾಸ ಆಗ್ಬೋದು. 7ನೇ ಪ್ರಶ್ನೆ, ಒಂದು ಕ್ಯಾಲ್ಕುಲೇಟರ್ನಲ್ಲಿ +10,000 ಮತ್ತು +100 ಗುಂಡಿಗಳು ಮಾತ್ರ ಇವೆ. ಮುಂದಿನ ಸಂಖ್ಯೆಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಗಳನ್ನು ಒತ್ತಬೇಕು ಎಂಬುದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ. ಅಂದರೆ ನಾವು ಇವಾಗ ಎಷ್ಟೋ ಬಗೆಯ ಕ್ಯಾಲ್ಕುಲೇಟರ್ಗಳನ್ನು ನೋಡಿದ್ದೀವಲ್ವಾ, ಅದೇ ರೀತಿ ಇಲ್ಲೊಂದು ಕ್ಯಾಲ್ಕುಲೇಟರ್ ಇದೆ, ಅದರಲ್ಲಿ +10,000 +100 ಮಾತ್ರ ಇದೆ. ಈಗ ಈ ಕೆಳಗಿನ ಸಂಖ್ಯೆಗಳನ್ನು ಮಾಡೋದಕ್ಕೆ ಯಾವ ಗುಂಡಿಗಳನ್ನು ಎಷ್ಟು ಬಾರಿ ಒತ್ತಬೇಕು ಅನ್ನೋದನ್ನು ಬರಿಬೇಕು. ಎ ಪ್ರಶ್ನೆ 20,800. ಈಗ 20,000ಕ್ಕೆ 10,000ದ ಗುಂಡಿಯನ್ನು ಎಷ್ಟು ಬಾರಿ ಒತ್ತಬೇಕಂದ್ರೆ 2 ಬಾರಿ, ಪ್ಲಸ್ 800ಕ್ಕೆ 100ರ ಗುಂಡಿ 8 ಬಾರಿ, ಹೌದಲ್ವಾ? 10ರ
10,000ದ ಗುಂಡಿ 2 ಬಾರಿ, 100ರ ಗುಂಡಿ 8 ಬಾರಿ, ಅಂದರೆ 2 × 10,000 ಪ್ಲಸ್ 8 × 100 ಒಟ್ಟು ಎಷ್ಟು ಬಾರಿ ಆಯಿತು? ಇಲ್ಲಿ 2, ಇಲ್ಲಿ 8, ಒಟ್ಟು 10 ಬಾರಿ ಆಯಿತು. ನೆಕ್ಸ್ಟ್ ಬಿ ಪ್ರಶ್ನೆಯಲ್ಲಿ 92,100 ಇದೆ. ಇಲ್ಲಿ ಎಷ್ಟು ಬಾರಿ? ಈಗ 92,000ದಲ್ಲಿ 90,000 ಮಾತ್ರ 10,000 ಗುಂಡಿಯಲ್ಲಿ ಒತ್ತಬಹುದು, ಪ್ಲಸ್ ಉಳಿದ 2,100ನ್ನು 21 ಬಾರಿ 100ನ್ನು ಒತ್ತಿದ್ರೆ ಆಯಿತು. ಹಾಗಾಗಿ ಒಟ್ಟು ಎಷ್ಟು ಬಾರಿ? 30 ಬಾರಿ. ನೆಕ್ಸ್ಟ್ ಸಿ 1,20,500. ಇಲ್ಲಿ 1,00,000ಕ್ಕೆ 10 ಬಾರಿ, 20,000ಕ್ಕೆ 2 ಬಾರಿ, ಒಟ್ಟು 12 ಬಾರಿ 10,000 ಗುಂಡಿಗಳನ್ನು ಒತ್ತಿದರೆ ಇಲ್ಲಿ 1,20,000 ಆಗುತ್ತೆ. ಪ್ಲಸ್ 500ಕ್ಕೆ 5 ಬಾರಿ 100ರ ಗುಂಡಿ ಒತ್ತಿದರೆ ಆಯಿತು, ಒಟ್ಟು 17 ಬಾರಿ. ಅದೇ ರೀತಿ 65,30,000ಕ್ಕೆ ಎಷ್ಟು ಬಾರಿ ಒತ್ತಬೇಕಾಗತ್ತೆ? 653 ಬಾರಿ 10,000ದ ಗುಂಡಿಯನ್ನು ಒತ್ತಿದರೆ ಆಯಿತು, ನಮಗೆ 65,30,000 ಸಿಗುತ್ತೆ. ನೆಕ್ಸ್ಟ್ 70,25,700 ಇದೆ. ಇಲ್ಲಿ 70 ಲಕ್ಷವನ್ನು ಒತ್ತಬಹುದು, ಮತ್ತು ಇಲ್ಲಿ 25,000ದಲ್ಲಿ 20,000 ಮಾತ್ರ ತಗೊಳ್ಳೋಣ. ಅಂದರೆ 702 ಬಾರಿ 10,000ವನ್ನು ಒತ್ತಬೇಕು. 702 ಬಾರಿ 10,000ನ್ನು ಒತ್ತಬೇಕು, ಪ್ಲಸ್ 57 ಬಾರಿ 100ನ್ನು ಒತ್ತಬೇಕು. ಹಾಗಾಗಿ 739 ಬಾರಿ ನಾವು ಈ ಗುಂಡಿಗಳನ್ನು ಒತ್ತುತ್ತೀವಿ. ಹೌದಲ್ಲ? ನೆಕ್ಸ್ಟ್ 8ನೇ ಪ್ರಶ್ನೆ, ಎಷ್ಟು ಲಕ್ಷಗಳು ಸೇರಿದರೆ 1 ಬಿಲಿಯನ್ ಆಗುತ್ತದೆ? ಈ ರೀತಿ ಪ್ರಶ್ನೆಗಳು ಬಹಳ ಸುಲಭ ಆದರೂ ಕೂಡ ಸ್ವಲ್ಪ ಕನ್ಫ್ಯೂಷನ್ನ ಮಾಡುತ್ತೆ. ಹುಷಾರಾಗಿ ನಾವು ಇದಕ್ಕೆ ಉತ್ತರ ಕೊಡಬೇಕು. ಎಷ್ಟು ಲಕ್ಷಗಳು ಸೇರಿದರೆ 1 ಬಿಲಿಯನ್ ಆಗುತ್ತದೆ? ಈಗ 1 ಬಿಲಿಯನ್ ಅಂದರೆ ಎಷ್ಟು ಲಕ್ಷ ಅಂತ ನಾವು ನೋಡ್ತಾ ಹೋಗೋಣ. ಈಗ ನಾನು ಏನು ಮಾಡ್ತೀನಿ, ಈ 1 ಬಿಲಿಯನನ್ನು ನಾನು ಮತ್ತೊಂದು ಸಾರಿ ಬರೆದು ಇದಕ್ಕೆ ನಾನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮವನ್ನು ಇಡ್ತೀನಿ. ಆಯಿತಾ? ಈಗ ಇದನ್ನು ನಾನು ಓದ್ತಾ ಹೋಗ್ತೀನಿ. ಇದು ಬಿಡಿ, 10, 100, 1000, 10,000, ಲಕ್ಷ. 1 ಲಕ್ಷ ಅಂದರೆ ಏನಾಗುತ್ತೆ? ಇಲ್ಲಿ 1 ಬರುತ್ತೆ, ಇನ್ನು ಉಳಿದಿದ್ದ ಸೊನ್ನೆಗಳು ಹಾಗೇ ಇರುತ್ತೆ. ಹೌದಲ್ವಾ? ಈಗ ನಾನು ಲಕ್ಷ ಬಿಟ್ಟು ಬೇರೆ ಯಾವುದರಲ್ಲೂ ಓದೋಕ್ಕೆ ಹೋಗೋದಿಲ್ಲ. ಬಿಡಿ, 10, 100, 1000, 10,000, ಲಕ್ಷ. ಈಗ ಇಲ್ಲಿ 1 ಬಂದರೆ 1 ಲಕ್ಷ, ಇಲ್ಲಿ 1 ಬಂದರೆ ಏನಾಗುತ್ತೆ? ಇದು 1 0 ಬಂದರೆ 10 ಲಕ್ಷ. ಹೌದಲ್ವಾ? ಇಲ್ಲಿ 1 ಹಾಕಿದರೆ ನಾನು ಇದು 100 ಲಕ್ಷ. ಅದೇ ರೀತಿ ನಾನು ಇಲ್ಲಿಗೆ 1 ಹಾಕಿದರೆ 1000 ಲಕ್ಷ. ನೆಕ್ಸ್ಟ್ ಇಲ್ಲಿಗೆ 1 ಹಾಕಿದರೆ ಇದರ ಮುಂದೆ 4 0 ಇದೆ, ಇದು 10,000. ಹೌದಲ್ವಾ? ಇಲ್ಲಿ ಈ 1 ಲಕ್ಷ ಅಂದರೆ ಇಲ್ಲಿ 1 ಬರಬೇಕಿತ್ತು, ಆ 1ನ್ನು ತೆಗೆದು ನಾನು 10,000 ಹಾಕಿದ್ದೀನಿ. ಇವಾಗ ಇದೇನಾಯಿತು? 10,000 ಲಕ್ಷ ಆಯಿತು. ಹೌದಲ್ವಾ? ಹಾಗಾದರೆ 1 ಬಿಲಿಯನ್ ಅಂದರೆ ಎಷ್ಟು ಲಕ್ಷ ಹಾಕಬೇಕು? 10,000 ಲಕ್ಷ. 10,00,000 ಲಕ್ಷ ಸೇರಿದರೆ 1 ಬಿಲಿಯನ್ ಆಗುತ್ತದೆ. 9ನೇ ಪ್ರಶ್ನೆ, 1 ರಿಂದ 9ರವರೆಗೆ ಸಂಖ್ಯೆಗಳಿರುವ 2 ಸೆಟ್ ಕಾರ್ಡ್ಗಳನ್ನು ನಿಮಗೆ ನೀಡಲಾಗಿದೆ. ಅಂದರೆ 1 ರಿಂದ ಹಿಡಿದು 9ರವರೆಗಿನ ಕಾರ್ಡ್ಗಳನ್ನು ನಮಗೆ ಕೊಟ್ಟಿರ್ತಾರೆ ಅಂತ ಊಹೆ ಮಾಡ್ಕೊಳ್ಳಿ. ಆಯಿತಾ? ಆ ಥರದ್ದು ನಮ್ಮ ಹತ್ರ 2 ಸೆಟ್ ಇರುತ್ತೆ. ಈಗ ನಾವು ಈ ಕಾರ್ಡ್ಗಳನ್ನು ಯಾವ ರೀತಿ ಜೋಡಿಸ್ಬೇಕಂದ್ರೆ, ಸಾಧ್ಯವಾದ ಅತಿ ದೊಡ್ಡ ಮೊತ್ತ ಆ 2 ಕಾರ್ಡ್ಗಳನ್ನು ಕೂಡಿಸಿದರೆ ಅದರ ಮೊತ್ತ ಆದಷ್ಟು ಜಾಸ್ತಿ ಬರಬೇಕು, ಮತ್ತು ವ್ಯತ್ಯಾಸ ಅತಿ ಕಡಿಮೆ ಬರಬೇಕು. ಆ ರೀತಿ ನಾವು ಜೋಡಿಸಬೇಕಾಗತ್ತೆ. ಮುಂದೆ ನೀಡಿರುವ ಪ್ರತಿ ಬಾಕ್ಸ್ನಲ್ಲಿ ಒಂದೊಂದು ಕಾರ್ಡ್ ಇರಿಸಿ. ಈಗ ಅತಿ ದೊಡ್ಡ ಸಂಖ್ಯೆ ಮೊತ್ತ ಬರಬೇಕಂದ್ರೆ ಏನು ಮಾಡಬೇಕು? ಮೊದಲಿಗೆ ನಾವು ದೊಡ್ಡ ಸಂಖ್ಯೆಯನ್ನು ಇಡಬೇಕು. 9ನ್ನು ಇಟ್ಟು ಮತ್ತೆ ಇನ್ನು ಒಂದು 9ನ್ನು ಇಲ್ಲಿ ಹಾಕ್ತಾ ಇದ್ದೀನಿ, ಇಲ್ಲಿ ಹಾಕ್ತಾ ಇಲ್ಲ. ಯಾಕೆ ಅಂದರೆ ಇವೆರಡರಲ್ಲಿ ದೊಡ್ಡ ಸ್ಥಾನ ಬೆಲೆ ಯಾವುದು? ಇದು. ಹೌದಲ್ವಾ? ಹಾಗಾಗಿ ಇಲ್ಲಿ 9ನ್ನು ಹಾಕಿ, ನೆಕ್ಸ್ಟ್ ಅದರ ನಂತರ 8 ಹಾಕಿದ್ದೀನಿ. ಈಗ ಇನ್ನೊಂದು 8 ಇಲ್ಲಿ ಹಾಕ್ಬೋದಾಗಿತ್ತು, ಆದರೆ ಇಲ್ಲಿ ಯಾಕೆ ಹಾಕಿದ್ದೀನಿ ಅಂದರೆ ಮೊತ್ತ ಮಾಡುವಾಗ ಹೆಚ್ಚಾಗಿ ಬರುತ್ತೆ, ಮತ್ತು ಕನಿಷ್ಠ ವ್ಯತ್ಯಾಸವನ್ನು ಕಂಡುಹಿಡಿಬೇಕಾದ್ರೆ 8 - 8 0 ಆಗುತ್ತೆ. ಆದಷ್ಟು ಚಿಕ್ಕ ಸಂಖ್ಯೆ ಬರುತ್ತೆ. ನೆಕ್ಸ್ಟ್ 7 7, 6 6, 5 5, 4 4. ಇವಾಗ ಇವೆರಡರನ್ನು ಮೊತ್ತ ಕಂಡು ಹಿಡಿದ್ರೆ ಎಷ್ಟು ಬರುತ್ತೆ? 4 4, 8, 5 5, 10, 1 ದಶಕ, 6 6, 12, 13, 1 ದಶಕ, 7 7, 14, 15, 1 ದಶಕ, 8 8, 16, 17, 1, 9 1, 10, 0, 1 ದಶಕ. ಒಟ್ಟು ಎಷ್ಟಾಯಿತು? 1,75,308 ಬರುತ್ತೆ. ಅದೇ ಇದಕ್ಕೆ ವ್ಯತ್ಯಾಸವನ್ನು ಕಂಡು ಹಿಡಿಯೋದಾದರೆ 0 0 0 0 0 9 9 ಬರುತ್ತೆ. ಹೌದಲ್ಲ? ಓಕೆ. 10ನೇ ಪ್ರಶ್ನೆ, ನಿಮಗೆ ಕೆಲವು ಸಂಖ್ಯಾ ಕಾರ್ಡ್ಗಳನ್ನು ನೀಡಲಾಗಿದೆ. ಯಾವ ಯಾವ ಕಾರ್ಡ್ಗಳು? 4,000, 13,000, 300, 70,000, 1,50,000, ಲಕ್ಷ, 25. ಈ ಕಾರ್ಡ್ಗಳನ್ನು ಬಳಸಿ ಮುಂದೆ ನೀಡಿರುವ ಸಂಖ್ಯೆಗಳಿಗೆ ಸಾಧ್ಯವಾದಷ್ಟು ಸಮೀಪದ ಸಂಖ್ಯೆಗಳನ್ನು ಪಡೆಯಿರಿ. ಇದಕ್ಕಾಗಿ ನೀವು ಯಾವುದೇ ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಬಹುದು. ನಿರ್ದಿಷ್ಟ ಸಂಖ್ಯೆಯನ್ನು ಮಾಡಲು ಪ್ರತಿ ಕಾರ್ಡನ್ನು 1 ಬಾರಿ ಮಾತ್ರ ಉಪಯೋಗಿಸಬೇಕು. ಅಂದರೆ ಇಲ್ಲಿ ಮುಂಚೆ ನಾವು ಈ ಒತ್ತು ಗುಂಡಿಗಳನ್ನು ಒತ್ತಿ ಕ್ಯಾಲ್ಕುಲೇಟರ್ ಬಳಸ್ತೀವಲ್ಲ, ಸ್ವಲ್ಪ ಅದೇ ಥರ. ಆದರೆ ಸ್ವಲ್ಪ ಬದಲಾವಣೆ ಏನು ಅಂದರೆ ಇಲ್ಲಿ ಕಾರ್ಡ್ಗಳಿದೆ, ಯಾವ ಯಾವ ಸಂಖ್ಯೆಯ ಕಾರ್ಡ್ ಇದೆ ಇದನ್ನು ಮಾತ್ರ ಬಳಸಬೇಕು, ಮತ್ತು ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನಾವು ಮಾಡಬೇಕು. ಅಟ್ಲೀಸ್ಟ್ ಅದು ಅದೇ ಮೊತ್ತ ಬಂದಿಲ್ಲ ಅಂದರೂ ಕೂಡ ಅದಕ್ಕೆ ಸಮೀಪವಾದಂತಹ ಬೆಲೆ ಬರೋ ಥರ ನಾವು ಸಂಖ್ಯೆಯನ್ನು ಮಾಡಬೇಕಾಗತ್ತೆ. ಅಲ್ಲಿ ನಾವು ಬರೀ ಪ್ಲಸ್ ಮಾತ್ರ ಬಳಸ್ತಾ ಇದ್ವಿ, ಇಲ್ಲಿ ಯಾವುದೇ ಮೂಲ ಕ್ರಿಯೆ ಬಳಸ್ಬೋದು. ಅಂದರೆ ಪ್ಲಸ್ಸು, ಮೈನಸ್, ಇಂಟು, ಮತ್ತು
ಭಾಗಾಕಾರ ಯಾವುದು ಬೇಕಾದರೂ ಬಳಸ್ಬೋದು. ಉದಾಹರಣೆಗೆ ಇಲ್ಲಿ 1,10,000 ಇದೆ. ನಾನು ಮಾಡಬಹುದಾದ ಅತಿ ಸಮೀಪದ ಸಂಖ್ಯೆ ಅಂದರೆ 4,000 × 20 + 5 + 13,000. ಅಂದರೆ ಇಲ್ಲಿ 20 + 5 ಎಷ್ಟಾಗುತ್ತೆ? 25. 25 × 400 ಬಂದ ಮೊತ್ತಕ್ಕೆ 13 ಕೂಡಿಸಿದರೆ ಎಷ್ಟು ಬರುತ್ತೆ? 1,13,000 ಬರುತ್ತೆ. ಇದು 1,10,000ಕ್ಕೆ ಬಹಳ ಸಮೀಪದಲ್ಲಿದೆ, ಹೌದಲ್ವಾ? ನೆಕ್ಸ್ಟ್ ಈಗ ಬಿ ನೋಡಿದರೆ 2 ಲಕ್ಷ ಬೇಕು. 2 ಲಕ್ಷಕ್ಕೆ ನಾನು ಏನು ಮಾಡ್ತೀನಿ? ಮೊದಲಿಗೆ ಇಲ್ಲಿ 1,50,000 ಲಕ್ಷ ಇದೆ, ಅದನ್ನು ತಗೊಳ್ತೀನಿ. ಪ್ಲಸ್ 70,000 ಇದೆ, ಅದನ್ನು ತಗೊಳ್ತೀನಿ. ಈಗ ಎರಡೂ ಸೇರಿ ಎಷ್ಟಾಯಿತು? ನನಗೆ ಜಾಸ್ತಿ ಆಗೋಯ್ತಲ್ವಾ? ಎಷ್ಟು? 2,20,000 ಆಯಿತು. ಪ್ಲಸ್ ಇದು ಪ್ಲಸ್ ಎಲ್ಲ ಆಯಿತು, ಮೈನಸ್ ಆಗಬೇಕು. ಮೈನಸ್ ಇಲ್ಲಿ 4,000 × 5. 4 × 5 × 4,000 ಅಂದರೆ ಎಷ್ಟಾಗುತ್ತೆ? 20,000 ಆಗುತ್ತೆ, ಹೌದಲ್ವಾ? ಈಗ 2,20,000ದಲ್ಲಿ 20,000 ಕಳೆದರೆ ಎಷ್ಟಾಗುತ್ತೆ? ಇಲ್ಲಿ 2 ಲಕ್ಷ ಆಗುತ್ತೆ. ಇಲ್ಲಿ ನಮಗೆ ನಿಖರವಾದ ಉತ್ತರನೇ ಸಿಕ್ಕಿದೆ. ನೆಕ್ಸ್ಟ್ 5,80,000 ಇದೆ. ಇದಕ್ಕೆ ಸಮೀಪವಾದ ಸಂಖ್ಯೆಯನ್ನು ಕಂಡುಹಿಡಿಯೋದಾದರೆ 70,000 × 5. 70,000 × 5 ಅಂದರೆ ಎಷ್ಟಾಗುತ್ತೆ? 3,50,000 ಆಗುತ್ತೆ. ಪ್ಲಸ್ 1,50,000 ಲಕ್ಷ. ಪ್ಲಸ್ 1,50,000 ಲಕ್ಷ ಅಂತ ಅಂದರೆ ಎಷ್ಟಾಯಿತು? ಒಟ್ಟು 5 ಲಕ್ಷ ಆಯಿತು. 5 ಲಕ್ಷ ಆಯಿತು. ನಮ್ಗೆ ಇನ್ನು ಬೇಕಾಗಿರೋದು ಎಷ್ಟು? 80,000. 80,000ಕ್ಕೆ ಏನು ಮಾಡೋಣ? ಇಲ್ಲಿ ನಮ್ಮ ಹತ್ರ 4,000 ಇದೆ, ಇಲ್ಲಿ 20 ಇದೆ, 4 2 8 ಪ್ಲಸ್ 4 0 ಅಂದರೆ 80,000 ಆಯ್ತಲ್ವಾ? ಹಾಗಾಗಿ ಒಟ್ಟು ಮೊತ್ತ ಎಷ್ಟು ಬರುತ್ತೆ? 5,80,000 ನಿಖರವಾದ ಬೆಲೆ ನಮಗೆ ಸಿಗುತ್ತೆ. ಅದೇ ರೀತಿ 12,45,000 ನೋಡೋದಾದರೆ ಮೊದಲಿಗೆ ನಾನು 4,000 × 300 ಎಷ್ಟು ಬರುತ್ತೆ? ಇವಾಗ ಇದು 4 3 12, ಮುಂದೆ 5 0 ಹಾಕಬೇಕು, ಹೌದಲ್ವಾ? ಹಾಗಾದರೆ ಇದರ ಬೆಲೆ ಎಷ್ಟು? 12 ಲಕ್ಷ ಬಂತು. 12 ಲಕ್ಷ ಇನ್ನು 45,000 ಸಿಕ್ಕರೆ ಆಯಿತು. ಪ್ಲಸ್ 70,000. 70,000 ಅಂದರೆ ಹೆಚ್ಚಾಯ್ತಲ್ವ? ಇನ್ನೂ ಹೆಚ್ಚಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಈಗ 12,70,000 ನಮ್ಮ ಹತ್ರ ಇದೆ. ಈಗ ಅದರಿಂದ ಯಾವುದನ್ನು ಕಳೀತಾ ಇದ್ದೀವಿ? 1,50,000 ಲಕ್ಷ / 5 ಅಂದರೆ 5ರಿಂದ 1,50,000ನ ಭಾಗಿಸಿದರೆ ಎಷ್ಟು ಬರುತ್ತೆ? 30,000 ಬರುತ್ತೆ. ಹಾಗಾದರೆ 12,70,000ದಲ್ಲಿ 30,000ನ ಕಳೆದರೆ ಎಷ್ಟು ಉಳ್ಕೊಂಡಿದೆ ನಮ್ಮ ಹತ್ರ? 12,40,000 ಉಳ್ಕೊಳ್ಳುತ್ತೆ. ಈಗ ಇಲ್ಲಿ ಕೇವಲ 5,000 ಕಮ್ಮಿ ಆಯಿತು. ಈ ಪ್ರಶ್ನೆ 20,90,800 ಇದನ್ನು ಯಾವ ರೀತಿ ಪಡಿಬೋದು? ಫಸ್ಟು 70,000 - 4,000 ಮಾಡಿದರೆ ಅದು 66,000 ಬಂತು. ಈಗ 66,000 × 20 ಮಾಡಿದರೆ ಸೊನ್ನೆಗಳನ್ನು ಬಿಡಿ. 2 ರಲ್ಲಿ 12, 1 2 ರಲ್ಲಿ 12 13. ಈಗ ಸೊನ್ನೆಗಳು ಹಾಕಿ 1 2 3 4 ಎಷ್ಟು ಉತ್ತರ ಬಂತು? 13,20,000 ಬಂತು. ಈಗ ಇದಕ್ಕೆ ನಾವು ಎಷ್ಟನ್ನು ಕೂಡಿಸಬೇಕು ಅಂದರೆ 5 × 1,50,000 ಲಕ್ಷ ಅಂದರೆ ಎಷ್ಟಾಯಿತು? 15 5 75 ಅಂದರೆ 7,50,000 ಲಕ್ಷ ಆಯಿತು. 7,50,000 ಆಯಿತು. ಪ್ಲಸ್ 13,000 ಸ್ಥಾನ ಬೆಲೆಯನ್ನು ನೋಡಿಕೊಂಡು ನೀವು ಕೂಡಿಸಬೇಕಾಗತ್ತೆ. ಪ್ಲಸ್ 300. ಈಗ ನೋಡಿ ಎಷ್ಟಾಯಿತು? 0 0 3 3 5 2 7 ಪ್ಲಸ್ 1 8 7 3 10 ಒಂದಷ್ಟು ತಗೊಂಡ್ರೆ 2 ಆಯಿತು. ಇದು ಹಾಗಿದ್ರೆ ಎಷ್ಟು ಬಂತು? 20,83,300 ಬಂದಿದೆ. ಆದಷ್ಟು ಹತ್ತಿರ ಬರೆದಿದ್ದೀವಿ. ನೆಕ್ಸ್ಟ್ 11ನೇ ಪ್ರಶ್ನೆ. ಏಕತಾ ಪ್ರತಿಮೆಗೆ ಹೊಂದುವಷ್ಟು ಎತ್ತರವನ್ನು ಪಡೆಯಲು ಎಷ್ಟು ನಾಣ್ಯಗಳನ್ನು ಒಂದರ ಮೇಲೊಂದು ಪೇರಿಸಬೇಕು ಎಂಬುದನ್ನು ಕಂಡುಹಿಡಿಯಿರಿ. ಪ್ರತಿ ನಾಣ್ಯ 1 ಮಿಲಿಮೀಟರ್ ದಪ್ಪ ಇದೆ ಎಂದು ಭಾವಿಸಿ. ಇವಾಗ ಏಕತಾ ಪ್ರತಿಮೆಯ ಎತ್ತರ ನಮಗೆ ಗೊತ್ತಿರಬೇಕು. ಎಷ್ಟು? 180 ಮೀಟರ್, ಹೌದಲ್ವಾ? ಈಗ ಪ್ರಶ್ನೆಯ ಅರ್ಥ ಏನು ಅಂದರೆ ಈ ಏಕತಾ ಪ್ರತಿಮೆ ಎಷ್ಟು ಎತ್ತರ ಇದೆ ಅಷ್ಟು ಎತ್ತರಕ್ಕೆ ನಾವು ಕಾಯಿನ್ಸ್ಗಳನ್ನು ನಾಣ್ಯಗಳನ್ನು ಜೋಡಿಸ್ತಾ ಹೋಗಬೇಕಾಗತ್ತೆ. ಆದರೆ ಒಂದು ನಾಣ್ಯದ ದಪ್ಪ ಎಷ್ಟು? 1 ಮಿಲಿಮೀಟರ್ ಅಷ್ಟೇ. ಹಾಗಾದರೆ ಆ ಥರದ್ದು ಎಷ್ಟು ಕಾಯಿನ್ಸ್ನ ಜೋಡಿಸಿದರೆ 180 ಮೀಟರ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಈಗ ಹಂತ ಹಂತವಾಗಿ ಪ್ರಶ್ನೆಗೆ ಉತ್ತರ ಹುಡುಕೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಈಗ 1 ಮಿಲಿಮೀಟರ್ಗೆ ಒಂದು ನಾಣ್ಯವನ್ನು ಇಡ್ಬೋದು, ಹೌದಾ? ಅಥವಾ ಒಂದು ನಾಣ್ಯ ಅಂದರೆ 1 ಮಿಲಿಮೀಟರ್. ಹಾಗಿದ್ರೆ 1 ಸೆಂಟಿಮೀಟರ್ ಆಗುವಷ್ಟರಲ್ಲಿ ಎಷ್ಟು ನಾಣ್ಯಗಳಾಗಿರುತ್ತೆ? ನಮಗೆ ಗೊತ್ತು 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್. ಹಾಗಾಗಿ ಇಂಟು 10 ಮಾಡಿದರೆ 10 ನಾಣ್ಯಗಳಾಯಿತು. 10 ನಾಣ್ಯ ಇರುತ್ತೆ 1 ಸೆಂಟಿಮೀಟರ್ನಲ್ಲಿ. ಈಗ 1 ಮೀಟರ್ನಲ್ಲಿ ಎಷ್ಟು ನಾಣ್ಯ ಇರುತ್ತೆ? ನಮಗೆ ಗೊತ್ತಿದೆ 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಹಾಗಾಗಿ 10 ನಾಣ್ಯ ಇಂಟು 100 ಒಟ್ಟು 1000 ನಾಣ್ಯ ಆಯಿತು. 1 ಮೀಟರ್ನಲ್ಲಿ 1000 ನಾಣ್ಯ ಆದರೆ 180 ಮೀಟರ್ನಲ್ಲಿ ಎಷ್ಟು? 1000 ಇಂಟು 180. ಹಾಗಾದರೆ 1,80,000 ನಾಣ್ಯಗಳು, ಹೌದಲ್ವಾ? ಹಾಗಾದರೆ ಏಕತಾ ಪ್ರತಿಮೆಗೆ ಹೊಂದುವಷ್ಟು ಎತ್ತರವನ್ನು ಪಡೆಯಲು 1,80,000 ನಾಣ್ಯಗಳು ಸೇರಿಸಬೇಕು. ನೆಕ್ಸ್ಟ್ ಈಗ 12ನೇ ಪ್ರಶ್ನೆ. ಕಂದು ತಲೆಯುಳ್ಳ ಕಡಲು ಕೋಳಿಗಳು ಸರಿಸುಮಾರು 7 ಅಡಿ ಅಗಲದ ರೆಕ್ಕೆಗಳನ್ನು ಹೊಂದಿರುತ್ತದೆ. ಬಹಳ ಆಶ್ಚರ್ಯ ಅಲ್ವಾ? ಕಂದು ತಲೆಯುಳ್ಳ ಕಡಲು ಕೋಳಿಗಳಿಗೆ
ಸರಿಸುಮಾರು 7 ಅಡಿ ಅಗಲದ ರೆಕ್ಕೆ ಇರುತ್ತಂತೆ. ಅಂದರೆ ನಮ್ಮ ಎತ್ತರಕ್ಕಿಂತ ದೊಡ್ಡ ರೆಕ್ಕೆಗಳಿದೆ ಅದಕ್ಕೆ. ಸಮುದ್ರಗಳಿಗೆ ವಲಸೆ ಹೋಗುತ್ತದೆ. ಕಡಲು ಕೋಳಿಗಳು ಒಂದು ದಿನಕ್ಕೆ ಸುಮಾರು 900ರಿಂದ 1000 ಕಿಲೋಮೀಟರ್ ಚಲಿಸಬಲ್ಲವು. ಒಂದು ದಿನಕ್ಕೆ 900ರಿಂದ 1000 ಕಿಲೋಮೀಟರ್ ಕೇವಲ ಹಾರಾಡಿಕೊಂಡೇ ಅವು ಚಲಿಸ್ತವೆ. ಇದುವರೆಗೆ ದಾಖಲಾಗಿರುವಂತೆ ಅವು ಚಲಿಸಿರುವ ಒಂದು ಟ್ರಿಪ್ ಸುಮಾರು 12 ಕಿಲೋಮೀಟರ್. ಇದುವರೆಗೆ ಅವು ಮಾಡಿರೋ ದಾಖಲೆ ಏನಂದರೆ ಒಂದು ಟ್ರಿಪ್ಗೆ 12,000 ಕಿಲೋಮೀಟರ್ ಹಾರಿದೆಯಂತೆ. ಪೆಸಿಫಿಕ್ ಸಮುದ್ರವನ್ನು ದಾಟಲು ಅವುಗಳು ಸರಿಸುಮಾರು ಅಂತಹ ಎಷ್ಟು ಟ್ರಿಪ್ಗಳನ್ನು ಮಾಡಬೇಕಾಗುತ್ತದೆ? ಅಂದರೆ ಈಗ ನಮಗೆ ಪೆಸಿಫಿಕ್ ಸಮುದ್ರದ ಅಗಲ ನಮಗೆ ಗೊತ್ತಾಗಬೇಕಾಗತ್ತೆ. ಪೆಸಿಫಿಕ್ ಸಮುದ್ರ ಎಷ್ಟು ಅಗಲ ಇರುತ್ತೆ ಅಂದರೆ 15,500 ಕಿಲೋಮೀಟರ್ ಇರುತ್ತೆ. ಈಗ ಈ ಪಕ್ಷಿಯ ಒಂದು ದಿನದ ಅಂದಾಜು ಪ್ರಯಾಣ ಎಷ್ಟು? 1,000 ಕಿಲೋಮೀಟರ್ ಅಂತ ತಗೊಳ್ಳೋಣ. ಹಾಗಾದರೆ ಈ ಪಕ್ಷಿಗಳು ಪೆಸಿಫಿಕ್ ಸಮುದ್ರವನ್ನು ದಾಟಲು ಅಂದಾಜು ಎಷ್ಟು ಟ್ರಿಪ್ ತಗೋಬೇಕಾಗತ್ತೆ ಅಂತಂದರೆ 15ರಿಂದ 16 ಟ್ರಿಪ್ಗಳನ್ನು ಮಾಡಬೇಕಾಗತ್ತೆ. ಹೌದಲ್ವಾ? ನೆಕ್ಸ್ಟ್ 13ನೇ ಪ್ರಶ್ನೆ. ಬಾಲವುಳ್ಳ ಗಾಟ್ರಿಡ್ ಹಕ್ಕಿಯು ನಿರಂತರವಾಗಿ ಅತಿ ದೂರವನ್ನು ಕ್ರಮಿಸಿದ ದಾಖಲೆಯನ್ನು ಹೊಂದಿದೆ. ಅಂದರೆ ಈ ಹಕ್ಕಿ ಏನಿದೆ ನಿರಂತರವಾಗಿ ದೂರದವರೆಗೆ ಹಾರೋದ್ರಲ್ಲಿ ಇದು ದಾಖಲೆಯನ್ನು ನಿರ್ಮಿಸಿದೆ. ಅದು ಅಲಾಸ್ಕಾದಿಂದ ಆಸ್ಟ್ರೇಲಿಯಾವರೆಗೆ ಎಲ್ಲಿಯೂ ನಿಲ್ಲದೆ 13,560 ಕಿಲೋಮೀಟರ್ ಕ್ರಮಿಸಿದೆ. ನೋಡಿ ಎಷ್ಟು ಆಶ್ಚರ್ಯ ಅಲ್ವಾ? ಒಂದು ಪಕ್ಷಿ ಎಲ್ಲೂ ನಿಲ್ಲದೆ 13,560 ಕಿಲೋಮೀಟರ್ ಚಲಿಸುತ್ತೆ ಅಂದರೆ ಇದು ಬಹಳ ಆಶ್ಚರ್ಯಕರ ಸಂಗತಿ. ಅದರ ಪ್ರಯಾಣ 13ನೇ ಅಕ್ಟೋಬರ್ 2022ರಂದು ಆರಂಭವಾಗಿ ಸುಮಾರು 11 ದಿನಗಳವರೆಗೆ ಮುಂದುವರೆದಿದೆ. ಒಟ್ಟು ಇದು ಇಷ್ಟು ಕಿಲೋಮೀಟರ್ ಚಲಿಸಲು 11 ದಿನಗಳಷ್ಟು ಸಮಯ ತಗೊಂಡಿದೆ. ಅದು ಪ್ರತಿದಿನ ಕ್ರಮಿಸಿದ ಅಂದಾಜು ದೂರವನ್ನು ಕಂಡುಹಿಡಿಯಿರಿ. ಹಾಗಾದರೆ ಅದು 11 ದಿನಗಳಲ್ಲಿ ಇಷ್ಟು ಕಿಲೋಮೀಟರ್ ಹೋದರೆ ಒಂದು ದಿನದಲ್ಲಿ ಎಷ್ಟು ಕಿಲೋಮೀಟರ್ ಅದು ಅಂದಾಜು ಚಲಿಸಿರ್ಬೋದು, ಮತ್ತು ಪ್ರತಿ ಗಂಟೆಗೆ ಎಷ್ಟು ಅಂದಾಜು ದೂರವನ್ನು ಚಲಿಸಿರ್ಬೋದು ಅನ್ನೋದನ್ನು ಕಂಡುಹಿಡಿಯಬೇಕು. ಈಗ ಪಕ್ಷಿಯು 11 ದಿನಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? 13,560 ಕಿಲೋಮೀಟರ್. ಹೌದಲ್ವಾ? ಈಗ ಪಕ್ಷಿ ಒಂದು ದಿನದಲ್ಲಿ ಕ್ರಮಿಸಿದ ದೂರ ಎಷ್ಟು ಅಂತಂದರೆ ಈ 13,560ನ್ನು 11ರಿಂದ ಭಾಗಿಸಬೇಕು. ಉತ್ತರ ಎಷ್ಟು ಬರುತ್ತೆ? 1,232.72 ಬರುತ್ತೆ. ನಮಗಿಲ್ಲಿ ಅಂದಾಜು ಬೇಕಾಗಿರೋದ್ರಿಂದ 1,232 ಕಿಲೋಮೀಟರ್ ಅಂತ ಬರಿಬೋದು. ಹಾಗಾದರೆ ಇದು ಒಂದು ದಿನಕ್ಕೆ ಚಲಿಸುವ ದೂರ ಆದರೆ ಒಂದು ಗಂಟೆಗೆ ಎಷ್ಟು ಅಂದರೆ ಈ 1,532ನ್ನು 24ರಿಂದ ಭಾಗಿಸಬೇಕಾಗತ್ತೆ. ಈಗ 51.33 ಇದನ್ನು ಅಂದಾಜು ಬೆಲೆ ನಾವು ಬರೆದರೆ 51 ಕಿಲೋಮೀಟರ್ ಅಂತ ಹೇಳ್ಬೋದು. ಹಾಗಾದರೆ ಈ ಪಕ್ಷಿಗಳು ಒಂದು ಗಂಟೆಗೆ 51 ಕಿಲೋಮೀಟರ್ ಚಲಿಸ್ತವೆ. ಈ ಪಾಠದ ಕೊನೆಯ ಪ್ರಶ್ನೆ. ಬಾಳ್ಹದ್ದುಗಳು ಭೂಮಿಯ ಮೇಲ್ಭಾಗದಲ್ಲಿ 4,500ರಿಂದ 6,000 ಮೀಟರ್ ಎತ್ತರದವರೆಗೆ ಹಾರಲು ಪ್ರಸಿದ್ಧವಾಗಿವೆ. ಮೌಂಟ್ ಎವರೆಸ್ಟ್ ಶಿಖರವು ಸುಮಾರು 8,850 ಮೀಟರ್ ಎತ್ತರವಿದೆ. ವಿಮಾನಗಳು 10,000ದಿಂದ 12,000 ಮೀಟರ್ ಎತ್ತರದವರೆಗೆ ಹಾರಬಲ್ಲವು. ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದರೆ ಈ ಎತ್ತರಗಳು ಎಷ್ಟು ಪಟ್ಟು ದೊಡ್ಡವು? ಅಂದರೆ ಈಗ ಇಲ್ಲಿ 3 ವಿಶೇಷಗಳನ್ನು ಕೊಟ್ಟಿದ್ದಾರೆ. ಮೊದಲನೇದು, ಬಾಳ್ಹದ್ದುಗಳು ಭೂಮಿಯ ಮೇಲ್ಭಾಗದಲ್ಲಿ 4.5ರಿಂದ 6 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತವೆ. ಮತ್ತು ಮೌಂಟ್ ಎವರೆಸ್ಟ್ ಶಿಖರ ಎಷ್ಟು ಎತ್ತರ ಇದೆ ಅಂದರೆ 8,850 ಅಂದರೆ ಅಂದಾಜು 9 ಕಿಲೋಮೀಟರ್ ಎತ್ತರ ಇದೆ. ಮತ್ತು ವಿಮಾನಗಳು ಅಂದಾಜು 10ರಿಂದ 12 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತೆ. ಈಗ ನಮ್ಮ ಪ್ರಶ್ನೆ ಏನಂತಂದರೆ ಈ ಸೋಮುವಿನ ಕಟ್ಟಡ ಇದೆಯಲ್ವಾ, ಎಷ್ಟು ಮೀಟರ್ ಇದೆ ಸೋಮುವಿನ ಕಟ್ಟಡ ಅಂದರೆ 40 ಮೀಟರ್ ಇದೆ. ಇದು ಪಾಠದ ಪ್ರಾರಂಭದಲ್ಲಿ ಇದರ ಬಗ್ಗೆ ನಾವು ಚರ್ಚಿಸಿದ್ವಿ. ಈಗ ಸೋಮುವಿನ ಕಟ್ಟಡ 40 ಮೀಟರ್ ಇರೋದ್ರಿಂದ ಈ ಎಲ್ಲ 3 ವಿಶೇಷತೆ ಎತ್ತರಗಳು ಏನು ಕೊಟ್ಟಿದ್ದಾರೆ ಅದು ಇವನ ಕಟ್ಟಡಕ್ಕಿಂತ ಎಷ್ಟು ಪಟ್ಟು ಎತ್ತರ ಇದೆ ಅನ್ನೋದನ್ನು ಕಂಡುಹಿಡಿಯಬೇಕಾಗುತ್ತೆ. ಮೊದಲಿಗೆ ಬಾಳ್ಹದ್ದುಗಳು ಹಾರುವ ಎತ್ತರ ತಗೊಂಡ್ರೆ 6,000. ಅದನ್ನು ಸೋಮುವಿನ ಕಟ್ಟಡ 40ರಿಂದ ಭಾಗಾಕಾರ ಮಾಡಿದರೆ 150 ಬರುತ್ತೆ. ಮತ್ತು ಮೌಂಟ್ ಎವರೆಸ್ಟ್ ಶಿಖರದ ಎತ್ತರವನ್ನು ಅಂದಾಜು ತಗೊಳ್ಳೋಣ. 9,000 ಡಿವೈಡೆಡ್ ಬೈ 40 ಮಾಡಿದರೆ ಅಂದಾಜು 225 ಬರುತ್ತೆ. ಮತ್ತು ವಿಮಾನದ ಎತ್ತರ 12,000 ಡಿವೈಡೆಡ್ ಬೈ 40 ತಗೊಂಡ್ರೆ ಅಂದಾಜು 30 ಬರುತ್ತೆ. ಹಾಗಾದರೆ ಬಾಳ್ಹದ್ದುಗಳು ಭೂಮಿಯ ಮೇಲ್ಭಾಗದಲ್ಲಿ ಸೋಮುವಿನ ಕಟ್ಟಡದ ಎಷ್ಟು ಪಟ್ಟು ಎತ್ತರದಲ್ಲಿ ಹಾರುತ್ತೆ ಅಂದರೆ 150 ಪಟ್ಟು ಎತ್ತರದಲ್ಲಿ ಹಾರುತ್ತವೆ. ಅದೇ ರೀತಿ ಮೌಂಟ್ ಎವರೆಸ್ಟ್ ಶಿಖರ ಸೋಮುವಿನ ಕಟ್ಟಡದ ಎಷ್ಟು ಪಟ್ಟು ಎತ್ತರವಾಗಿದೆ ಅಂದರೆ 225 ಪಟ್ಟು. ನೆಕ್ಸ್ಟ್, ವಿಮಾನಗಳು ಸೋಮುವಿನ ಕಟ್ಟಡಕ್ಕಿಂತ ಎಷ್ಟು ಪಟ್ಟು ಎತ್ತರದಲ್ಲಿ ಹಾರುತ್ತವೆ ಅಂದರೆ 300 ಪಟ್ಟು ಎತ್ತರದಲ್ಲಿ ಹಾರುತ್ತದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ಪಾಠ ಮುಕ್ತಾಯ ಆಗ್ತಾ ಇದೆ. ಮತ್ತೆ ನಾನು ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು ಪಾಠದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್.